समाश्रयेत् गुरुं भक्त्या महाविश्वासपूर्वकं निक्षिपेत् सर्वभारांश्च गुरो श्रीपादपङ्कजे। श्रीगुरुभ्यो नमः। स्वस्त्यस्तु। अशेषसतां सन्मङ्गलानि भवन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकतकल्मषापनोदनपटतले धर्माध्यखिलपुरुषार्थसाधनीभूते श्रीमद्भागवते महापुराणे अद्य चतुर्थस्कन्धारम्भः पञ्चमस्कन्धारम्भः। हरिः ओं। राजोवाच प्रियव्रतो भागवतः आत्मा रामः कथं मुने ग्रहे रमत यन्मूलः कर्मबन्धः पराभवः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತದ 4 ಸ್ಕಂದಗಳನ್ನು ನಿನ್ನೆಯವರೆಗೆ ಅದರ ಸಾರ ಸಂಗ್ರಹವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಮನುವಿನ ವಂಶ ವಿಸ್ತಾರವನ್ನು ಹೇಳ್ತಾ ಆಕೂತಿಯಲ್ಲಿ ಯಜ್ಞನಾಮಕ ಪರಮಾತ್ಮನ ಪ್ರಾದುರ್ಭಾವವಾಗಿದೆ. ದೇವಹೂತಿಯಲ್ಲಿ 9 ಜನ ಹೆಣ್ಣು ಮಕ್ಕಳು, ಅದರಲ್ಲಿ ಮತ್ತೆ ಕಪಿಲನಾಮಕ ಪರಮಾತ್ಮ ದೇವಹೂತಿಯ ಕರ್ದಮ ಪ್ರಜಾಪತಿಗಳಲ್ಲಿ ಅವನು ಅವತಾರ ಮಾಡಿದ್ದಾನೆ. ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟಿದ್ದಾರೆ. ಅಲ್ಲಿ 16 ಜನ ಹೆಣ್ಣು ಮಕ್ಕಳು. ಅಲ್ಲಿ ದಾಕ್ಷಾಯಿಣಿ ಎನಿಸಿದಂತಹ ಸತೀದೇವಿಯ ಕಥೆಯನ್ನು ನಾವು ಕೇಳಿದ್ದೇವೆ. ಇನ್ನೊಬ್ಬ ಗಂಡು ಮಗ ಈತ ಉತ್ತಾನಪಾದ, ಅವನಲ್ಲಿ ಧ್ರುವರಾಜರ ಜನನವಾಗಿದೆ. ಧ್ರುವರ ಅದ್ಭುತವಾದ ಚರಿತ್ರೆಯನ್ನು ಕೇಳಿದ್ದೇವೆ. ಅವರ ವಂಶದ ವರ್ಣನೆಯನ್ನು ಕೇಳ್ತಾ ಅಂಗರಾಜ, ವೇನ, ಋತುಚಕ್ರವರ್ತಿ, ಅಲ್ಲೇ ಮುಂದೆ ಪ್ರಾಚೀನ ಬರ್ಹಿ, ಪ್ರಚೇತಸರು, ಇವರೆಲ್ಲರ ಕಥೆಗಳನ್ನು ನಿನ್ನೆಯವರೆಗೆ ಕೇಳಿದ್ದೇವೆ. ಇನ್ನೊಬ್ಬ ಆ ಮನುವಿನ ಮಗನೇ ಪ್ರಿಯವ್ರತ. ಆ ಪ್ರಿಯವ್ರತನ ಒಂದು ಶ್ರೇಷ್ಠವಾದ ವರ್ಣನೆಯನ್ನು ಪಂಚಮಸ್ಕಂದ ಅದು ನಮಗೆ ತಿಳಿಸಿಕೊಡ್ತಾ ಇದೆ. ಇದರಲ್ಲಿ ಒಂದು ವೈಶಿಷ್ಟ್ಯವನ್ನು ನಾವು ತಿಳಿಯಬೇಕಾದದ್ದು, ಸ್ವಯಂಭುವ ಮನು ಎಂತಹ ಪುಣ್ಯವಂತ, ಯಾವನ ಹೆಸರಿನಿಂದ ಇವತ್ತು ನಾವು ಮಾನವರು ಅಂತ ಕರೆಸಿಕೊಳ್ತಾ ಇದ್ದೇವೆ, ಆ ಮನುವಿಗೆ ಇವತ್ತು ಬಹಳ ಕೆಟ್ಟದಾಗಿ ಮಾತಾಡುವಂತಹ ಮೀಡಿಯಾದಲ್ಲಿ ಸಾಕಷ್ಟು ನೀವು ನೋಡ್ತೀರಿ. ಆ ಮನುಸ್ಮೃತಿಗೆ ಭಾರಿ ಖಂಡನವನ್ನು ಮಾಡ್ತಾರೆ. ಅದನ್ನೇನು ನಾವು ಸುಟ್ಟಾಕಬೇಕು ಹಾಗೆ ಹೀಗೆ ಅಂತ. ಯಾವ ಅಭಿಪ್ರಾಯದಲ್ಲಿ ನಮ್ಮೆಲ್ಲರನ್ನ ಹುಟ್ಟಿಸಿದಂತಹ ರಾಜರ್ಷಿ ತಾನು ಮನು, ಅವನ ಹೆಸರಿನಿಂದ ಇವರು ಮಾನವರು ಮನುಷ್ಯರು ಅಂತ ಕರೆಸ್ಕೊಳ್ತಾರೆ. ಅವನ ಹೆಸರ ಮೇಲೇನೆ ಮತ್ತೆ ಸಂಘಗಳನ್ನೆಲ್ಲ ಪ್ರಾರಂಭ ಮಾಡಿರ್ತಾರೆ. ಮಾನವ ಸಂಘ ಇಂಥವೆಲ್ಲ ಹೆಸರುಗಳಿರ್ತವೆ. ಆದರೂ ಆ ಮನುಸ್ಮೃತಿಯನ್ನು ಭಾರೀ ತಾವು ಒಂದು ರೀತಿಯೊಳಗೆ ಅದಕ್ಕೆ ಖಂಡನವನ್ನು ಮಾಡ್ತಾ ಇರ್ತಾರೆ. ಯಾವ ಅರ್ಥದಲ್ಲಿ ಆತ ಆ ಸ್ಮೃತಿಯನ್ನು ಬರೆದಿದ್ದಾನೆ, ಆ ಶ್ಲೋಕಗಳಿಗೆ ನಿಜವಾದಂತಹ ತಾತ್ಪರ್ಯ ಏನೂ ಗೊತ್ತಿರೋದಿಲ್ಲ. ಎಂಥ ಮಹಾನುಭಾವ ಮನು ಅನ್ನೋದನ್ನು ತಿಳ್ಕೊಳ್ರಿ. ಮನುವಿನಲ್ಲಿ ಹುಟ್ಟಿದ ಆಕೂತಿಯಲ್ಲಿ ಯಜ್ಞನಾಮಕ ಪರಮಾತ್ಮ, ದೇವಹೂತಿಯಲ್ಲಿ ಕರ್ದಮರಿಂದ ಕಪಿಲನಾಮಕ ಪರಮಾತ್ಮ, ಆ ದೇವಹೂತಿಯ ಮಗಳಾದ ಅನಸೂಯಾದೇವಿಯಲ್ಲಿ ಅತ್ರಿನಾಮಕ ಪರಮಾತ್ಮ, ಆ ಕಡೆಗೆ ದಕ್ಷ ಪ್ರಜಾಪತಿಯ ಪ್ರಸೂತಿಯ ಅರ್ಥಾತ್ ಮನುವಿನ ಇನ್ನೊಬ್ಬ ಮಗಳು ಪ್ರಸೂತಿ, ಅವಳಲ್ಲಿ ಹುಟ್ಟಿದಂಥವಳು ಮೂರ್ತಿ, ಆ ಮೂರ್ತಿಯಲ್ಲಿ ನರನಾರಾಯಣ ಭಗವಂತ. ಅದೇ ಮುಂದೆ ಈ ಪ್ರಿಯವ್ರತನ ವಂಶದಲ್ಲಿ ಸಾಕ್ಷಾತ್ ಋಷಭನಾಮಕ ಪರಮಾತ್ಮ. ಒಂದೇ ಎರಡೇ ಮನುವಿನ ವಂಶವನ್ನು ನೀವು ನೋಡ್ತಾ ಹೋದರೆ ಭಗವಂತನೇ 6-7 ಬಾರಿ ಅವನಲ್ಲಿ ಆ ವಂಶದಲ್ಲಿ ತಾನೇ ಬಂದು ಆ ಮನುವಿನ ಉದ್ಧಾರವನ್ನು ಮಾಡಿದ್ದಾನೆ, ಆ ಕುಲದ ಉದ್ಧಾರವನ್ನು ಮಾಡಿದ್ದಾನೆ. ಮನು ಇವರು ಹೇಳುವಂಥ ಯಾವನೋ ಒಬ್ಬ ಒಂದರ್ಥದಲ್ಲಿ ನಾಸ್ತಿಕ ಅಥವಾ ಅವರು ಹೇಳ್ತಾರಲ್ಲ ಬಹಳ ಸ್ವಾತಂತ್ರ್ಯಕ್ಕೆ ವಿರೋಧ ಮಾಡುವಂತಹ, ಒಂದು ರೀತಿಯೊಳಗೆ ಬಹಳ ಕಟ್ಟರಪಂಥಿ ವಾದವನ್ನು ಹೇಳುವಂತಹ ಒಬ್ಬ ರಾಜ, ಅವನ ಸ್ಮೃತಿಗೆ ಧಿಕ್ಕಾರ ಅಂತೆಲ್ಲ ಹೇಳುವಂಥವರು. ಇಷ್ಟು ಸಲ ಭಗವಂತ ಆತನ ವಂಶದಲ್ಲಿ ಅವತಾರ ಮಾಡ್ತಾನೆ ಅಂದರೆ ಆತ ಎಂಥ ಮಹಾನುಭಾವ ಅನ್ನೋದನ್ನು ಒಂದು ಸಲ ಆದರೂ ವಿಚಾರ ಮಾಡಬೇಕು. ಮನುಸ್ಮೃತಿಯನ್ನು ನೀವು ಓದ್ತಾ ಇದ್ದೀರಿ ಅಂದರೆ ಆ ಮನುವಿನ ಜನ್ಮ ಹೇಗಾಗಿದೆ, ಆ ಮನು ಯಾರು, ಅವನ ಮಹಾತ್ಮ್ಯ ಏನು, ಅವನ ವೈಶಿಷ್ಟ್ಯ ಏನು ಎಲ್ಲ ತಿಳ್ಕೊಂಡು ತಾನೇ ಅವನು ಹೇಳಿದ್ದನ್ನು ಖಂಡನ ಮಾಡುವಂತಹ ಸಾಹಸ ಮಾಡಬೇಕು. ಭಾಗವತ ಮನುವಿನ ವಂಶವನ್ನು ಎಷ್ಟು ಅದ್ಭುತವಾಗಿ ಹೇಳಿದೆ. ಎಷ್ಟು ಸ್ಕಂದಗಳಲ್ಲಿ ನೋಡ್ರಿ, 3ನೇ ಸ್ಕಂದಕ್ಕೆ ಪ್ರಾರಂಭ ಆಗಿದ್ದು 5ನೇ ಸ್ಕಂದ ಮುಗಿಯುವ ತನಕ ಮನುವಿನ ಕಥೆಯೇ, ಮನುವಿನ ವಂಶ ವಿಸ್ತಾರವನ್ನೇ ಇನ್ನೂ ಹೇಳ್ತಾ ಇದ್ದಾರೆ.
ಯಾಕೆಂದರೆ ಅಷ್ಟು ಸಲ ಭಗವಂತ ಅವನ ವಂಶದಲ್ಲಿ ಅವತಾರ ಮಾಡಿದ್ದಾನೆ. ಇದೇ ಸ್ವಯಂಭೂ ಮನು ಒಂದು ಅಂಶದಿಂದ ದಶರಥನಾಗಿ ಹುಟ್ಟಿ ಸಾಕ್ಷಾತ್ ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮಚಂದ್ರನನ್ನ ತನ್ನ ಮಗನನ್ನಾಗಿ ಪಡೆದಿದ್ದಾನೆ. ಈ ಮನುಸ್ಮೃತಿಯನ್ನ ತೆಗಳುವಂಥವ್ರು ಎಲ್ಲರೂ ಕೂಡ ರಾಮನನ್ನ ಪೂಜಿಸ್ತಾರೆ. ಮತ್ತೇನರ್ಥ? ಯಾವ ರಾಮನಿಗೆ ಜನ್ಮ ಕೊಟ್ಟನೋ ಆ ತಂದೆಯ ಆ ದಶರಥನಲ್ಲಿ ಆ ಸ್ವಯಂಭೂಮನುವಿನ ಅಂಶವಿತ್ತು ಅನ್ನೋದನ್ನು ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಯಾರನ್ನ ಖಂಡನ ಮಾಡ್ತಾ ಇದ್ದೀವಿ ಅನ್ನುವಂತಹ ಬುದ್ಧಿ ಇಟ್ಟುಕೊಂಡು ಖಂಡನ ಮಾಡಬೇಕಾಗ್ತದೆ. ಹಾಗಾಗಿ ಮನು ಹೇಳಿದಂತಹ ಸ್ಮೃತಿಯ ಒಂದು ವಾಕ್ಯವೂ ಕೂಡ ಅದು ದುಷ್ಟವಾದದ್ದಲ್ಲ. ಅದನ್ನು ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು ಯಥಾ ಮಾನವಾದಿ ಅಂತ ಸುಧಾದಿ ಗ್ರಂಥಗಳಲ್ಲಿ ಅವನ ಆ ಸ್ಮೃತಿಯನ್ನು ಪ್ರಮಾಣ ಅಂತ ಕನ್ಸಿಡರ್ ಮಾಡಿದ್ದಿದೆ. ಮತ್ತು ಆಗಿದ್ದ ಸಮಸ್ಯೆ ಏನು ಅಂತಂದರೆ, ಸಂಸ್ಕೃತದಲ್ಲಿ ಹೇಳಿದ್ದಾನೆ ಪಾಪ ಮನು, ಇವರಿಗೆ ಸಂಸ್ಕೃತ ತಿಳಿಯುವುದಿಲ್ಲ. ಯಾರೋ ಒಂದು ಮಾಡಿದಂಥ ಟ್ರಾನ್ಸ್ಲೇಷನ್ ನೋಡಿಕೊಂಡು ಅದೇ ಅರ್ಥ ಅಂತ ತಿಳ್ಕೊಂಡು ಅದರ ನಿಜವಾದಂತಹ ಹಿಂದಿನ ಉದ್ದೇಶವನ್ನು, ಯಾವ ತಾತ್ಪರ್ಯವನ್ನು ಏನೂ ವಿಚಾರ ಮಾಡಲಾರ್ದೆ ಒಟ್ಟು ಖಂಡನ ಮಾಡಬೇಕು ಅನ್ನೋದಕ್ಕೆ ಮಾಡ್ಕೋತ ಹೋಗಂಥವರಿಗೆ ಅದು ತುತ್ತಾಗ್ತದೆ ಹೊರತು, ಮನುಷ್ಯರು ಅಂತ ತಮ್ಮನ್ನು ತಾವು ಕರೆದುಕೊಳ್ಳುವವರು, ಮನುವಿನಿಂದ ಹುಟ್ಟಿ ಬಂದು ಮಾನವರು ಅಂತ ಕರೆಸಿಕೊಳ್ಳುವವರು ಯಾರಿಗೂ ಕೂಡ ನಮ್ಮೆಲ್ಲರ ಮೂಲ ಪುರುಷನಾದ ಮನುವಿನ ಮೇಲೆ ಯಾವ ರೀತಿಯ ಒಂದು ದ್ವೇಷ ಭಾವನೆಯೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗಿ ವಿಚಾರ ಮಾಡಿದರೆ ಅವನ ಅರ್ಥವನ್ನು ನಾವು ಸರಿಯಾದ ವಿವಕ್ಷೆಯಲ್ಲಿ ತಿಳ್ಕೊಂಡ್ರೆ, ತಿಳಿಲಾರದಾಗ ಇಂಥ ಗದ್ದಲುಗಳಾಗ್ತವೆ. ಹಾಗಾಗಿ ಎಲ್ಲರೂ ಸ್ವಲ್ಪ ಮನುವಿನ ಬಗ್ಗೆ ಹಗರಾಗಿ ಮಾತಾಡುವಾಗ ನಾವು ಮಾನವರು ಅಂತನ್ನುವುದನ್ನು ಮರೀಬಾರದು ಅನ್ನುವಂಥ ತತ್ವವನ್ನು ನಾವು ತಿಳಿಯಬೇಕು. ದೇವರು ಅವನ ಮೇಲೆ ಆಶೀರ್ವಾದ ಮಾಡಲಿಕ್ಕೆ ಇಷ್ಟು ಸಲ ಅವನ ವಂಶದಲ್ಲಿ ಅವತಾರ ಮಾಡಿದ್ದಾನೆ ಅಂತನ್ನೋದು ನಮಗೆಲ್ಲರಿಗೂ ಕೂಡ ಅದು ಗೊತ್ತಿರಬೇಕು ಅಂತ ತಿಳಿಸ್ತಾ, ಈ ಮನುವಿನ ಇನ್ನೊಬ್ಬ ಮಗ ಇವನು ಪ್ರಿಯವ್ರತ. ರಾಜ ಪರೀಕ್ಷಿತ ಶುಕಾಚಾರ್ಯರಿಗೆ ಪ್ರಶ್ನೆ ಮಾಡ್ತಾನೆ, ಭಾರೀ ಧಾರ್ಮಿಕ ಪ್ರಿಯವ್ರತ ಅಂತ ಕೇಳಿದ್ದೇವೆ. ಉತ್ತಾನಪಾದ ಅವನಂತೂ ತಾನು ರಾಜ್ಯ ಆಳಿದ, ಧ್ರುವ ಚಕ್ರವರ್ತಿ ತಾನು ರಾಜ್ಯ ಆಳಿದ, ಅವರೆಲ್ಲರೂ ಹೋಗಾಯಿತೀಗ. ಪ್ರಿಯವ್ರತ ಮಹಾಧಾರ್ಮಿಕ ಅಂತ ಕೇಳಿದ್ದೇವೆ. ಆತ ಮನೆಯೊಳಗೆ ಇದ್ದು ರಾಜ್ಯ ಆಳಿದ್ದು ಇದು ಯಾಕೋ ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತಾ ಇದೆ. ಯಾಕಂದರೆ ನನೂನಂ ಮುಕ್ತ ಸಂಘಾನಾಂ ತಾದೃಶಾನಾಂ ಮಹಾಮುನೆ, ಇವನು ಮಹಾವೈರಾಗ್ಯ ಇತ್ತಂತೆ. ಪ್ರಿಯವ್ರತ ಅಂದರೆ ವೈರಾಗ್ಯದ ಇನ್ನೊಂದು ಹೆಸರಮ್ಮ. ಅಂಥವ ಮನೆಯೊಳಗಿದ್ದು ಅವನು ಸಂಸಾರ ಮಾಡಿದ್ದು, ಅವನು ರಾಜ್ಯ ಆಳಿದ್ದು ಇದು ಯಾಕೋ ನನಗೆ ಛಾಯಾನಿರ್ವೃತ ಚಿತ್ತಾನಾಂ ನ ಕುಟುಂಬೇ ಸ್ಪೃಹಾಮತಿ. ಯಾವಾಗಲೂ ಭಗವಂತನ ಪಾದದಲ್ಲಿಯೇನೇ ಸುಖ ಅನುಭವಿಸುವಂಥವರಿಗೆ ಮನೆ, ಮಡದಿ, ಮಕ್ಕಳು, ರಾಜ್ಯ, ಅರಮನೆ ಈ ವಿಷಯದಲ್ಲಿ ಸ್ಪೃಹ ಇರೋದೇ ಇಲ್ಲ. ಎಂದಿಗೂ ಅವರು ಇದರೊಳಗೆ ಬಹಳ ಇಚ್ಛಾ ಪಡೋದಿಲ್ಲ, ಅದರ ಮೇಲೆ ಬಹಳ ಮಮಕಾರವನ್ನು ತೋರಿಸೋದಿಲ್ಲ. ಅಂಥ ಪ್ರಿಯವ್ರತ ಯಾಕೆ ಮನೆಯೊಳಗೆ ಬಂದು ನಿಂತು ತಾನು ಈ ರಾಜ್ಯವನ್ನು ಆಳಬೇಕಾಯಿತು ಅನ್ನೋದು. ಸಕ್ತಸ್ಯ ಯತ್ ಸಿದ್ಧಿರಭೂತ್ ಕೃಷ್ಣೇ ಚ ಮತಿರಚ್ಯುತ. ಅವನೆಷ್ಟು ಸಕ್ತನಾದ ಮೇಲೂ ಪ್ರಿಯವ್ರತ ಮನೆ, ರಾಜ್ಯ, ಪ್ರಜೆಗಳು ಇಂಥದ್ರಲ್ಲಿ ತಾನು ಸಕ್ತನಾದರೂ ಕೂಡ ಅವನಿಗೆ ಸಿದ್ಧಿ ಹೆಂಗೆ ಬಂತು, ಅವನು ಹೆಂಗೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ತಾನು ಮೋಕ್ಷವನ್ನು ಪಡೆದುಕೊಂಡ. ಯಾಕಂದರೆ ಇದು ಎರಡೂ ನಮಗೆ ಅದು ಸ್ವಲ್ಪ ಐರನಿ, ಅದು ಯಾಕೋ ಒಂದಿಷ್ಟು ವಿಪರ್ಯಾಸ ಅನ್ನಿಸ್ತಾ ಇದೆ. ಅವನು ಬಹಳ ಮನೆಯೊಳಗೆ ಸಂಸಾರದೊಳಗೆ ಆಸಕ್ತ ಆದ, ಅಂದ್ರೂ ಮೋಕ್ಷವನ್ನು ಹೊಂದಿದ. ಇವೆರಡೂ ಹೆಂಗೆ ಕೂಡುತ್ತಾವೆ ಅನ್ನೋದನ್ನು ಶುಕಾಚಾರ್ಯರಿಗೆ ಸೂಕ್ಷ್ಮವಾಗಿ ಪ್ರಶ್ನೆಯನ್ನು ಮಾಡ್ತಾನೆ ಪರೀಕ್ಷಿತ. ಅದಕ್ಕೆ ಶುಕರ ಉತ್ತರವನ್ನು ಪಂಚಮ ಸ್ಕಂದ ಇದು ಗದ್ಯ ಪದ್ಯಮಯವಾದಂತಹ ಒಂದು ಸ್ಕಂದ. ಪಂಚಮ ಸ್ಕಂದದ ವೈಶಿಷ್ಟ್ಯವನ್ನು ತಿಳ್ಕೊಳ್ರಿ. ಶ್ರೀಮದಾಚಾರ್ಯರು ಒಂದು ಸಲ ಅಚ್ಯುತ ಪ್ರೇಕ್ಷರೊಂದಿಗೆ ತಾವು ಚರ್ಚೆಯನ್ನು ಮಾಡ್ತಾ ಕೂತಾಗ ಪಂಚಮ ಸ್ಕಂದದ ಬೇರೆ ಬೇರೆ ಪುಸ್ತಕಗಳಿದ್ದು ಅಂತ. ಎಲ್ಲರೂ ಅವಾಗೆಲ್ಲ ಹಸ್ತಲಿಖಿತ ಪ್ರತಿಗಳು, ಏನೋ ಪ್ರಾಮಾದಿಕವಾಗಿ ತಮಗೆ ಬೇಕಂತ ಬರೆದು ಬಿಡ್ತಿದ್ರು, ಅಥವಾ ಏನೋ ತಪ್ಪು ಬರೀತಿದ್ರು. ಕೆಲವರು ಸುಮ್ಮನೆ ಶ್ಲೋಕ ಸೇರಿಸ್ತಿದ್ರು, ಕೆಲವರು ಶ್ಲೋಕ ತೆಗೀತಿದ್ರು, ತಮಗೆ ಅನುಕೂಲ ಆಗುವಂಥ, ತಮ್ಮ ಸಿದ್ಧಾಂತಕ್ಕೆ ಅನುಕೂಲ ಆಗುವಂಗೆ ಏನೇನೇನೇನೋ ಮಾಡಿಬಿಡ್ತಿದ್ರು. ಹಾಗಾಗಿ ಶ್ರೀಮದಾಚಾರ್ಯ ಕಾಲಕ್ಕೆ ಆಗಿತ್ತಿದೆಲ್ಲ. ಅಲ್ಲಿ ಈ ಪುಸ್ತಕದ್ದೇ ಕರೆಕ್ಟು ಅಂತ ಒಂದು ಪುಸ್ತಕ ಶ್ರೀಮದಾಚಾರ್ಯ ಕೈ ಇಟ್ಟು ತೋರಿಸಿದ್ರು. ಬಹಳ ಸಣ್ಣ ವಯಸ್ಸಿನ ಶ್ರೀಮದಾಚಾರ್ಯರಿಗೆ ಆಗಾಗ ಸನ್ಯಾಸ ತೆಗೆದುಕೊಂಡು ಪೂರ್ಣಪ್ರಜ್ಞರು ಅಂತಾಗಿದ್ರು. ಆವಾಗ ಗುರುಗಳು ಕೇಳ್ತಾರೆ, ಇಷ್ಟೆಲ್ಲ ಇರಬೇಕಾದಾಗ ಇದನ್ನೇ ಹೇಗೆ ಕರೆಕ್ಟು ಅಂತ ಹೇಳ್ತೀರಿ ಅಂತ. ಪರೀಕ್ಷಣಾಯ ಇಕ್ಷೆ ಸಮಸ್ತ ಪುಸ್ತಕಂ ಎಲ್ಲ. ಅವಾಗ ಅವ್ರು ಹೇಳ್ತಾರೆ, ನಾನು ಬಾಯಿಂದ ಹೇಳ್ತಾ ಹೋಗ್ತೇನೆ, ವೇದವ್ಯಾಸರಿಂದ ನಾನು ಸಾಕ್ಷಾತ್ತಾಗಿ
ಅದನ್ನು ನಾನು ಸಿದ್ಧಿ ಮಾಡಿಕೊಂಡಿದ್ದೇನೆ, ನಾನು ಬಾಯಿಂದ ಹೇಳ್ತಾ ಹೋಗ್ತೇನೆ. ಯಾವ ಗ್ರಂಥದಲ್ಲಿ ನಾನು ಹೇಳಿದಂತೆ ಇದೆಯೋ ಅದನ್ನು ಬೇಕಾದರೆ ನೀವು ಅದನ್ನೇ ಸರಿ ಅಂತ ಒಪ್ಪ್ರಿ ಅಂತ. ಆವಾಗ ಉಚಿತ ಪ್ರೇಕ್ಷಕರು ಹೇಳ್ತಾರೆ, ನಿಗದ್ಯತಾಂ ಗದ್ಯಮಿಹೈವ ಪಂಚಮೇ ಅಂತ. ನಿಮಗೆ ಅಷ್ಟು ಭಾಗವತದ ಮೇಲೆ ತೃಪ್ತಿನೇ ಇತ್ತು ಅಂದರೆ 5ನೇ ಸ್ಕಂದ ಹೇಳ್ರಿ ನೋಡೋಣ, ಯಾಕಂದ್ರೆ ಬಹಳ ಕಠಿಣ 5ನೇ ಸ್ಕಂದ. ಗದ್ಯದಲ್ಲಿ ಭಾಗವತವನ್ನು ಹೇಳಿಬಿಟ್ಟಿದ್ದಾರೆ ವೇದವ್ಯಾಸ ದೇವರು. ಅದನ್ನು ಒಂದನ್ನೂ ನಾವು ಸರಿಯಾಗಿ ಅನ್ಲಿಕ್ಕೂ ಬರೋದಿಲ್ಲ, ಅಂಥದ್ದು ಅದು ಗದ್ಯ. ಅಂಥದ್ದು ಯಾರೂ ಅನ್ಲಿಕ್ಕಾಗೋದಿಲ್ಲ. ಅದನ್ನೇನ್ರೆ ನೀವು ಹೇಳಿದ್ರಿ ಅಂದರೆ ನಾವು ಒಪ್ಪಬಹುದು, ನೀವು ಬಹುಶಃ ನೀವೇ ಹೇಳಿದ್ದೇ ಭಾಗವತ ಸರಿಯದ ಅಂತ ಹೇಳಬಹುದು ಅಂತಂದರೆ, ಸಂಪೂರ್ಣವಾಗಿ ಆ ಗದ್ಯ ಭಾಗವನ್ನು 5ನೇ ಸ್ಕಂದದ ಗದ್ಯ ಭಾಗವನ್ನು ಮುಖೋದ್ಗತವಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಆವಾಗ ಎಲ್ಲ ಪುಸ್ತಕಗಳನ್ನು ನೋಡಬೇಕಾದಾಗ ಆ ಯಾವ ಪುಸ್ತಕವನ್ನು ನೀವು ತೋರಿಸಿರ್ತಾರೋ ಅದರಲ್ಲಷ್ಟೇ ಆ ಪಾಠ ಇರ್ತದೆ, ಉಳಿದೆಲ್ಲ ವ್ಯಸ್ತವಾಗಿ ಅಸ್ತವ್ಯಸ್ತವಾಗಿ ಹೋಗಿದ್ದನ್ನು ಅವರು ನೋಡ್ತಾರೆ. ಆವಾಗ ಹೆಂಗಿದು, ಹೇಗೆ ನೀವು ಇಷ್ಟೆಲ್ಲ ಗದ್ಯ ಭಾಗವನ್ನು ಸರಳವಾಗಿ ಹೇಳಿಬಿಟ್ರಿ, ಇನ್ನೂ ನಿಮ್ಮ ವಯಸ್ಸು ಬಹಳ ಚಿಕ್ಕದು, ಇನ್ನೂ ಏನನ್ನೂ ನೀವು ಓದೇ ಇಲ್ಲ, ಇನ್ನೂ ಕಲಿತೇ ಇಲ್ಲ, ಶಾಸ್ತ್ರದ ಅಧ್ಯಯನೇ ಆಗಿಲ್ಲ ನಿಮ್ಮದು, ಹೇಗಿದಾಯಿತು ಅಂದಾಗ, ಅತ್ರ ಜನ್ಮನಿನ ಯತ್ಪಠಿತಂತೆ ಜೈತ್ರಭಾತಿ ಕಥಮಿತ್ಯ ಮುನೋಕ್ತೆ ಪೂರ್ವಜನ್ಮಸು ಹಿ ವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ ಅಂತ. ಯಾವ ಈ ಜನ್ಮದಲ್ಲಿ ಓದಿದಂತಹ ಜ್ಞಾನ ಇದಲ್ಲ, ಪೂರ್ವಜನ್ಮಸು ನನ್ನ ಮೂಲ ಅವತಾರದಲ್ಲಿಯೇನೆ, ನನ್ನ ಹಿಂದಿನ ಅವತಾರಗಳಲ್ಲಿ ನನ್ನ ಮೂಲ ರೂಪದಲ್ಲಿಯೇನೆ ನನಗಿದೆಲ್ಲ ಜ್ಞಾನ ಮೊದಲಿಂದ ಇದು ಸ್ವಭಾವ ಪ್ರಜ್ಞೆಯಿಂದ ಇದೆ ಅಂತ ಶ್ರೀಮದಾಚಾರ್ಯರು ತಿಳಿಸಿದಂತಹ ಅತ್ಯಂತ ಏನು ಹೇಳಲಿಕ್ಕೆ ಬಂದೆ ಅಂದರೆ ಅತ್ಯಂತ ಕಠಿಣವಾದಂತಹ ಸ್ಕಂದ ಅದು ಪಂಚಮ ಸ್ಕಂದ. ಗದ್ಯ ರೂಪದಲ್ಲಿ ಕಥೆಯನ್ನು ವೇದವ್ಯಾಸದೇವರು ವರ್ಣನೆಯನ್ನು ಮಾಡಿದ್ದಾರೆ. ಮಧ್ಯ ಮಧ್ಯದಲ್ಲಿ ಪದ್ಯಗಳನ್ನು ಕೂಡ ಸೇರಿಸ್ತಾರೆ. ಅದಕ್ಕೆ ಹೇಗೆ ಈ ಪ್ರಿಯವ್ರತನಿಗೆ ಮನೆಯೊಳಗೂ ಆಸಕ್ತಿ, ಸಂಸಾರದೊಳಗೂ ಆಸಕ್ತಿ, ಅಂದರೂ ಮೋಕ್ಷ ಹೊಂದಿದ, ಎರಡೂ ಹ್ಯಾಂಗ್ ಕೂಡಿಸೋದು ಅಂತ ಪ್ರಶ್ನೆಯನ್ನು ಮಾಡಿದರೆ ಶುಕಾಚಾರ್ಯ ಹೇಳ್ತಾರೆ, ಬಾಢಮುಕ್ತಂ ಭಗವತ ಉತ್ತಮ ಶ್ಲೋಕಸ್ಯ ಶ್ರೀಮಚ್ಚರಣಾರವಿಂದ ಮಕರಂದರಸ ಆದಿತ ಆವೇಶಿತ ಚೇತಸೋ ಭಾಗವತ ಪರಮಹಂಸ ದಯಿತಃ ಕಥಂಚಿತ್ ಅಂತರಾಯ ವಿಹಿತಾಂ ಸ್ವಾಂ ಶಿವತಮಾಂ ಪದವೀಂ ನ ಪ್ರಾಯೇಣ ಹಿ ಹಿನ್ವನ್ ಆಸ್ತೆ. ಹೌದಪ್ಪ, ನೀ ಹೇಳಿದ್ದು ಸರಿ, ಸಂಸಾರದಲ್ಲಿ ಆಸಕ್ತನಾಗಿ ಪ್ರಿಯವ್ರತ ಇದ್ದ ಅಂತ ನೀನು ಕೇಳಿದ್ದೀಯ, ಈ ಕಥೆ ನಿಜ. ಆದರೆ ಸಂಸಾರದೊಳಗಿದ್ದ ಇಷ್ಟೇ ಹೊರತು ಆಸಕ್ತನಾಗಿ ಇದ್ದಿದ್ದಿಲ್ಲ. ಭಗವಂತನ ಪಾದ ಮಕರಂದ ರಸದೊಳಗೇನೆ ತನ್ನ ಮನಸ್ಸನ್ನು ಇಟ್ಟು ಎಲ್ಲ ಕಾಲಕ್ಕೂ ಭಗವಂತನನ್ನೇ ತಾನು ಧ್ಯಾನವನ್ನು ಮಾಡ್ತಾ ಇದ್ದದ್ದರಿಂದ ಅವನಿಗೆ ಮೋಕ್ಷ ಸಿಕ್ಕದ್ದರಲ್ಲಿ ಯಾವ ವೈಚಿತ್ರ್ಯ ಅನ್ನೋದಿಲ್ಲ. ಹಾಗಾದರೆ ಅವನ ಕಥೆಯನ್ನು ನಮಗೆ ಪೂರ್ಣವಾಗಿ ತಿಳಿಸ್ರಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾನೆ. ಪ್ರಿಯವ್ರತ ಮನುವಿನ ಮಗ, ಮಹಾಭಾಗವತ, ನಾರದರ ಸೇವೆಯಿಂದ ಎಲ್ಲ ಜ್ಞಾನವನ್ನು, ನಾರದರಿಂದ ತಾನು ಎಲ್ಲ ಜ್ಞಾನವನ್ನು ಪಡೆದುಕೊಂಡಂತಹ ಮಹಾನುಭಾವ ಪ್ರಿಯವ್ರತ. ಬ್ರಹ್ಮಸತ್ರದಲ್ಲಿ ಒಂದು ದೊಡ್ಡ ಯಜ್ಞದಲ್ಲಿ ತಾನು ದೀಕ್ಷೆಯನ್ನು ತಾಳಿ ಅಲ್ಲಿ ಕುಳಿತಿದ್ದಾನೆ. ಅತಃ ಭಗವಾನ್ ಆದಿದೇವ, ಆಗ ಭಗವಾನ್ ಆದಿದೇವರಾದ ಬ್ರಹ್ಮದೇವರು ಸತ್ಯಲೋಕದಿಂದ ಕೆಳಗಿಳಿದು ಪ್ರಿಯವ್ರತನ ಜೊತೆಗೆ ಮಾತಾಡಬೇಕು ಅಂತ ಬರ್ತಾ ಇದ್ದಾರೆ. ಪ್ರಿಯವ್ರತನ ಮಹತ್ವವನ್ನು ಇಷ್ಟರಲ್ಲೇನೆ ತಿಳ್ಕೊಂಡು ಬಿಡ್ರಿ. ಮಹಾಬ್ರಹ್ಮಸತ್ರವನ್ನ ಮಾಡಿ ಯಜ್ಞವನ್ನ ಮಾಡಿ ನಾನಿನ್ನು ಅರಣ್ಯಕ್ಕೆ ಹೋಗಿ ನಾನು ತಪಸ್ಸು ಮಾಡ್ತೇನೆ ಅಂತ ಪ್ರಿಯವ್ರತನ ವಿಚಾರ. ಈ ವಿಚಾರದ ಬಗ್ಗೆ ಸ್ವಲ್ಪ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಬ್ರಹ್ಮದೇವರ ಮೇಲಿಂದ ಇಳಿತಾ ಇದ್ದಾರೆ. ಹೆಂಗೆ ಹೇಳಿದ್ರು? ತತ್ರ ತತ್ರ ಗಗನತಲೆ ಉಡುಪತಿರಿವ ವಿಮಾನಾವಲಿಭಿಃ ಅನುಪಥಂ ಅಮರ ಪರಿವೃಢೈಃ ಅಭಿಪೂಜ್ಯಮಾನಃ ಪತಿ ಪತಿ ಚ ವರೂತಶಃ ಸಿದ್ಧ ಗಂಧರ್ವ ಸಾಧ್ಯ ಚಾರಣ ಮುನಿಗಣೈಃ ಉಪಗೀಯಮಾನಃ ಗಂಧಮಾದನ ದ್ರೋಣೀಂ ಅವಭಾಸಯನ್ನುಪಸರ್ಪ. ಸತ್ಯಲೋಕದಿಂದ ಕೆಳಗೆ ಬರ್ತಾ 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 ಅಲ್ಲಲ್ಲಿದ್ದಂಥ ದೇವತೆಗಳ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಪತಿ ಹಾದಿಯೊಳಗೆ ಎಲ್ಲರೂ ಬಂದಿಲ್ಲವರು. ಬ್ರಹ್ಮದೇವ್ರು ಬರ್ಲಿಗತ್ತಾರ್ರಿ, ಬ್ರಹ್ಮದೇವ್ರು ಬರ್ಲಿಗತ್ತಾರ. ಮ್ಯಾಲಿಂದ ಹಂಸವಾಹನದೊಳಗೆ ಎಲ್ಲ ಲೋಕ ನೋಡ್ಕೋತ ಕೆಳತನ ಬಂದ್ರಂತವ್ರು ಭೂಮಿ ತನಕ. ಈ ಪ್ರಿಯವ್ರತನ ಮಾತಾಡಿಸ್ಲಿಕ್ಕಂತ ಅವ್ರು ಬಂದಾರ್ರಿ ಇಲ್ಲಿ ತನಕ. ಎಂಥ ವಿಚಿತ್ರ ನೋಡ್ರಿ. ನಾವು ಹೋಗಿ ಆಫೀಸ್ನಾಗ ಕೂತು ವೇಟ್ ಮಾಡಿ ಅಪಾಯಿಂಟ್ಮೆಂಟ್ ಪಡೋದು ಅಲ್ಲ, ಇವನ ಬಗ್ಗೆ ಕಾಳಜಿ ವಹಿಸಿ ಬ್ರಹ್ಮದೇವರು ಮೊಮ್ಮಗನೇ, ಮನುವಿನ ಮಗನೇ, ಇಲ್ಲ ಅಂತಲ್ಲ, ಅಂತೂ ಅವರು ಮೇಲಿಂದ ಇಳಿದು ಬರ್ತಾ ಇದ್ದಾರೆ. ಹಾದಿಯೊಳಗೆ ಅವರಿಗೆಲ್ಲ ಸ್ವಾಗತ. ಅಂತೂ ಮಂದರ ದ್ರೋಣಿಯೊಳಗೆ ಬಂದು ಅಲ್ಲಿ ಬಂದಾಗ ಇವನು ಬಹಳ ಭಕ್ತಿಯಿಂದ ಎದ್ದು ನಿಂತವರಿಗೆ ಸ್ವಾಗತವನ್ನು ಮಾಡಿ, ಏನು ಬ್ರಹ್ಮದೇವರ ಮನೆಗೆ ಬಂದ್ರೆ ಎಲ್ಲರನ್ನು ಸೃಷ್ಟಿ ಮಾಡಿದಂತಹ ವಿಧಾತ ಅವರು ಬಂದಾರೆ ಅಂತ ಬೇಕಾದಷ್ಟು ಅವರ ಪೂಜೆಯನ್ನು ಮಾಡಿ ಅವರಿಗೆ ಆಸನದಲ್ಲಿ ಕೂಡಿಸಿ ಉಪದೇಶ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಪ್ರಿಯವ್ರತ ಮಾಡಿದರೆ ಅವರು ಹೇಳ್ತಾರಂತೆ, ನಿಬೋಧತಾತೇದ ಮೃತಂ ಬ್ರವೀಮಿಮಾ ಅಸೂಯಿತುಂ ದೇವಮರ್ಹಸ್ಯ ಮೇಯಂ
ಅಹಂ ಭವಸ್ತೆ ತತ ಏಷ ಮಹರ್ಷಿ ವಹಾಮ ಸರ್ವೇ ವಿವಶಾಯಸ್ಯ ದಿಷ್ಟಂ. ಪ್ರಿಯವ್ರತ, ನಾನಾಗಲಿ, ರುದ್ರದೇವರಾಗಲಿ, ಎಲ್ಲ ದೇವತೆಗಳಾಗಲಿ, ಈ ನಿನ್ನ ಮಹರ್ಷಿ, ನಿನ್ನ ತಂದೆಯಾದಂಥ ಮನುವಾಗಲಿ, ಎಲ್ಲರೂ ಕೂಡ ಆ ಭಗವಂತನ ವಶದೊಳಗಿದ್ದು ಕೆಲಸವನ್ನು ಮಾಡೋರು. ನಾವು ಯಾರ್ಯಾರು ಸ್ವತಂತ್ರರಲ್ಲ. ನ ತಸ್ಯ ಕಶ್ಚಿತ್ ತಪಸಾ ವಿದ್ಯೆಯಾವ ನ ಯೋಗವೀರ್ಯೇಣ ಮನೀಷಯಾವ ನೈವಾರ್ಥಧರ್ಮೈ ಪರತಸ್ವತೋ ವ ಕೃತಂ ವಿಹಂತುಂ ತನುಭೃದ್ವಿಭೂಯಾತ್. ಭಗವಂತ ಏನು ಇಚ್ಛಾ ಮಾಡ್ಯಾನ ನೋಡು, ಅದನ್ನು ನಾವು ತಪಸ್ಸಿನಿಂದ, ನಮ್ಮ ವಿದ್ಯಾದಿಂದ, ನಮ್ಮ ಯೋಗದಿಂದ, ನಮ್ಮ ಬುದ್ಧಿಯಿಂದ, ನಮ್ಮ ರೊಕ್ಕದಿಂದ ಯಾವುದರಿಂದೂ ಅದನ್ನು ಬದಲಿ ಮಾಡಲಿಕ್ಕಾಗುವುದಿಲ್ಲ. ಭಗವಂತೇನು ಇಚ್ಛಾ ಮಾಡ್ಯಾನ ಎಲ್ಲಾನು ಅದ್ರ ತಕ್ಕಂಗೆ ನಡೆಯುವುದು. ಹರಿಚಿತ್ತ, ಸತ್ಯ ಹರಿಚಿತ್ತ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹರಿಚಿತ್ತ, ಸತ್ಯ ಹರಿಚಿತ್ತ. ಏನು ನಡೀತದೆ? ಇದು ಭಗವಂತನ ಇಚ್ಛೆಯಂತೆ ನಡೀತದೆ. ಭವಾಯ ನಾಶಾಯ ಚ ಕರ್ಮ ಕರ್ತುಂ ಶೋಕಾಯ ಮೋಹಾಯ ಸದಾಭಯಾಯ ಸುಖಾಯ ದುಃಖಾಯ ಚ ದೇಹ ಯೋಗಂ ಅವ್ಯಕ್ತದಿಷ್ಟಂ ಜನತಾಂಗಧತ್ತಿ. ತಮ್ಮ ಸುಖಕ್ಕೆ, ದುಃಖಕ್ಕೆ, ಹುಟ್ಟಿಗೆ, ಸಾವಿಗೆ, ಮೋಹಕ್ಕೆ, ಅಭಯಕ್ಕೆ, ಎಲ್ಲದಕ್ಕೂ ದೇಹವನ್ನು ಆ ಭಗವಂತನ ಇಚ್ಛೆಯಂತೆ ತಮ್ಮ ಕರ್ಮಗಳಿಗೆ ಅನುಗುಣವಾಗಿ ಈ ಜೀವ ಪಡೆದುಕೊಂಡು ಬಂದಿದ್ದ. ಯದ್ವಾಚಿತಂತ್ಯಾಂ ಗುಣಕರ್ಮ ನಾಮಭಿಸ್ವದಾಮಭಿರ್ವತ್ಸ ವಯಂ ಸುಯೋಚಿತಾಃ ಸರ್ವೇ ವಹಾಮೋ ಈಶ್ವರಾಯ ಪ್ರೋತಾ ನಸೀವದ್ ವಿಪದೇ ಚತುಷ್ಪದಃ. ಹೇಗೊಂದು ಬಲಿವರ್ಧ ಅಂದರೆ ಈ ಎತ್ತಿಗೆ ಮೂಗುದಾಣ ಅಂತ ಹಾಕ್ತಿರಿ ನೋಡ್ರಿ, ಮೂಗುದಾಣ ಅಂತ, ನಸಿ ಅಂತಂತಾರೆ ಅದಕ್ಕೆ. ಮೂಗುದಾಣವನ್ನು ಹಾಕಿ ಆ ಚಕ್ಕಡಿ ಬಂಡಿ ನಡೆಸುವಂಥವ ಅವನ ಹಿಂದೆ ಕೂತಿರ್ತಾನೆ. ಆ ಎತ್ತಿ ಮೂಗುದಾಣ ಹಾಕಿ ಅವನು ಹೆಂಗೆ ಹೇಳ್ತದೋ ಹಂಗೆ ಎತ್ತು ಪಾಪ ಹೊಲವನ್ನು ಉಳ್ತಾ ಹೊಂಟಿರ್ತದೆ. ಹಾಗೆ ನಾವೆಲ್ಲರೂ ಕೂಡ ಅವನ ಕೈಯೊಳಗಿದ್ದಂಥ ಅವನ ಆ ಅಧೀನದಲ್ಲಿ ಮೂಗುದಾಣ ಹಾಕಿಸ್ಕೊಂಡಂಥ ನಾವೆಲ್ಲರೂ ದೇವತೆಗಳು, ಜೀವರು. ಬ್ರಹ್ಮದೇವರು ಇದನ್ನು ಹೇಳ್ತಾರೆ. ಭಗವಂತ ಹೆಂಗೆ ನಡೆಸ್ತಾನೋ ಹಂಗೆ ನಾವು ನಡೆಯೋರು. ಹೆಂಗೆ ನಡೆಸುವಿ ಹಾಗೆ ನಡೆಕೊಂಬೆ ಸ್ವಾಮಿ ಅಂತ ದೇವರ ಮುಂದೆ ನಮ್ಮಂಥ ಬ್ರಹ್ಮಾದಿ ಮಹಾದೇವತೆಗಳು ಕೂಡ ಏನೂ ಸ್ವಾತಂತ್ರ್ಯವನ್ನು ತೋರಲಾರ್ದೇನೆ ಅವನ ಹೇಳಿದ ದಿಕ್ಕಿನಲ್ಲಿ ನಡೆಯುವವರಷ್ಟೇ. ಈಶಾವ ಸೃಷ್ಟಂ ಝವರನ್ಮಹಿಂಗ ದುಃಖಂ ಸುಖಂ ವಾ ಗುಣಕರ್ಮ ಸಂಗಾತ್. ನಮ್ಮ ಗುಣಗಳು, ನಮ್ಮ ಕರ್ಮಗಳ ಸಂಘದಿಂದ ಭಗವಂತ ಕೊಟ್ಟದ್ದನ್ನ ಉಣ್ಣುವಂಥವರಷ್ಟೇ ನಾವು. ಚಕ್ಷುಷ್ಮತ ಅಂಧಾ ಇವ ನಿಯಮಾನ. ಅಂಧರು, ಕಣ್ಣೇ ಇರಲಾರ್ದಂಥವರು, ಯಾವನೋ ಪಾಪ ಕೈ ಹಿಡಿದು ಕಣ್ಣಿದ್ದವ ಚಂದಾಗಿ ನಡೆಸ್ಕೊಂಡು ಹೊಂಟಿರ್ತಾನೆ. ಅವನು ಹೆಂಗೆ ನಡೆಸ್ತಾನೋ ಹಂಗೆ ನಡೀತಾರಲ್ಲ ಕುರುಡರು, ಆ ರೀತಿಯಲ್ಲಿ ಭಗವಂತ ಹೆಂಗೆ ನಡೆಸ್ತಾನೋ ಹಂಗೆ ನಡೆಯುವವರಷ್ಟೇ. ನಾವು ಯಾರೂ ಕೂಡ ಸ್ವತಂತ್ರರಲ್ಲ. ಯಾಕೆ ಹೇಳಲಿಗತ್ತೀರಿ ಇದನ್ನೆಲ್ಲ ಅಂದವ? ಇಷ್ಟೆಲ್ಲ ಚಂದ ಹೇಳಲಿಗತ್ತೀರಿ, ಯಾಕೆ ಹೇಳಲಿಗತ್ತೀರಿ? ನೀನು ಯಾರು? ಮನುವಿನ ಮಗ, ನೀನು ಮಹಾರಾಜ, ನೀನು ಕ್ಷತ್ರಿಯ, ನೀನು ರಾಜ್ಯವನ್ನು ಆಳಬೇಕಾದದ್ದು ನಿನ್ನ ಕರ್ತವ್ಯ. ನೀನೇನು ಹೇಳ್ತಾ ಇದ್ದಿ? ಒಲ್ಲೆ ನಾನು ರಾಜ್ಯ, ನಾನು ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡ್ತಾ ಕೂಡ್ತೀನಿ ಅಂತ ಹೇಳ್ತಾ ಇದ್ದಿ. ಯಾಕೆ ತಪಸ್ಸಿಗೆ ಹೊರಟಿ ಅರಣ್ಯಕ್ಕೆ ತಪಸ್ಸು ಮಾಡಬೇಕು ಅಂತ? ತಪಸ್ಸು ಮಾಡಿ ಏನು ಮಾಡಾಮಿದ್ದಿ? ದೇವರನ್ನು ಒಲಿಸ್ಕೊಳ್ಳಾಮಿದ್ದಿ. ಆ ದೇವರು ನಿನಗೆ ಏನು ಕರ್ತವ್ಯ ಹೇಳಾನೆ? ನೀನು ಕ್ಷತ್ರಿಯನಾದಂಥ ನಿನಗೆ ದೇವರು ಹೇಳಿದ ಕರ್ತವ್ಯ ಏನು? ವಿಚಾರ ಮಾಡು. ಭಗವಂತ ಕ್ಷತ್ರಿಯರಿಗೆ ಕೇವಲ ತನ್ನ ಪ್ರಜೆಗಳ ಸಂರಕ್ಷಣೆಯನ್ನು ಮಾಡಿ ದಾನಾದಿಗಳನ್ನು ಮಾಡ್ತಾ ಭಗವನ್ನಿಷ್ಠವಾದಂಥ ಮನಸ್ಸಿನಿಂದ ಭಗವಂತನಲ್ಲಿ ಮನಸ್ಸನ್ನು ಇಟ್ಟು ಎಲ್ಲ ರೀತಿಯ ಶುಭ ಕರ್ಮಗಳನ್ನು ಮಾಡುವುದರೂ ಕೂಡ ಪ್ರಜಾರಕ್ಷಣೆಯೇ ಅವನ ಅತಿ ದೊಡ್ಡದಾದ ಧರ್ಮ ಅಂತ ಭಗವಂತ ಹೇಳ. ನೀನು ಅದೆಲ್ಲ ಬಿಟ್ಟು ಈಗ ಓಡಿ ತಪಸ್ಸಿಗೆ ಅಂತ ಪ್ರಜಾರಕ್ಷಣೆ ನಿನ್ನ ಕರ್ತವ್ಯವನ್ನು ಬಿಟ್ಟು ಓಡಿ ಹೊಂಟಿ. ಅರ್ಜುನನು ಇದೇ ಪ್ರಶ್ನೆಯನ್ನೇ ಮಾಡಿದ್ದಲ್ಲ. ನಾನು ಸರಳಾಗಿ ನನ್ನ ಸನ್ಯಾಸ ತಗೊಂಡು ನಾನು ನಿನ್ನೊಳಗೆ ಪೂಜಾ ಮಾಡ್ತಾ ನಿನ್ನೊಳಗೆ ಮನಸ್ಸಿಟ್ಟು ಇದ್ದು ಬಿಡ್ತೀನಿ ಸ್ವಾಮಿ, ಯಾಕೆ ನನಗೆ ಯುದ್ಧವೆಂಬ ಘೋರವಾದ ಕರ್ಮದಲ್ಲಿ ನನ್ನನ್ನು ಯೋಜನೆ ಮಾಡ್ತೀಯ ಅಂತ ಕೇಳಿದಾಗ ಭಗವಂತ ಹೇಳಿದ್ದಿದೆ. ನಿನ್ನ ಕರ್ತವ್ಯ ಏನು ಅನ್ನೋದನ್ನು ನೀನು ತಿಳಿದುಕೋ. ನೀನೊಬ್ಬ ಕ್ಷತ್ರಿಯ, ನಿನ್ನ ಕರ್ತವ್ಯ ಪ್ರಜೆಗಳ ಪಾಲನೆಯನ್ನು ಮಾಡೋದು. ಅದನ್ನು ನೀನು ಮಾಡದೇ ಇದ್ದರೆ ನಮ್ಮ ಟೇಬಲ್ ಮ್ಯಾಲಿದ್ದದ್ದು ಎಲ್ಲ ಕೆಲಸ ಫೈಲ್ ಪೆಂಡಿಂಗ್ ಇಟ್ಟು ಇನ್ನೊಬ್ಬರ ಟೇಬಲ್ ಮ್ಯಾಲಿಂದ ಎಲ್ಲ ಕೆಲಸ ಮುಗಿಸಿ ನಾ ಭಾಳ ಕೆಲಸ ಮಾಡೀನಿ ಅಂತ ಹೇಳೋದ್ರೊಳಗೆ ಏನೂ ಅರ್ಥ ಇಲ್ಲ. ನಮ್ಮ ಕೆಲಸ ಮೊದಲು ನಾವು ಮಾಡಬೇಕು, ಅದನ್ನೆಲ್ಲ ಪೆಂಡಿಂಗ್ ಉಳಿಸುವಂಗಿಲ್ಲ. ನೀ ಕ್ಷತ್ರಿಯ, ನಿನ್ನ ಕರ್ತವ್ಯ ಪ್ರಜಾಪಾಲನ. ಅದನ್ನು ನೀ ಮಾಡೇ ಮುಂದಿನ ಕೆಲಸ ಮಾಡು. ನೀ ಆ ಪ್ರಜಾಪಾಲನ ಪೂರ್ಣ ಮಾಡಿ ನಿನ್ನ ಮಕ್ಕಳು ದೊಡ್ಡ ಆದಮೇಲೆ ಅವ್ರಿಗೆ ನೀ ಭಾರ ವಹಿಸ್ಕೊಟ್ರೆ ನೀನು ಹೋಗು, ಬೇಡ ಅಂದಿಲ್ಲ. ಆದರೆ ನಾನು ಎಲ್ಲ ನಡೆದು ತುಂಬ ತಾರಣ್ಯದೊಳಗೆ ನಾನು ಎಲ್ಲ ಮಧ್ಯದ ಜವಾಬ್ದಾರಿ ಬಿಟ್ಟು ಹೋಗ್ತೀನಿ ಅಂತಂದ್ರೆ
ಭಗವಂತ ಅದಕ್ಕೆ ಅವಕಾಶ ನಮಗೆ ಕೊಟ್ಟಿಲ್ಲ. ಅವನು ಹೆಂಗೆ ಹೇಳ್ತಾನೋ ಹಂಗೆ ನಾವು ಮಾಡಬೇಕು. ಬ್ರಹ್ಮದೇವರು ಆದೇಶವನ್ನು ಮಾಡ್ತಾರೆ ಪ್ರಿಯವ್ರತನಿಗೆ. ಅವನಂದ, ಯಾಕೆ ನಾನು ಅರಣ್ಯಕ್ಕೆ ಈಗ ಹೋದ್ರೆ ಏನಾಗ್ತದೆ? ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾದ್ಯತೋ ವಸಂತೆ ಸಹ ಷಟ್ ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮ ಕಿಮ್ನು ಕರೋತ್ಯವದ್ಯಂ. ಬಹಳ ಸುಂದರವಾಗಿ ಹೇಳ್ತಾರೆ ಬ್ರಹ್ಮದೇವರು. ಯಾಕೊಂಟಿ? ಅಲ್ಲ, ಇಲ್ಲೆಲ್ಲ ಕಾಮ ಕ್ರೋಧ ಇವೆಲ್ಲ ನಮಗೆ ಕಾಡ್ತಾವ ಸಂಸಾರದೊಳಗಿದ್ರ, ಅದಕ್ಕೆ ವನಕ್ಕೆ ಹೋಗಿ ತಪಸ್ ಮಾಡ್ತೀನಿ. ಅವ್ರು ಒಂದೇ ಪ್ರಶ್ನೆ ಕೇಳ್ತಾರೆ, ಸಂಸಾರ ಬ್ಯಾಸರಾಗ್ಯದ ಅಂತ ಆ ಸಂಸಾರವನ್ನು ಅನುಭವಿಸಿ ಮಾಡಿ ಅದನ್ನ ದುಃಖ ದರ್ಶನದಿಂದ ಅದನ್ನ ಗೆದ್ದು ಹೊಂಟಿಯೋ, ಅಥವಾ ಇದು ನಾನು ಫೇಸೇ ಮಾಡಂಗಿಲ್ಲ ಅಂತ ಎಸ್ಕೇಪ್ ಆಗಿ ಹೊಂಟಿಯೋ? ಎರಡರೊಳಗೆ ಮೊದಲು ಉತ್ತರ ಕೊಡು ಅಂತ. ಯಾಕಂದ್ರೆ ನಾನು ಎಸ್ಕೇಪ್ ಆಗಿ ಹೊಂಟೀನಿ ಅಂದ್ರೆ ಇದೇ ಭಯ, ಇದೇ ಕಾಮ, ಇದೇ ಮದ ಅಹಂಕಾರ ಅಲ್ಲೂ ನಿನಗಿದ್ದೇ ಇರ್ತದೆ. ಯಾಕೆಂದ್ರೆ ವಸಂತೆ ಸಹ ಷಟ್ ಸಪತ್ನಾಃ, ಇವು ಸೌತಿ ಇದ್ದಂಗೆ. ಇವು ಹೆಂಡಂದ್ರು ಸೌತಿ ಇರ್ತಾರೆ ನೋಡ್ರಿ, ಅವು ಎಲ್ಲಿ ಹೋದ್ರೂ ಇದ್ದೇ ಇರ್ತಾರ. ನಂಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ 6 ಹೆಂಡಂದ್ರು ಇದ್ದಾರಂತ ಜೀವದು. ಅವು ಎಲ್ಲಿ ಹೋದ್ರೂ ಇರ್ತಾವ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್, ವನದೊಳಗೆ ಹೋದ್ರೂ ಈ ಭಯ ಇರುವುದೇ. ಎಲ್ಲಿ ನನಗೆ ಹುಲಿ ಬಂದು ತಿಂತದ, ಕಾಡಿನ್ಯಾಗ ಆನೆ ಬಂದು ಏನಾದರೂ ಮಾಡ್ತದ, ಈ ಭಯ ಎಲ್ಲಿ ಹೋಗಿದ್ ನಿನಗೆ? ಎಲ್ಲೂ ಹೋಗಿಲ್ಲ. ಯಾವಾಗ ನೀನು ಪೂರ್ಣ ಸಂಸಾರವನ್ನ ಸವಿದು ಇದು ಅಸಾರ ಅಂತ ನಿನಗ ಜ್ಞಾನ ಬಂದು ಇದರಿಂದ ವಿರಕ್ತನಾಗಿ ನೀನು ಹೋಗಿ ಇದನ್ನ ಎಲ್ಲ ನೋಡೀನ್ರಿ, ಇದ್ರೊಳಗೆ ಏನೂ ಸಾರಿಲ್ಲ ಅಂತ ಗೊತ್ತಾಗ್ಯದ, ಜ್ಞಾನ ಬಂದು ನಾನೆಲ್ಲ ಹೊಂಟೀನಿ ಅಂದ್ರೆ ನಾನು ಹೋಗುವಂತಿದ್ದೆ. ನೀನು ಏನೂ ಕಂಡೇ ಇಲ್ಲ, ಏನೂ ಅನುಭವಿಸೇ ಇಲ್ಲ. ಸುಮ್ಮನೆ ಅಂತೂ ಹೇಳ್ತಾರ್ರಿ ಇದು ಯಾಕೋ ಭಾಳ ಭಯಾನಕದ ಅಂತ ಎಲ್ಲಾರು ಹೇಳ್ತಾರ ಅನ್ನೋದಕ್ಕೆ ನಾ ಬಿಟ್ಟು ಹೊಂಟೀನಿ. ಹೋದಿ ಅಂದ್ರೆ ಇದೆಲ್ಲ ಮತ್ತೆ ಅಲ್ಲೂ ಬಂದು ಕಾಡುವುದೇ ನಿನಗ. ಯಷಟ್ ಸಪತ್ನಾನ್ ವಿಜಿಗೀಷಮಾಣೋ ಗ್ರಹೇಶು ನಿರ್ವಿದ್ಯ ಯಥೇತ ಪೂರ್ವಂ. ಯಾವ ವ್ಯಕ್ತಿ ಮನೆಯೊಳಗೆ ಇದ್ದುಕೊಂಡು ಗೃಹಾಶ್ರಮಕ್ಕಿಮ್ನು ಕರೋತ್ಯವದ್ಯಂ. ಯಾಕ ಗೃಹಸ್ಥಾಶ್ರಮ ಏನ್ ತಪ್ಪು ಮಾಡಿದ? ಬ್ರಹ್ಮದೇವರು ಕೇಳ್ತಾರೆ. ಏನ್ ತಪ್ಪಿಲ್ಲ ಸಂಸಾರ ಮಾಡೋದ್ರೊಳಗೆ. ಆದ್ರೆ ಜಿತೇಂದ್ರಿಯಸ್ಯ ಆತ್ಮರತೇಹೇ ಬುಧಸ್ಯ, ಗೃಹಸ್ಥಾಶ್ರಮದೊಳಗೆ ನೀ ಇದ್ದಾಗೂ ಕೂಡ ಜಿತೇಂದ್ರಿಯನಾಗಿ ಜ್ಞಾನಿಯಾಗಿ ಭಗವಂತನಲ್ಲಿ ಭಕ್ತಿ ಇಟ್ಟುಕೊಂಡು ನೀನು ಸಂಸಾರ ನಡೆಸ್ತಿ ಅಂತಂದ್ರೆ ಅಂಥದ್ದು ಬಹಳ ಸುಂದರ ಸಂಸಾರ ಆಗ್ತದ. ಅದನ್ನು ಮಾಡ್ಲಿಕ್ಕೆ ಭಗವಂತ ನಮಗೆ ಆಜ್ಞೆ ಮಾಡ್ಯಾನೆ. ಯಾಕೆ ಅಂದ್ರೆ ಯಾರು ಈ ಎಲ್ಲ ಕಾಮಕ್ರೋಧಾದಿ ಶತ್ರುಗಳನ್ನ ಗೆಲ್ಲಲಿಕ್ಕೆ ಸಂಸಾರದೊಳಗಿದ್ದಾಗೇನೆ ಪ್ರಯತ್ನ ಮಾಡಿ ಅದನ್ನು ಗೆದ್ದು ಕ್ಷೀಣೇಶು ಕಾಮಂ ವಿಚರೇದ್ವಿಪಶ್ಚಿತ, ತನ್ನ ಜ್ಞಾನದಿಂದ ತಾನು ಅಂತಃಶತ್ರುಗಳನ್ನ ಗೆದ್ದಾದ ಮೇಲೆ ಹೋಗಿ ಅರಣ್ಯಕ್ಕೆ ಕೂತ ಅಂದ್ರೆ ಅಂಥವನಿಗೆ ಭಗವಂತನೊಳ ಮನಸ್ಸು ಹತ್ತದ. ಇಲ್ಲಿನ ಓಡ್ ಹೋಗಿ ಕೂತವಂಗ ಇದೇ ಮತ್ತೆ ಬೇಕು, ಚಂದಿತ್ತು, ಆರಾಮಿತ್ತು ನೋಡ್ರಿ. ಅಲ್ಲೇ ಅವು ಎಂದೋ ಒಂದ್ ದಿವ್ಸ ಹೋಗ್ಬಿಟ್ಟಿರ್ತಾರೆ ನೋಡ್ರಿ ಮಠಕ್ಕೆ. ಅವ್ರ ಪಾಪ ಹೇಳ್ತಿರ್ತಾರೆ, ಮನ್ಯಾಗ ಆರಾಮಿತ್ತು ನೋಡ್ರಿ, ಎಷ್ಟು ಅದು ಲಾಡ್ಜ್ನಾಗ ಹೋಗಿ ಇಳ್ಕೊಂಡಿದ್ವಿ ಅಂದ್ರೆ ಬೇಕಾದಂಗೆ ಊಟ ಆಗ್ತಿತ್ತು, ಆರಾಮಿರ್ತಿದ್ವಿ, ಇಲ್ಲಿ ಸುಮ್ಮನೆ ಬಂದ್ವಿ ಅಂತ. ಒಂದೇ ದಿವ್ಸ ಬಂದವ್ರು ಹಂಗಂತಾರೆ. ಅದನ್ನೆಲ್ಲ ಅನುಭವಿಸಿ ಆದ್ಮೇಲೆ ಅದೆಲ್ಲ ಅಸಾರ ಅಂತ ಗೊತ್ತಾದವರು ಅವ್ರು ಬಂದದ್ದು ನಮಗೆ ಭಾಗ್ಯಪ, ಇಂಥ ಸಾರ್ಥಕ್ಕೆ ಎಲ್ಲಿ ಸಿಗತ್ತದ ಅಂತ ಅವ್ರಿಗೆ ಅನಿಸ್ತದೆ. ಹೀಗಾಗಿ ತ್ವಬ್ಜನಾಭಂಗ್ರಿ ಸರೋಜ ಕೋಶ ದುರ್ಗಾಶ್ರಿತೋ ನಿರ್ಜಿತ ಷಟ್ ಸಪತ್ನಾಃ ಭುಂಕ್ಷ್ವೇಹ ಭೋಗಾನ್ ಪುರುಷಾತಿ ಸೃಷ್ಟಾನ್ ವಿಮುಕ್ತ ಸಂಘ ಪ್ರಕೃತಿಂ ಭಜಸ್ವ. ಅದಕ್ಕೆ ನನ್ನ ಆದೇಶ ಸ್ಪಷ್ಟಪ. ಬ್ರಹ್ಮದೇವರು ಹೇಳಿದರು ಪ್ರಿಯವರ್ತನಿಗೆ, ನೀನು ನನ್ನ ಮಗನಾದ ಮನುವಿನಿಂದ ಹುಟ್ಟಿ ಬಂದಂಥವ, ನೀನು ಕಾಮಕ್ರೋಧಾದಿಗಳನ್ನು ಮೊದಲು ಸಂಸಾರದೊಳಗಿದ್ದು ಗೆಲ್ಲು. ಇಹಿ ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ ಶಮದಮಾದಿಮತಃ ಮುಮುಕ್ಷೋಹೋ ಅಧಿಕಾರಿಣಃ ಅಂತ ಟೀಕಾಕೃತ್ಪಾದರು ಮಾಯಾವಾದ ಖಂಡನದ ಟೀಕೆಯಲ್ಲಿ ಹೇಳ್ತಾರೆ. ವಿವಿಧ ಸಾಂಸಾರಿಕ ದುಃಖಗಳನ್ನೆಲ್ಲ ಕಂಡಾದ ಮೇಲೆ ಇದೆಲ್ಲ ಅಸಾರ ಅಂತ ತಿಳಿದ ಮೇಲೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಎಲ್ಲ ತಾಳಿ ಮೋಕ್ಷದ ಇಚ್ಛಾದಿಂದ ಯಾವ ಅಧಿಕಾರಿ ಬರ್ತಾನ ಅವನಿಗೆ ಜ್ಞಾನ ಒಲಿಯುತ್ತದ, ಅವನಿಗೆ ಭಕ್ತಿ ಬರ್ಲಿಕ್ಕೆ ಸಾಧ್ಯದ. ಹೀಗಾಗಿ ನೀನಿಲ್ಲಿ ಭೋಗವನ್ನು ಮೊದಲು ಮಾಡು. ಭಗವಂತನೇ ನಿನಗಿದನ್ನು ಕೊಟ್ಟಾನೆ. ಇದೇನು ಭೋಗ ನೀನು ಮಾಡೋದು, ನೀನು ನಿನ್ನ ಮಜಾಕ್ಕ ನಿನ್ನ ಇಂದ್ರಿಯ ತೃಪ್ತಿಗೆ ಮಾಡು ಅಂತ ನಾ ಹೇಳ್ತಾ ಇಲ್ಲ. ಭಗವಂತನ ಆದೇಶ ಅದ ಇದನ್ನು ಮಾಡಲಿಕ್ಕೆ. ಆ ಕಾರಣಕ್ಕೆ ಭಗವಂತನಲ್ಲಿ ಮನಸ್ಸಿಟ್ಟು ಸಡಗರದಲ್ಲಿಪ್ಪುದೇ ಶ್ರೀಶನಾಜ್ಞೆ ಅಂತ ಹೇಳಿದಂಗೆ ನಿನಗೇನೆಲ್ಲ ಸಂಭ್ರಮ ರಾಜ್ಯ ವೈಭವ ಬರಲಿಕ್ಕತ್ತದ ಇದೆಲ್ಲ ಭಗವಂತ ನಿನಗ ಆಜ್ಞಾ ಮಾಡಿಕೊಟ್ಟದ್ದು ಅಂತ ತಿಳ್ಕೊಂಡು ಭಗವಂತ ಕೊಟ್ಟಂತಹ ಭೋಗವನ್ನು ನೀನು ಅವನಲ್ಲಿ ಅರ್ಪಿತವಾದ ಬುದ್ಧಿಯಿಂದ ಮಾಡ್ತಾ ಅವಶ್ಯವಾಗಿ ನೀನು ಇದೆಲ್ಲವನ್ನು ಪೂರ್ಣ ಭೋಗಿಸಿ ಆದ ಮೇಲೆ ಇದನ್ನು ನೀನು ಅಸಾರ ಅನ್ನುವಂತಹ ನಿನ್ನ ಜ್ಞಾನದಿಂದ ಹೋಗಿ ಅಲ್ಲಿ ನೀನು ಬೇಕಾದಂಗೆ ತಪಸ್ ಮಾಡ್ಕೋತ ಕೂಡು. ಇದರಿಂದ ಎಸ್ಕೇಪ್ ಆಗಿ ಓಡಿ ಹೋಗಬೇಡ. ಲಘುತಯಾವನ್
ಅವನತ ಶಿರೋಧರೋ ಬಾಢಮೀತಿ ಸವಹುಮಾನಂ ಉವಾಹ. ಅವಾಗ ಏನು ಮಾಡಿದೆ ಕೈ ಮುಕ್ಕೊಂಡು ನಿಂತು ಬ್ರಹ್ಮದೇವರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ಸ್ವಾಮಿ ನೀವು ಹೇಳ್ತೀರಂತಂದ್ರೆ ನಾನು ಇದನ್ನು ಹಿಂಗೇ ಮಾಡ್ತೀನಿ ಅಂತ. ಬ್ರಹ್ಮದೇವರು ಹೇಳಿದ್ದೇನು, ಸಂಸಾರ ಮಾಡು ಅಂತ, ತಪಸ್ಸಿಗೆ ಹೋಗಬೇಡ ಅಂತ. ಅಂದದ್ದೇನು ಪ್ರಿಯವ್ರತ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡ್ತೀನಿ ಅಂತ ಒಪ್ಕೊಂಡೆ. ಗುರುಗಳು ಹೇಳಿದ್ದು ಕೆಲವೊಮ್ಮೆ ಶಾಸ್ತ್ರದ ವಿರುದ್ಧ ಅಂತ ಅನಿಸ್ತದೆ, ಆದರೆ ಯಾವ ಕಾರಣದಿಂದ, ಯಾವ ತಾತ್ಪರ್ಯದೊಳಗೆ, ಯಾವ ಇಚ್ಛಾದಿಂದ ಗುರುಗಳು ನಮಗೇನು ಆಜ್ಞಾ ಮಾಡ್ಯಾರ ಅನ್ನುವಂಥದ್ದು ನಮ್ಮ ತಲೆಗೆ ತಿಳಿಲಾರ್ದಂಥ ವಿಷಯ. ಗುರುಗಳು ಕೆಲವೊಮ್ಮೆ ಏನು ಇದನ್ನು ಈ ವ್ರತ ನೀ ಮಾಡಬೇಡಪ್ಪ ಅಂತಂತ, ಮಾಡಬೇಡ ಅಂತಂದಾಗ ಏನ್ರಿ ನಾ ಶಾಸ್ತ್ರ ಹೇಳಿದ್ ಮಾಡಿದ್ದಕ್ಕೂ ನೀವು ವಿರೋಧ ಮಾಡ್ತಿರಲ್ರಿ ಅಂತ ಗುರುಗಳನ್ನೇ ಕೇಳುವಂಥ ಮಹಾನ್ ಭಾವರು ಇರ್ತಾರೆ. ಬ್ರಹ್ಮದೇವರು ಪ್ರಿಯವ್ರತನ ಈ ಸಂವಾದವನ್ನು ನೋಡಿದರೆ ನಮ್ಗೆ ಗೊತ್ತಾಗುವಂತಹ ಮುಖ್ಯ ಸಂದೇಶ, ಗುರುಗಳ ಆಜ್ಞಾ ಏನದ ಅದು ಪರಿಪಾಲನೀಯ ಏವ. ಅದನ್ನು ನಾವು ಕಣ್ಮುಚ್ಚಿ ತಲೆ ಮೇಲೆ ಧಾರಣಾ ಮಾಡಿ ಅದನ್ನು ಪರಿಪಾಲನೆ ಮಾಡಬೇಕು. ನಮ್ಮ ಬುದ್ಧಿಗೆ ಅದು ಶಾಸ್ತ್ರ ವಿರುದ್ಧ ಅಂತ ಆ ಕ್ಷಣಕ್ಕೆ ಅನಿಸ್ಲಿಕ್ಕತ್ರು ಗುರುಗಳು ನಮಗಿಂತ 10 ರೀತಿಯಲ್ಲಿ ವಿಚಾರ ಮಾಡಿ ನಮಗೆ ಕ್ಷೇಮ ಆಗೋ ಹಂಗೆ ಅವರು ಆಜ್ಞಾ ಮಾಡಿರ್ತಾರೆ. ಹಿಂಗಾಗಿ ಅವ್ರ ಬಾಯಿಯಿಂದ ಏನು ಬರ್ತದೋ ಅದೇ ಆಜ್ಞಾ, ಅದೇ ಧರ್ಮ ಅಂತ ಸ್ವೀಕಾರ ಮಾಡಬೇಕು. ನ ಮರ್ತ್ಯ ಬುದ್ಧಿಯ ಅನುಸೂಯೇತ ಅಂತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯಂತೂ ಏನು ಹೇಳ್ತಾರೆ ಅಂದರೆ, ಗುರುಗಳೊಳಗೆ ನೀವು ಎಲ್ಲಿ ತನಕ ದೈವೀ ಶಕ್ತಿಯನ್ನು ಕಾಣಂಗಿಲ್ಲೋ, ಅವರು ಒಬ್ಬ ಮನುಷ್ಯರು ಅಂತ ಎಲ್ಲಿ ತನಕ ನಾವು ತಿಳ್ಕೊಳ್ತೀವೋ ಅಲ್ಲಿ ತನಕ ನಮಗೆ ಆ ವಿದ್ಯಾನೇ ಒಲಿಯುವುದಿಲ್ಲ. ಯಾವಾಗ ಅವರೊಳಗೆ ನಿಂತು ವೇದವ್ಯಾಸ ದೇವರು ಸ್ವಯಂ ಆಜ್ಞಾ ಮಾಡ್ಲಿಕತ್ತಾರಂತ ಹೆಜ್ಜೆ ಹೆಜ್ಜೆಗೆ ವಿಶ್ವಾಸ ಇಡ್ತೀವೋ, ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಹಂತ್ವಿತಿ ಅಂತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾ, ಗುರುಗಳಲ್ಲಿ ಭಗವಂತನ ಸನ್ನಿಧಾನವನ್ನು ಕಂಡು ಬರುವಂಥ ಒಂದೊಂದು ಮಾತು ವೇದವಾಕ್ಯ ಅಂತ ಯಾವಾಗ ನಾವು ವಿಶ್ವಾಸ ಇಡ್ತೀವೋ ಆವಾಗ ನಮ್ಮ ಉದ್ಧಾರ ಆಗ್ತದೆ. ಆವಾಗ ಸರಸ್ವತಿ ಒಲಿತಾಳ, ವಿದ್ಯಾ ಒಲಿದು ಬಂದು ಅದು ನಮ್ಮ ಮೋಕ್ಷಕ್ಕೆ ಕಾರಣ ಆಗ್ತದೆ. ಹೀಗಾಗಿ ಬ್ರಹ್ಮದೇವರು ತಪಸ್ಸಿಗೆ ಹೋಗಬೇಡ, ಸಂಸಾರ ಮಾಡು ಅಂತ ಹೇಳಿದ್ದನ್ನು ಅಷ್ಟೇ ಭಕ್ತಿಯನ್ನು ಸ್ವೀಕಾರ ಮಾಡಿದ ಪ್ರಿಯವ್ರತ. ಯಾಕಂದ್ರೆ ಇವರು ಹೇಳಲಿಕ್ಕತ್ತದ್ದು ನನ್ನ ಕ್ಷೇಮಕ್ಕಾಗಿ ಅದ. ಅವ್ರು ಹೇಳಲಿಕ್ಕತ್ತದ್ದು ಏನಿತ್ತು, ನಿಜವಾದ ತಾತ್ಪರ್ಯ ಏನಿತ್ತು ಹೇಳ್ರಿ, ಇದೆಲ್ಲ ಅನುಭವಿಸಿದಾಗ ನಿನಗಿದು ನಿಜವಾಗಿ ಅಸಾರ ಅಂತ ಗೊತ್ತಾಗ್ತದೆ. ಗೊತ್ತೇ ಆಗ್ಲಾರ್ದೆ ಅಲ್ಲಿ ಹೋಗಿ ಕೂತಿ ಅಂತಂತಂದ್ರೆ ನಾಳೆ ಇದು ಚಲೋ ಇತ್ತೇನ್ರಿ ಅಂತ ಮತ್ತೆ ನಿನಗೆ ಸಂಶಯನೇ ಬರ್ತದೆ. ಸಂಶಯನೇ ಬರ್ಲಾರ್ದಂಗೆ ಹೋಗಿ ಕೂತ್ಬಿಟ್ಟೆ ಅಂತಂದ್ರೆ ಇನ್ನೊಮ್ಮೆ ಈ ಕಡೆ ಹಾಯುವಂಥ ಮನಸ್ಸು ನಿನಗೆ ಬರುವುದಿಲ್ಲ. ನೀನು ಮಹಾಧಾರ್ಮಿಕ, ನಿನ್ನೊಳಗೆ ಸಾಕಷ್ಟು ಧರ್ಮ ಅದ, ಪ್ರಜ್ಞೆ ಅದ, ಜ್ಞಾನ ಅದ, ಬೇಕಾಗ್ತದೆ ನಿನಗೆ. ಹಿಂಗಾಗಿ ನೀನು ಇದನ್ನು ಸ್ವಲ್ಪ ಭೋಗ ಮಾಡಿ ಹೋಗಿ ಕೂತ್ಬಿಟ್ಟೆ ಅಂದ್ರೆ ಇದರ ಅಸಾರತ ಜ್ಞಾನ ನಿನಗೆ ಇಷ್ಟು ಗಟ್ಟಿಯಾಗಿ ಬರ್ತದಲ್ಲ, ಒಮ್ಮೆ ಅಲ್ಲಿ ಹೋಗಿ ಕೂತ ಇನ್ನೊಮ್ಮೆ ಈ ಕಡೆ ಬರುವಂತಹ ವಿಚಾರ ಮಾಡುವುದಿಲ್ಲ. ಈ ಸಿದ್ಧಿಯವನೊಳಗೆ ಬರಲಿಕ್ಕೆ ಗೃಹಾಶ್ರಮ ಕಿಮ್ನು ಕರೋತ್ಯವದ್ಯಂ, ಗೃಹಸ್ಥಾಶ್ರಮ ಏನು ತಪ್ಪು ಮಾಡಿದಪ್ಪ, ಇಲ್ಲೇ ಸಂಸಾರ ಮಾಡಿ ನೀನು. ಆದರೆ ಹೆಂಗೆ ಮಾಡಂದ್ರು ಅದು ಭಾಳ ವಿಚಿತ್ರ, ಅದು ಭಾಳ ವಿಶಿಷ್ಟ. ಅದನ್ನು ಲಕ್ಷ ಕೊಡ್ರಿ. ಆತ್ಮರತೇಹೇ ಬುಧಸ್ಯ, ಜಿತೇಂದ್ರಿಯನಾಗಿ ಭಗವಂತನಲ್ಲಿ ಭಕ್ತಿ ಇಟ್ಟು ಜ್ಞಾನವನ್ನು ಪಡೀತಾ ನೀನು ಸಂಸಾರ ಮಾಡು. ಗೃಹಸ್ಥಾಶ್ರಮದೊಳಗಿದ್ರು ಇದನ್ನು ಮಾಡೇಬೇಕು. ಮತ್ತೆ ಭೋಗ್ ಮಾಡಂದಾರ್ರಿ, ಮತ್ತೆ ನಮಗೆ ಅಷ್ಟೇ ಹೇಳ್ಯಾರ, ಬೇರೆ ಏನು ಹೇಳಿಲ್ಲ. ಆ ಶ್ಲೋಕದಾಗ ಅದು ಅದಲ್ಲೇ ಹಿಂಗಿದ್ದು ಸಂಸಾರ ಮಾಡು ಅಂತ ಹೇಳ್ಯಾರ. ಅದನ್ನು ಅವಶ್ಯವಾಗಿ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಮಾನವರ್ಧನೋ ಮಹತಾಂ ಮಹೀತರ ಮನುಷ್ಯಶಾಸ. ಮಾನವರ್ಧನನಾದಂತಹ ಪ್ರಿಯವ್ರತ ಅದ್ಭುತವಾದಂತಹ ರಾಜ್ಯವನ್ನು ತಾನು ಆಳ್ತಾ ಇದ್ದಾನೆ. ಅವನಿಗೆ ವಿಶ್ವಕರ್ಮನ ಮಗಳಾದ ಬರಹಿಷ್ಮತಿ ಎನ್ನುವಂಥವಳಲ್ಲಿ 10 ಜನ ಮಕ್ಕಳು ಅಲ್ಲಿ ಹುಟ್ಟುತ್ತಾ ಇದ್ದಾರೆ. 11ನೇಯವಳು ಒಬ್ಬಳು ಮಗಳು, ಅವಳು ಊರ್ಜಸ್ವತಿ ಅಂತ ಅವಳ ಹೆಸರು. ಅಗ್ನಿತ್ರ, ಇದ್ಮಜಿಹ್ವ, ಯಜ್ವಿಬಾಹು, ಮಹಾವೀರ, ಹಿರಣ್ಯರೇತ, ಘೃತಪೃಷ್ಟ, ಸವನ, ಮೇಧಾತಿಥಿ, ವೀತಿಹೋತ್ರ, ಕವಿ ಎನ್ನುವಂತಹ 10 ಜನ ಗಂಡು ಮಕ್ಕಳು. ಊರ್ಜಸ್ವತಿ ಅನ್ನುವಂತಹ ಒಬ್ಬ ಹೆಣ್ಣುಮಗಳು. ಆ ಊರ್ಜಸ್ವತಿಯನ್ನೇ ಯಾರಿಗೆ ಕೊಟ್ರಪ್ಪ, ಉಷನಾ ಅಂದ್ರೆ ಶುಕ್ರಾಚಾರ್ಯರಿಗೆ ಕೊಟ್ಟು ಮದುವೆಯನ್ನ, ದೈತ್ಯರ ಗುರುಗಳಾದ ಶುಕ್ರಾಚಾರ್ಯರು ಅಂತ ಇವತ್ತು ಶುಕ್ರ ಅನ್ನುವಂತಹ ಗ್ರಹ ಏನದನೋ ಅದಕ್ಕೆ ಆ ಊರ್ಜಸ್ವತಿಯನ್ನು ಮದುವೆ ಮಾಡಿ ಕೊಡ್ತಾ ಇದ್ದಾರೆ. ಈ ಕೊನೆಯ 3 ಮಕ್ಕಳು ಕವಿ, ಮಹಾವೀರ, ಸವನ ಅಂತನವರೇನಿದ್ದಾರೆ ಇವರು ಸನ್ಯಾಸ ತಗೊಂಡು ಹೋಗ್ಬಿಡ್ತಾರೆ. ಇವರೆಲ್ಲ ಈ ಕಡೆ ಬರುವುದೇ ಇಲ್ಲಿ. ಇವರು ಉಳಿದಂಥವರು ಅವರು ಆ ಪ್ರಿಯವ್ರತನ ಆಜ್ಞೆಯನ್ನು ಕೇಳಿಕೊಂಡು ಅಲ್ಲಿ ಅನೇಕ ಬೇರೆ ಬೇರೆ ದ್ವೀಪಗಳಿಗೆ ಅದೆಲ್ಲ ಅಧಿಪತಿಗಳು ಅವರು ಆಗ್ತಾ ಇದ್ದಾರೆ. ಅಲ್ಲಿ ಇನ್ನೊಬ್ಬ ಹೆಂಡತಿಯೊಳಗೆ ಮತ್ತೆ 3 ಜನ ಮಕ್ಕಳು, ಉತ್ತಮ, ತಾಪಸ, ರೈವತ ಅಂತ. ಸ್ವಯಂಭೂಮನು ನಡೆದದೀಗ ಮನ್ವಂತರ. ನಿನ್ನೆ ಕೇಳಿದ್ರಿ ಒಬ್ಬಳಲ್ಲಿ ಚಾಕ್ಷುಷಮನು ಹುಟ್ಟಿದ್ದ ಅಂತ. ಇನ್ನು ಈ ಪ್ರಿಯವ್ರತನಲ್ಲಿ ಉತ್ತಮ, ತಾಪಸ, ರೈವತ ಅಂತ. ಇವರೆಲ್ಲ ಯಾರು ಇವರು ಅಂದರೆ ಮನುವಿಗೆ, ಮನ್ವಂತರಗಳಿಗೆ ಅಭಿಮಾನಿಗಳು. ಸ್ವಯಂಭುವ, ಸ್ವರೋಚಿಷ,
ಚಾಕ್ಷುಷ ಉತ್ತಮ, ತಾಪಸ, ರೈವತ, ಹಿಂದಾಗಿ ಚಾಕ್ಷುಷ, ಈಗ ನಡೆದದ್ದು ವೈವಸ್ವತ. ಇಷ್ಟೆಲ್ಲ ಜನ ಅಲ್ಲಿ ಹುಟ್ಟಿದ್ದನ್ನು ನಾವು ಕೇಳ್ತಾ ಇದ್ದೀವಿ. ವೈವಸ್ವತ ಮುಂದೆ ಹುಟ್ಟುತ್ತಾನೆ, ಅವನ ಕಥೆ ಮುಂದೆ ಬರ್ತದೆ. ಅಂತೂ ಈ ಪ್ರಿಯವ್ರತ ರಾಜ್ಯ ಆಳಿದ. ಏನ್ರಿ ರಾಜ್ಯ ಆಳಿದ ಅಂತ ಹೇಳಿ ಹೇಳ್ತೀರಿ? ಅಂಥ ದೊಡ್ಡದು ಏನು ಮಾಡಿದ? ಏನು ಅಂತಂದ್ರೆ, ಇವನು ಆಳಿದಂತಹ ರಾಜ್ಯ ಎಷ್ಟು? 11 ಅರ್ಬುದಾನಿ 11 ಪರಿವತ್ಸರಾಣ. ಒಂದು ಅರ್ಬುದ ಅಂದ್ರೆ 10 ಕೋಟಿ, 10 ಕೋಟಿ. ಹಂಗ 11 ಅರ್ಬುದ ಅಂದ್ರೆ 110 ಕೋಟಿ ವರ್ಷ ಇವ ರಾಜ್ಯ ಆಳ್ಯಾನಂತ ನೋಡ್ರಿ ಪ್ರಿಯವ್ರತ. ಇಡೀ ಈ ಭೂಮಿಯನವ ರಾಜ್ಯ ಆಳಿದ್ದೆಷ್ಟು ಅಂದ್ರೆ 110 ಕೋಟಿ ವರ್ಷ ಇವನು ರಾಜ್ಯವನ್ನ ಆಳಿದ್ದಾನೆ. ಆಳುವುದಂದ್ರೆ ಹೆಂಗ ಆಳ್ತಿದ್ದ? ಭಗವಾನ್ ಆದಿತ್ಯೋ ವಸುಧಾತಲಂ ಅರ್ಧೇನೈವ ಪ್ರತಪತಿ ಅಂತ ಇವನಿಗೆ ಬಹಳ ತ್ರಾಸ ಆಗ್ತಂತ. ಇವಂಗೆ ಏನ್ ತ್ರಾಸ ಆತ್ ಗೊತ್ತೇನ್ರಿ? ಸೂರ್ಯ ಬರೇ ಭೂಮಿ ಅರ್ಧ ಭಾಗಕ್ಕಷ್ಟೇ ಬೆಳಕು ಕೊಡ್ತಾನೆ, ಇನ್ನು ಅರ್ಧ ಭಾಗ ಕತ್ಲೆ ಆಗ್ಬಿಡುತ್ತದ. ಏನ್ ಮಾಡುದು ಕತ್ಲಾಗಿರೋದಷ್ಟ. ಹಂಗೆ ಕತ್ಲಿ? ನನ್ನ ರಾಜ್ಯದಾಗ ಕತ್ಲಿರಬಾರ್ದಂತ ಇವನಿಗೆ. ಇವನ್ ರಾಜ್ಯ ಏನು? ಇಡೀ ಭೂಮಿಯಾಗ ಎಲ್ಲೂ ಕತ್ಲಿನೇ ಇರಬಾರ್ದಂತ. ಮತ್ತು ಮಾಡೋದೇನು? ಎಲ್ಲಿ ಸೂರ್ಯ ತಾನು ಪೂರ್ವ ದಿಕ್ಕಿಗೆ ಬರ್ತಿದ್ನೋ, ಅರ್ಥಾತ್ ಯಾವ ಭೂಮಿಯ ಅರ್ಧ ಭಾಗವನ್ನ ತಾನು ಬೆಳಕು ಕೊಡ್ತಿದ್ನೋ, ಇನ್ನರ್ಧ ಭಾಗಕ್ಕೆ ಇವ ಹೋಗ್ಬಿಡ್ತಿದ್ನಂತ. ಇವ ಹೋಗಿತ್ತ. ಇವನ ಕಾಂತಿ ಸೂರ್ಯನ ಕಾಂತಿ ಇರ್ತಿತ್ತಂತ. ಇವನ ರಥಗಳು ಪರ್ವತಗಳ ಮೇಲೆ ಅಡ್ಡಾಡ್ತಿದ್ವು ಅಂತ. ಪರ್ವತದ ಮೇಲ್ಭಾಗಕ್ಕೆ ಹೋಗಿ ನಿಂತ ಅಂದ್ರೆ ಆ ಇಡೀ ದೇಶಕ್ಕೆ ಇವನಿಂದ ಬೆಳಕು ಬರಬೇಕು. ಹೆಂಗಿವ ದ್ವಿತೀಯ ಇವ ಪತಂಗ, 2ನೇ ಸೂರ್ಯನಂತೆ ರಾಜ್ಯವನ್ನ ಆಳ್ತಾನೆ. ಅಷ್ಟು ಪ್ರಭಾವಿ ಇದ್ದ ಈ ಪ್ರಿಯವ್ರತ ನೋಡ್ರಿ. ಭಾರಿ ಮಂದಿ ಇರ್ತಾರ, ಹೋದ್ರ ತಪಸ್ಸಿಗೆ ಹೋದ, ಇಲ್ಲ ಅಂದ್ರೆ ಹೆಂಗ ಅಂದ್ರೆ ಅರ್ಧ ಭೂಮಿ ನಾ ಬೆಳಕೆ ಕೊಡ್ತೀನಂತ ಹೋದ. 2 ಭಾರಿ ಇದ್ದೀವ, 2 ರೀತಿಯಿಂದ. ಇವ ರಥವನ್ನ ತಾನು ತಗೊಂಡು ಹೊಂಟಾಗ ಸಪ್ತ ಸಿಂಧವ ಆಸನ್ಯತ ಏವಂ ಕೃತೋ ಸಪ್ತಭುವೋ ದ್ವೀಪಾಹ. ಭೂಮಿ ಅಖಂಡಿತ್ತು. ಇವನು ರಥದ ದಾರಿಯೊಳಗೆಲ್ಲ ತೆಗ್ಗಾಗಿ ಎಲ್ಲ ಆಗಿ ಸಾಗರಗಳ ಸೃಷ್ಟಿ ಅಲ್ಲಿ ಆಗಿದೆ. ಅಂದ್ರೆ ಮೊದಲೇ ಇದ್ದಂತಹ ಸಾಗರಗಳನ್ನು ಇವನು ವಿಸ್ತಾರ ಮಾಡಿದ ಅಂತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಅಂತೂ ಸಪ್ತ ಸಾಗರಗಳಾಗಿ ಸಪ್ತದ್ವೀಪಗಳು ಅಂತೇನಾಯ್ತಲ್ಲ, ಆ ಸಮುದ್ರದ ಮಧ್ಯದೊಳಗಿರೋ ದ್ವೀಪಗಳು, ಸಾಗರಗಳೆಲ್ಲ 7, ಅದರ ನಡುವೆ ಇರುವಂತಹ ದ್ವೀಪಗಳು 7. ಹೀಗೆ ಜಂಬೂ ದ್ವೀಪ ಮೊದಲಾದಂತಹ ಜಂಬೂ, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಅನ್ನುವ 7 ದ್ವೀಪಗಳು ಅಲ್ಲಿ 7 ಸಾಗರಗಳ ಮಧ್ಯದಲ್ಲಿ ಆಗಿವೆ. ಈ ಸಪ್ತಸಾಗರ ಅಂತಂದ್ರೆ ಇವು ನಾವೆಲ್ಲ ಇಲ್ಲಿ ಅಂತ ತಿಳ್ಕೊಂಡ್ಬಿಟ್ಟಿವು. ಪ್ಯಾಸಿಫಿಕ್ಕು, ಅಟ್ಲಾಂಟಿಕ್ಕು, ಆರ್ಕ್ಟಿಕ್ಕು ಅಂತ ಇವ್ಯಾವಲ್ಲ. ಲವಣೋದ, ಇಕ್ಷುರಸೋದ ನೋಡ್ರಿ, ಈ ಸಪ್ತ ಸಾಗರಗಳು ಅಂತ ಇಡಿಯಾದ ಈ ಭೂಲೋಕದೊಳಗೆ ಬೇರೆ ಬೇರೆ ಅವ. ಅಲ್ಲಿ ಉಪ್ಪಿನ ಸಮುದ್ರ ಒಂದು, ಕಬ್ಬಿನ ಹಾಲಿಂದ ಒಂದು ಸಮುದ್ರ ಏನ್ರಿ, ಸುರ ಅದೇ ಸಮುದ್ರದ ಅಂತ ಒಂದು ಹೇಳ್ರಿ ಒಂದು ಸ್ವಲ್ಪ. ಯಾರೇ ಅವ್ರ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಪಾಪ ಅನುಕೂಲ ಆಗ್ತದೆ. ಘೃತೋದ ತುಪ್ಪಿನ ಸಮುದ್ರ ಅದ, ಕ್ಷೀರೋದ ಹಾಲಿನ ಸಮುದ್ರ ಅದ, ದಧಿ ಮಂಡೋದ ದಧಿ ಮೊಸರಿಂದು, ಆಮೇಲೆ ಶುದ್ಧೋದ ಕೇವಲ ಶುದ್ಧವಾದ ನೀರಿನ ಸಿಹಿ ನೀರಿನ ಸಮುದ್ರ. ಹಿಂಗೆ 7 ಸಾಗರಗಳವ. ಜಂಬೂ, ಪ್ಲಕ್ಷ ಮೊದಲಾದ 7 ದ್ವೀಪಗಳವ. ಇಂಥ ಸಪ್ತದ್ವೀಪ ಸಪ್ತಸಾಗರಗಳಿಗೆ ಅಧಿಪತಿ ಇದ್ದ ಈ ಒಬ್ಬನೇ ಪ್ರಿಯವ್ರತ ಅಷ್ಟು ಅದ್ಭುತವಾದ ರಾಜ್ಯವನ್ನು 11 ಅರ್ಬುದಗಳ ಕಾಲ ಇವನು ಆಳ್ತಾ ಇದ್ದಾನೆ. ಅಂತಹ ನೈವಂ ವಿಧ ಪುರುಷಕಾರ ಉರುಕ್ರಮಸ್ಯ ಪುಂಸಾಂ ತದಂಘ್ರಿ ರಜಸ ಜಿತ ಷಡ್ಗುಣಾನಂ. ಭಗವಂತನ ಭಕ್ತಿಯಿಂದ ಷಡ್ಗುಣಗಳನ್ನು ಗೆದ್ದು, ಅರ್ಥಾತ್ ನಮ್ಮ ಅಂತಃಶತ್ರುಗಳನ್ನು ಗೆದ್ದು ಇಂಥ ಪರಾಕ್ರಮ ತೋರಿದಂಥ ಇನ್ನೊಬ್ಬ ಎಲ್ಲಿಯೂ ಹುಟ್ಟಿಲ್ಲ. ಅಂಥ ಆ ಪ್ರಿಯವ್ರತ ಮುಂದೆ ತನ್ನ ಮಕ್ಕಳು ದೊಡ್ಡವರಾದ ಮೇಲೆ ಅಷ್ಟೇ ವೈರಾಗ್ಯದಿಂದ ಮೃತಕಮಿವ, ಇದೇನಿದು ರಾಜ್ಯ ಏನು ಅಲ್ಲೇ ಅಲ್ಲ ಅಂತ. ಹೆಣ ಹೆಂಗೆ ಸರಳ ಬಿಡ್ತಾರೆ ನೋಡ್ರಿ. ಹೆಣ ಇಲ್ರಿ, ಹೆಣ ಇದ್ರೆ ಏನಾಯ್ತು, ನಮ್ಮದೇ ಅದ ಇಟ್ಕೊಂಡು ಕೂಡೋಣ ಅಂತ ಯಾರ ಕೊಡ್ತಾರೆ? ಇಲ್ಲ. ಮೃತಕಮಿವ, ಹೆಣವನ್ನ ಎಷ್ಟು ಸರಳ ಎತ್ತಿ ಹಾಕ್ತಾರೋ ಅಷ್ಟು ಸರಳ ರಾಜ್ಯವನ್ನು ಬಿಟ್ಟನಂತಿವ. ತಾನೇ ಆಳಿದ ಇಷ್ಟು ದೊಡ್ಡದಾದ ರಾಜ್ಯವನ್ನ ಕ್ಷಣಾರ್ಧದೊಳಗೆ ಮಕ್ಕಳಿಗೆ ಕೊಟ್ಟ, ಬಿಟ್ಟ. ಮಹಾವಿಭೂತಿ ಮಪಹಾಯ ಸ್ವಯಂ ನಿಹಿತ ನಿರ್ವೇದೋ ಹೃದಯ ಗೃಹೀತ ರುಚಿರ ಹರಿವಿಹಾರ ಅನುಭವೋ ಭಗವತೋ ನಾರದಸ್ಯ ಪದವೀಂ ಅನುಸಸಾರ. ಭಗವಂತರಾದ ನಾರದರ ಉಪದೇಶ ಮಾಡಿದಂತಹ ಆ ಜ್ಞಾನದಿಂದ ಸರಳವಾಗಿ ವೈರಾಗ್ಯವನ್ನು ತಾಳಿ ಬ್ರಹ್ಮದೇವರ ಆಜ್ಞೆಯಂತೆ ರಾಜ್ಯವನ್ನು ಆಳಿದಂಥವ ಅಲ್ಲಿ ತಾನು ಅರಣ್ಯಕ್ಕೆ ಅಂತ ತಾನು ಹೋಗಿದ್ದಾನೆ. ಪ್ರಿಯವ್ರತ ಕೃತಂ ಕರ್ಮ ಕೋನು ಕುರ್ಯಾದ್ ವಿನೇಶ್ವರಂ. ಭಗವಂತನ ವಿಚಿತ್ರವಾದ ವಿಭೂತಿ ಇದ್ದ ಒಂದೇ ಕಾರಣಕ್ಕೆ ಪ್ರಿಯವ್ರತ ಇಂಥ ಒಂದು ದೊಡ್ಡದಾದಂತಹ ಈ ರಾಜ್ಯವನ್ನು ಆಳಲಿಕ್ಕೆ ಸಾಧ್ಯ ಆಯಿತು. ಮನುಷ್ಯರಲ್ಲಿ ದಿವ್ಯನಾದ ಮನುಷ್ಯನಾಗಿ ತಾನು ಅವನು ಮೋಕ್ಷಕ್ಕೆ ಹೋದ ಅಂತ ಅವನ ಮಹಿಮೆಯನ್ನು, ಪ್ರಿಯವ್ರತನ ಮಹಿಮೆಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಪೂರ್ವಸೃಷ್ಟಾನ್ ರಥಾಗತ್ಯ ಸ್ಥೂಲಾಂಚಕ್ರೇ ಪ್ರಿಯವ್ರತಃ ಅಂತ ಅದನ್ನು ನಾನು ಹೇಳಿದ್ನಲ್ಲ,
ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಸ್ಪಷ್ಟ ಹೇಳ್ತಾರೆ, ಮೊದಲೇ ಇದ್ದ ಸಮುದ್ರಗಳನ್ನು ಇವನು ತನ್ನ ರಥಗಳಿಂದ ವಿಸ್ತಾರ ಮಾಡಿದ ಅಂತ ತಿಳ್ಕೊಳ್ರಿ, ಇವನೇ ಸಮುದ್ರ ಸೃಷ್ಟಿ ಮಾಡಿದ ಅಂತ ಅರ್ಥ ಅಲ್ಲ. ಇನ್ನು ಅವನ ಮಗನಾದಂತಹ ಅಗ್ನಿಧ್ರ ಇವನು ಜಂಬೂದ್ವೀಪಕ್ಕೆ ತಾನು ಅಧಿಪತಿಯಾಗಿ ಮರೀತಾ ಇದ್ದಾನೆ. ಅಲ್ಲಿ ಪೂರ್ವಚಿತ್ತಿ ಅನ್ನುವಂತಹ ಅಪ್ಸರಾ ಸ್ತ್ರೀಯ ಜೊತೆಗೆ ಇವನಿಗೆ ಸಂಘವಾಗಿದೆ. ಆ ಪೂರ್ವಚಿತ್ತಿಯ ಜೊತೆಗೆ ಇವನು ಒಳ್ಳೆ ಭಾರೀ ಸುಂದರಳಾದಂತಹ ಹೆಣ್ಣುಮಗಳು ನನಗೆ ಸಿಗಬೇಕು ಹೆಂಡತಿಯಾಗಿ ಅಂತ ತಾನು ಪ್ರಾರ್ಥನೆಯನ್ನು ಮಾಡಿದ್ದ, ತಪಸ್ಸನ್ನು ಮಾಡಿದ್ದ. ಆದ್ದರಿಂದ ಇವನಿಗೆ ಆ ಅಪ್ಸರಾ ಸ್ತ್ರೀ ಅವಳು ಹೆಂಡತಿಯಾಗಿ ಒಲೆದು ಬಂದಿದ್ದಾಳೆ. ಅವಳಲ್ಲಿ ಬಹಳ ವಿಶಿಷ್ಟವಾದಂತಹ ಸಂಸಾರವನ್ನು ಆತ ಮಾಡ್ತಾ ಇದ್ದಾನೆ. ಬಹಳ ವಿಶೇಷವಾಗಿ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಆವಾಗ ಸಹ ಅಯುತಾಯುತ ಪರಿವತ್ಸರೋಪಲಕ್ಷಣಂ ಕಾಲಂ ಜಂಬೂದ್ವೀಪ ಪತಿತಾ ಭೋಗಾನ್ ಭುಜೆ. ಏನು ಕಡಿಮೆ ಇಲ್ರಿ, ಅಯುತಾಯುತ 10,000 × 10,000 ಮಾಡ್ರಪ್ಪ, ಎಷ್ಟು ಬರ್ತದೆ ನೋಡ್ರಿ. ಅಷ್ಟು ವರ್ಷ ಇವ ಜಂಬೂದ್ವೀಪದ ಪತಿಯಾಗಿ ಇವನು ಭೋಗವನ್ನು ಮಾಡಿದ್ದಾನೆ. ಆದರೆ ಇವನಿಗೂ ಕೂಡ ಬೇಕಾದಷ್ಟು ವೈರಾಗ್ಯ ಇತ್ತು. ಆ ಪೂರ್ವಚಿತ್ತಿಯನ್ನು ಅಪ್ಸರಾ ಸ್ತ್ರೀಯನ್ನು ತಂದು ಲೋಕಕ್ಕೆ ಕಳಿಸಿ ತಾನು ಮತ್ತೆ ಅರಣ್ಯಕ್ಕೆ ಅಂತ ಅಗ್ನಿಧ್ರನೂ ಕೂಡ ಹೋದ. ಆ ಅಗ್ನಿಧ್ರನಿಗೆ ಮಕ್ಕಳು ನಾಭಿ, ಕಿಂಪುರುಷ, ಹರಿವರ್ಷ, ಇಲಾವ್ರತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ. 9 ಜನ ಮಕ್ಕಳೇ 9 ದ್ವೀಪಗಳಿಗೆ ಇವತ್ತು ಅಧಿಪತಿಗಳಾಗಿ ನಾವು ಕೇಳ್ತೀವಿ. ಇವೇ ಕಿಂಪುರುಷ ಖಂಡ ಅಂತ ಕೇಳ್ತೀವಿ ನೋಡ್ರಿ. ದ್ವೀಪಗಳು ಇವು ಖಂಡಗಳು: ಕಿಂಪುರುಷ ಖಂಡ, ಹರಿವರ್ಷ ಖಂಡ, ಇಲಾವ್ರತ ಖಂಡ, ರಮ್ಯಕ, ಕುರು, ಭದ್ರಾಶ್ವ ಖಂಡ, ಕೇತುಮಾಲ ಅನ್ನುವಂತಹ ಖಂಡ. ಈ ಎಲ್ಲ ಖಂಡಗಳಿಗೆ ಇವರೆಲ್ಲರೂ ಅಧಿಪತಿಗಳಾದರು. ಆಯಿತಾ? ಯಾರಿವರು? ಇವರು ಈ ಅಗ್ನಿಧ್ರನ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಅವರಲ್ಲಿ ಖಂಡಗಳನ್ನು ಅವನು ವಿಭಾಗ ಮಾಡಿ ಅವರಿಗೆ ಕೊಟ್ಟು ತಾನು ಹೋಗ್ತಾ ಇದ್ದಾನೆ. ಆವಾಗ ಅವರು ತಾವೂ ಕೂಡ ಮದುವೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ನಾಭಿ ಅನ್ನುವಂಥ ಮೊದಲನೇ ಮಗ ಮೇರುದೇವಿಯ ಜೊತೆಗೆ ವಿವಾಹವಾಗಿದ್ದಾನೆ. ಆ ನಾಭಿ ಮತ್ತು ಮೇರುದೇವಿಯರು ತಪಸ್ಸನ್ನು ಮಾಡುತ್ತಾರೆ. ಯಜ್ಞ ಪುರುಷಂ ಅವಹಿತಾತ್ಮ ಅಯಜತ. ಬಹಳ ಮನಸ್ಸಿನಿಂದ ಭಗವಂತನ ತಪಸ್ಸನ್ನು ತಾವು ಮಾಡಿದರೆ ಭಗವಂತ ಬಂದು ಪ್ರತ್ಯಕ್ಷನಾಗಿ ಏನು ಬೇಕು ಕೇಳು ಅಂತ ಹೇಳಿದರೆ ಬಹಳ ಚಂದ ಕೇಳಿದ್ರಂತ. ನಿನಗೆ ಸಮಾನನಾದಂಥ ಮಗ ನನಗೆ ಹುಟ್ಟಬೇಕು ಅಂತ. ಗುಣದೊಳಗ ನಿನಗೆ ಒಂದು ತೂಕ ಕಡಿಮೆ ಇರಬಾರದು ಅಂಥ ಮಗ ನನಗೆ ಹುಟ್ಟಬೇಕು ಅಂತ ತಪಸ್ಸನ್ನು ಮಾಡಿದ್ದಾನೆ. ನನಗೆ ಗುರುಗಳು ಹೇಳ್ಯಾರ, ದೇವರು ನಿನ್ನ ತಪಸ್ಸಿಗೆ ಒಲದು ಬರ್ತಾನಪ್ಪ, ಪ್ರತ್ಯಕ್ಷ ಆಗ್ತಾನೆ, ಅವನಿಗೆ ಇದನ್ನು ಕೇಳು, ನಿನ್ನ ಸಮಾನ ಮಗ ಹುಟ್ಟಬೇಕು ಅಂತ ಕೇಳು ಅಂತ ಹೇಳ್ಯಾರ ಅಂತ. ಭಗವಂತ ನಕ್ ಹೇಳ್ತಾನೆ, ಮಯಾ ಸದೃಶೋ ಭೂಯಾದಿತಿ ಮಮ ಅಹಂ ಏವಾಭಿರೂಪ ಕೈವಲ್ಯ ಅಥಾಪಿ ಬ್ರಹ್ಮವಾದೋ ನ ವೃಷಾ ಭವಿತುಮರ್ಹತಿ ಮಮೈವ ಹಿ ಸುಖಂ ಮಮೈವ ಹಿ ಮುಖಂ ಯದ್ವಿಜದೇವ ಕುಲಂ. ಬ್ರಾಹ್ಮಣರ ಬಾಯಿಯಿಂದ ಬಂದದಂದ್ರೆ ಅದು ನನ್ನ ಮುಖದಿಂದ ಬಂದಂಗ. ಭಗವಂತ ಹೇಳ್ತಾನೆ, ಮಮ ಏವ ಹಿ ಮುಖಂ ಯದ್ವಿಜದೇವ ಕುಲಂ. ಬ್ರಾಹ್ಮಣರಿಂದ, ಜ್ಞಾನಿಗಳಿಂದ, ಋಷಿಗಳಿಂದ ಏನಾದರೂ ಮಾತು ಬಂದದಂದ್ರೆ ಅದು ನನ್ನದೇ ಮುಖದಿಂದ ಬಂದಂಗದು. ಹೀಗಾಗಿ ನನ್ನ ಸದೃಶನಾದ ಮಗ ಅಂತ ಅವ್ರು ಅಂದಾರಂದ್ರೆ ನಾನೇ ಮಗನಾಗಿ ಹುಟ್ಟು ಬರಬೇಕು ಹೊರತು ನನ್ನ ಸದೃಶ ಅಂತೂ ಇನ್ನೊಬ್ಬ ಯಾರಿಲ್ಲಪ್ಪ, ನನಗೆ ಸರಿಸಾಟಿ ಆದವ್ ನಾವು ಒಬ್ಬನೇ. ಅಪಾಸ್ತೋ ರಸೋ ಯೋ ಅಷ್ಟಮಃ, ನನಗೆ ಸಮಾನನಾದವನು ಯಾರೂನೇ ಇಲ್ಲ ಜಗತ್ತಿನೊಳಗೆ. ಹೀಗಾಗಿ ನಾನೇ ನಿನ್ನೊಳಗೆ ನಿನ್ನ ಮಡದಿಯೊಳಗೆ ಮೇರುದೇವಿಯೊಳಗೆ ಅವತಾರವನ್ನು ಮಾಡ್ತೀನಿ ಅಂತ ಸಾಕ್ಷಾತ್ ಭಗವಂತ ನಾಭಿ ರಾಜನೊಳಗೆ ತಾನು ಶುಕ್ಲಯಾ ತನ್ವಾ ಅವತಾರ. ಶುಕ್ಲಯಾ ತನ್ವಾ, ಶುದ್ಧವಾದಂತಹ ತನ್ನದೇ ಇಚ್ಛೆಯಿಂದ ಭಗವಂತ ಋಷಭ ಅನ್ನುವಂತಹ ಹೆಸರಿನಿಂದ ಯಶಸ್ ಬಲೇನ ನೋಡ್ರಿ, ವರ್ಷಮಣ ವರೀಯಸ ಬೃಹತ್ ಶ್ಲೋಕೇನ ಓಜಸ ಬಲೇನ ಶ್ರಿಯ ಯಶಸ ವೀರ್ಯ ಶೌರ್ಯಾಭ್ಯಾಂಚ ಋಷಭ ಇತಿ ಈದೃಕ್ ನಾಮಚಕಾರ. ಇವನು ಋಷಭ ಅಂದರೆ ಶ್ರೇಷ್ಠ. ಯಾರೊಳಗೆ ಶ್ರೇಷ್ಠ? ಇವನು ವರ್ಷಮದಲ್ಲಿ, ಕೀರ್ತಿಯೊಳಗೆ, ಓಜಸ್ಸಿನೊಳಗೆ, ಬಲದೊಳಗೆ, ಸಂಪತ್ತಿನೊಳಗೆ, ಯಶಸ್ಸಿನೊಳಗೆ, ವೀರ್ಯ ಶೌರ್ಯ ಎಲ್ಲದರೊಳಗೂ ಇವನಿಗೆ ಸಮಾನರಾದವರು ಯಾರೂ ಇರಲಿಲ್ಲ. ಎಲ್ಲದಕ್ಕೂ ಇವನೇ ಶ್ರೇಷ್ಠನಾದ್ದರಿಂದ ಇವನಿಗೆ ಋಷಭ ಅಂತ ಹೆಸರನ್ನು ನಾಭಿರಾಜ ತಾನಿಟ್ಟಿದ್ದಾನೆ. ಭಗವಾನ್ ವರ್ಷೇನ ವವರ್ಷ ತದವಧಾರ್ಯ ಭಗವಾನ್ ಋಷಭದೇವೋ ಯೋಗೇಶ್ವರ. ನೋಡ್ರಿ, ಇವನಿಗೆ ಸ್ಪರ್ಧಾ ಮಾಡ್ಲಿಕ್ಕಂತ ಇಂದ್ರ ಮಳಿ ಸುರಿಸ್ಲಿಲ್ಲಂತ ಋಷಭನಾಮಕ ಪರಮಾತ್ಮನಿಗೆ. ಮಜಾ ಏನಿತ್ತು? ಶ್ರೀಮದಾಚಾರ್ಯ ತಾತ್ಪರ್ಯದೊಳಗೆ ಹೇಳ್ತಾರೆ, ಇಂದ್ರ ಯಾರಿದ್ರ ಅವಾಗ? ಸ್ವಯಂಭೂ ಮನ್ವಂತರ ನಡೆದದ. ಸ್ವಯಂಭೂ ಮನ್ವಂತರದೊಳಗೆ ಇಂದ್ರ ಪದವಿಯೊಳಗಿದ್ದಾವ ಯಜ್ಞನಾಮಕ ಪರಮಾತ್ಮ. ಇಂದ್ರನೂ ಅವನೇ, ಅರ್ಥಾತ್ ಭಗವಂತನೇ. ಈ ಋಷಭನೂ ಭಗವಂತನೇ. ತಾನೇ ತಾನು ಲೋಕಮೋಹನಕ್ಕಾಗಿ ತನ್ನೊಳಗೆ ಸ್ಪರ್ಧೆಯನ್ನು ಕ್ರಿಯೇಟ್ ಮಾಡ್ಕೊಳ್ತಾನೆ. ಯಜ್ಞ ಮತ್ತು ಋಷಭರಲ್ಲಿ ಸ್ಪರ್ಧೆ.
ಇಂದ್ರ ಮಳಿ ಕೊಡಬೇಕು, ಅರ್ಥಾತ್ ಯಜ್ಞನಾಮಕ ಪರಮಾತ್ಮ ಮಳಿ ಸುರಿಸ್ಬೇಕು, ಸುರಿಸುವಲ್ಲ. ಋಷಭ ಅಂದ ನೀ ಆಗ್ಬೇಕು ಅಂತ ತಾನೇ ಮಳಿ ಸುರಿಸಿದ. ಭಾರಿ ಆತ್ ನೋಡ್ರಿ, ಇಂದ್ರನ್ ದೇವ್ರ ಗೆದ್ದ ಅಂತ ಅಂತಾರೆ. ಹಂಗಿಲ್ಲ. ಯಾಕೆಂದ್ರೆ ಭಗವಂತ ಸ್ಪರ್ಧಾ ತಾನು ಅಜ್ಞಜನ ಮೋಹನಕ್ಕಾಗಿ ಮಾಡಿದ್ದು. ರಾಮ ಮತ್ತು ಪರಶುರಾಮ ದೇವರ ಯುದ್ಧವನ್ನು ರಾಮಾಯಣ ವರ್ಣಿಸುವಾಗ ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಭಗವಂತ ತಾನು ಅಜ್ಞಜನ ಮೋಹನಕ್ಕಾಗಿ ಅವನೇ ರಾಮ ಅವನೇ ಪರಶುರಾಮನಾದರೂ ಸ್ಪರ್ಧೆ ಮಾಡಿ ತೋರಿಸಿದಂತೆ ಇಲ್ಲಿ ಯಜ್ಞ ಮತ್ತು ಋಷಭ, ಅಲ್ಲಿ ವೆಂಕಟೇಶ ವರಾಹದೇವರ ಜೊತೆಗೆ ಸ್ಪರ್ಧೆ ಮಾಡಿದ್ದನ್ನು ನೋಡ್ತೀರಿ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಭಗವಂತ ಇಂತಹ ತನ್ನ ಅವತಾರಗಳಿಂದ ಲೀಲೆಯನ್ನು ತೋರಿಸ್ತಾ ಇರ್ತಾನೆ. ಸಜ್ಜನರಿಗೆ ಅದನ್ನು ಕೇಳಿ ಬಹಳ ಸಂತೋಷ ಆಗ್ತದೆ. ಅಜ್ಞ ಜನರು ಮೋಹಿತರಾಗಿ ಅಂಧಂತಮಸ್ಸಿಗೆ ಹೋಗ್ತಾರೆ. ಹಾಗಾಗಿ ತಾನೇ ತಾನು ಮಳೆಯನ್ನು ಸುರಿಸಿ ಆತ ಕಾಲೇನ ತನ್ನ ಮಹಿಮಾನಮವಾಪ, ಭಗವಂತ ಅದ್ಭುತವಾಗಿ ಮಹಿಮೆಯನ್ನು ಅಲ್ಲಿ ತೋರಿಸ್ತಾ ಇದ್ದಾನೆ. ಆವಾಗ ಅವನು ಜಯಂತಿ ಅನ್ನುವ ಹೆಸರಿನಿಂದ ಲಕ್ಷ್ಮೀದೇವಿ ತಾನು ಅವತಾರ ಮಾಡಿದರೆ ಅವಳಲ್ಲಿ ತಾನು ಅನೇಕ ಮಕ್ಕಳನ್ನು, ಶತಂ ಜನಯಾಮಾಸ 100 ಜನ ಮಕ್ಕಳನ್ನು ತಾನು ಪಡೀತಾನೆ. ಆ 100 ಜನ ಮಕ್ಕಳೊಳಗೆ ಕುಶಾವರ್ತ, ಇಲಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ, ಮಲಯಕೇತು, ಭದ್ರಸೇನ, ಇಂದ್ರಸ್ಪೃಕ, ವಿದರ್ಭ, ಕೀಕಟ ಅಂತ ಇವೆಲ್ಲ ದೇಶಗಳು. ಇವರು ಭಾರಿ ಪ್ರಧಾನರಿವರು. ಇನ್ನು 9 ಮಂದಿ ಏನಾಗ್ಬಿಟ್ರೆ ಗೊತ್ತೇನ್ರಿ? ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ. ಇವರೆಲ್ಲರೂ ಕೂಡ ಇವರೇನು ಮಾಡಿಬಿಟ್ರು? ಸನ್ಯಾಸಿಗಳಾಗ್ಬಿಟ್ರು. 100 ಜನರೊಳಗೆ ಈ 9 ಮಂದಿ ನೆನಪಿಟ್ಟುಕೋರೆ. ಇವ್ರು 11ನೇ ಸ್ಕಂದಾಗ ಬರ್ತಾರೆ, ಮತ್ತು ಭೇಟಿ ಆಗ್ತಾರೆ. ನಿಮಗೆ ಜಾಯಂತೆಯ ಉಪಾಖ್ಯಾನ ಅಂತ ಕರಿತೀರಿ. ಜಯಂತಿ ದೇವಿಯಲ್ಲಿ ವೃಷಭನಾಮಕ ಪರಮಾತ್ಮನಿಂದ ಹುಟ್ಟಿದ 9 ಜನ ಸನ್ಯಾಸಿಗಳಾಗಿ ಹೋಗ್ಬಿಟ್ರು. ಎಷ್ಟು ಮಂದಿ ಉಳಿದ್ರಪ್ಪ? 91 ಮಂದಿ ಉಳಿದ್ರು. ಆ 91 ಮಂದಿ ಒಳಗೆ ಇವರು ಕುಶಾವರ್ತ, ಇಲಾವರ್ತ, ಆರ್ಯಾವರ್ತ ಇವೆಲ್ಲ ದೇಶಗಳಾದವು. ಇವೆಲ್ಲ ದೇಶಗಳಿಗೆ ಇವರು ಅಧಿಪತಿಗಳಾದರು. ಆದರೆ ಇವನ ಮುಖ್ಯವಾದಂತಹ ಇವನ ಸಂತಾನದೊಳಗೆ ಬರತಕ್ಕಂತಹ ಶ್ರೇಷ್ಠನಾದ ಜ್ಯೇಷ್ಠ ಪುತ್ರ ಯಾರಪ್ಪ? ಭರತ ಚಕ್ರವರ್ತಿ. ಋಷಭನಾಮಕನ ಪರಮಾತ್ಮನ ಮಗನೇ ಭರತ ಅನ್ನುವಂಥವ. ಆ ಭರತ ಚಕ್ರವರ್ತಿಯನ್ನ ಮುಂದೆ ಕೂಡಿಸ್ಕೊಂಡು ಅವನ ಮೇಲೆ ಎಲ್ಲರಿಗೂ ಬಹಳ ಪ್ರೀತಿ ಇತ್ತು. ಎಲ್ಲರಿಗೂ ಹಿರಿಯ ಅಣ್ಣ ಇವ. ಉಳಿದ 91 ಮಂದಿ ಉಳಿದಿದ್ರಲ್ಲ, ಅವ್ರು 9 ಮಂದಿ ಅಂತೂ ಹೋಗ್ಬಿಟ್ರು, ಅವ್ರು ಸನ್ಯಾಸ ತಗೊಂಡು. ಈ 91 ಮಂದಿಗೆ ಈ ಭರತನ ಮೇಲೆ ಬಹಳ ಪ್ರೀತಿ. ಇವ್ರು 91 ಮಂದಿನ ಕೂಡಿಸ್ಕೊಂಡು ಭಗವಂತ ಉಪದೇಶ ಮಾಡ, ಭಾರಿ ಉಪದೇಶ. ಮಹತ್ಸೇವಾಂ ದ್ವಾರ ಮಾಹುರ್ ವಿಮುಕ್ತೆ ಸ್ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ವಿಮನ್ಯವ ಸುಹೃದ ಸಾಧವೋಯೇ. ಋಷಭನಾಮಕ ಪರಮಾತ್ಮನ ಉಪದೇಶ ಕೇಳ್ರಿ. ಇವತ್ತು ಏಕಾದಶಿ ಬಹಳ ವಿಶಿಷ್ಟವಾದ ಉಪದೇಶ ನೋಡ್ರಪ್ಪ. ಮೋಕ್ಷದ ಮೊದಲನೇ ದ್ವಾರ ಯಾವುದು? ಮೋಕ್ಷ ದ್ವಾರದೊಳ ಮೊದಲನೇ ಹೆಜ್ಜೆ ಯಾವುದು ಅಂದ್ರೆ ಮಹತ್ ಸೇವಾ, ಮಹಾಂತರ ಜ್ಞಾನಿಗಳ ಸೇವಾ. ಇದು ಮೋಕ್ಷದ ದ್ವಾರ. ಇನ್ನು ಅಂಧಂತಮಸ್ಸಿನ ದ್ವಾರ ಯಾವುದು? ಯಾರು ಸದಾ ಕಾಮ ಉಪಲಬ್ಧರಾಗಿ ಸದಾ ಯೋಷಿತಾಂ ಸಂಗಿ ಸಂಗಂ, ಹೆಣ್ಣು ಮಕ್ಕಳಲ್ಲಿ ಕೆಟ್ಟದಾದಂತಹ ವಿಚಾರ ಇಟ್ಕೊಂಡಂಥವ್ರು ಯಾರಿದ್ದಾರೋ ಅಂಥವ್ರು ಸಂಘ ಮಾಡಿದ್ರಿ ಅಂತಂದ್ರೆ ಅದು ತಮಸ್ಸಿಗೆ ದ್ವಾರ. ಮಹಾಂತರ ಸಂಘ ಮಾಡಿದ್ರಿ ಅಂದ್ರೆ ಅದು ಮೋಕ್ಷಕ್ಕೆ ದ್ವಾರ. ಈ 2 ದ್ವಾರಗಳು. ಮಹಾಂತರು ಅಂದ್ರೆ ಯಾರ್ರೀ? ಮಹಾಂತ ಅಂತ ಇಟ್ಕೊಂಡಿರ್ತಾರೆ ಅಡ್ರೆಸ್, ಅವರಲ್ಲ. ಮಹಾಂತಸ್ತೆ ಸಮಚಿತ್ತಾಹ, ಮೊದಲನೇದ್ದೇ ಅವರ ಗುಣ ಸಮಚಿತ್ತಾಹ. ಅವ್ರು ಸಮಚಿತ್ರ ಇರಬೇಕು. ಸಮಚಿತ್ತ ಅಂದ್ರೆ ಏನ್ರಿ? ಹಿಂಗೆರಡು ಹಿಂಗೆ ಲೆವೆಲ್ನಾಗ ಇರ್ಬೇಕನ್ನೋ ಅಲ್ಲ. ದುಃಖೇಶು ಅನುದ್ವಿಗ್ನ ಮನಃ, ಸುಖೇಶು ವಿಗತ ಸ್ಪೃಹ, ವೀತರಾಗ ಭಯಕ್ರೋಧ, ಸ್ಥಿತದೀಹಿ ಮುನಿರುಚ್ಯತೆ. ಸಮಚಿತ್ತರು ಅಂತಂದ್ರೆ ದುಃಖ ಆದಾಗ ಮನಸ್ಸು ಉದ್ವಿಗ್ನ ಮಾಡಿಕೊಳ್ಳಾರ್ದವರು, ಸುಖ ಬಂದಾಗ ಕುಣಿದಾಡ್ಲಾರ್ದಂಥವ್ರು, ಎಲ್ಲಾನು ಭಗವಂತನ ಇಚ್ಛಾ ಅಂತ ಸಮಾನವಾಗಿ ಸುಖ ದುಃಖಗಳನ್ನು ಸ್ವೀಕಾರ ಮಾಡುವಂಥವ್ರು ಏನಿದ್ದಾರಲ್ಲ ಅವರು ಮಹಾಂತರು. ಪ್ರಶಾಂತ ವಿಮನ್ಯವ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಮಹಾಂತರ ಯಾರು? ಯಾರಿಗೆ ಒಟ್ಟಾರೆ ಸಿಟ್ಟೇ ಬರಂಗಿಲ್ಲ ಅವ್ರು ಮಹಾಂತ ನೋಡಿ. ವಿಮನ್ಯವ, ಮನ್ಯು ಸಿಟ್ಟನ್ನೋದಿಲ್ಲೇ ಇಲ್ಲ. ಸುಹೃದ, ಎಲ್ಲರ ಮೇಲೆ ಬರೀ ಪ್ರೀತಿ, ಕೇವಲ ಮೈತ್ರಿ. ಯಾರನ್ನು ನೋಡಿದ್ರು ಕರುಣಾದಿಂದೇ ಕಾಣ್ತಾರೆ, ಸಿಟ್ಟಿಗೆ ಬರೋದಿಲ್ಲ. ಇಂಥವ್ರು ಮಹಾಂತರು. ಇವರ ಸೇವಾ ನೀ ಮಾಡಿದಿ ಅಂತಂದ್ರೆ ದ್ವಾರ ಮಾಹುರ್ ವಿಮುಕ್ತೆ, ಇದು ಮೋಕ್ಷದ ದ್ವಾರ ಅಂತ ನಾನು ಕರೀತೀನಿ. ನೂನಂ ಪ್ರಮತ್ತ ಕುರುತೆ ಕರ್ಮದೀನೋ ಯದಿಂದ್ರಿಯ ಪ್ರೀತಯ ಆವೃಣೋತಿ ನ ಸಾಧು ಮನ್ಯೇ ಯತ ಆತ್ಮನೋಯಂ ಅಸನ್ನಪಿ ಕ್ಲೇಶದ ಆಸದೇಹ. ನೋಡಪ್ಪ, ಋಷಭನಾಮಕ ಪರಮಾತ್ಮನ ಉಪದೇಶವನ್ನು ಸರಿಯಾಗಿ ತಿಳ್ಕೊಳ್ರಿ. ಯಾಕಂದ್ರೆ ಇವತ್ತು ಈ ಋಷಭನನ್ನ ತಪ್ಪಾಗಿ ತಿಳಿದುಕೊಂಡಂತಹ ಒಂದು ದೊಡ್ಡ ಮತಾನೇ ಆದ ಜಗತ್ತಿನೊಳಗೆ ಮೆರಿಲಿಗತ್ತ. ಅವನನ್ನು ಸರಿಯಾಗಿ ತಿಳಿದುಕೊಳ್ಳುವಂತಹ ಅವಶ್ಯಕತೆ ಅದು. ಭಗವಂತ ಹೇಳಿದ, ಇಂದ್ರಿಯ ಪ್ರೀತಿಗಾಗಿ ಯಾವ ಕರ್ಮವನ್ನು ಮಾಡಬೇಡ. ನೀ ಮಾಡುವಂತಹ ಕರ್ಮ ಇಂದ್ರಿಯಕ್ಕೆ ಬಹಳ ಸಂತೋಷ, ಏನು ಬೇಕು ಅದನ್ನು ತಿಂದ್ರೆ ನಾಲ್ಗೆ ಯಾಕೆ ಕೇಳಂಗಿಲ್ರಿ? ಎಂಥ ಚಲೋ ಇದ್ದಾನಿವ ಅಂತೆ ಅಂತದ್ ನಾಲ್ಗೆ.
ಏನು ಕಣ್ಣಿಂದ ನೋಡ್ಬೇಕು ಅನ್ನಿಸ್ತದೆ ಅದನ್ನೇ ನೋಡ್ಲಿಕ್ಕತ್ರ ಕಣ್ಣು ನಿನ್ನ ಹೊಗಳ್ತದ. ಕಿವಿ ನನಗಿದೇ ಮ್ಯೂಸಿಕ್ ಬೇಕು ಅಂತ ಅದನ್ನೇ ಹಾಕ್ಕೊಂಡು ಕೂತ್ರೆ ಅದು ನಿನ್ನ ಹೊಗಳ್ತದ. ಇಂದ್ರಿಯ ಪ್ರೀತಿಗಾಗಿ ನೀನು ಕರ್ಮ ಮಾಡ್ಕೋತ ಹೊಂಟಿ ಅಂತಂತಂದ್ರೆ ನ ಸಾಧು ಮನ್ಯೆ, ಇದು ಒಳ್ಳೇದಲ್ಲೇ ಅಲ್ಲ. ಭಗವಂತ ಸ್ಪಷ್ಟ ಹೇಳ್ಬಿಟ್ಟು ಋಷಭನಾಥ ಪರಮಾತ್ಮ, ಅಯಂ ಅಸನ್ನಪಿ ಕ್ಲೇಶದ ಆಸ ದೇಹ. ಯಾವ ವ್ರತ ನಿಯಮಗಳಿಂದ ನಿನ್ನ ದೇಹಕ್ಕೆ ಕ್ಲೇಶ ಆಗ್ಲಿಕ್ಕತ್ತದೋ, ನಿನ್ನ ದೇಹಕ್ಕೆ ಸ್ವಲ್ಪ ತ್ರಾಸ ಅಂತಂದ್ರೆ ಏನು, ಅತೀಯಾದಂಥದ್ದೇನು ಮರಣಾಂತಿಕವಾದಂಥದ್ದು ಅಂತಲ್ಲ, ಅಂತೂ ಸ್ವಲ್ಪ ದೇಹಕ್ಕೆ ತಾಪ ಆಗ್ತದೆ. ಏಕಾದಶಿ ವ್ರತ ಮಾಡ್ಲಿಕ್ಕತ್ತೀವಿ ಎಲ್ಲರೂ, ಸ್ವಲ್ಪ ಹಸಿವೆ ಅಂತ ಸ್ವಲ್ಪ ಅನಿಸೋದೆ, ಸ್ವಲ್ಪ ಬಿಸಿಲದ ಅನ್ನೋದಕ್ಕೆ ನೀರಡಿಕೆ ಅಂತ ಅನಿಸೋದೆ. ಇದಾದಾಗ ಇದನ್ನೇನು ತಡ್ಕೊಳ್ತೀಯಲ್ಲ, ಇದೇ ತಪಸ್ಸು ಅಂತ ಆಗ್ತದೆ. ಈ ತಪಸ್ಸೇ ದೇಹಕ್ಕೆ ಕ್ಷೇಮಕರ ಹೊರತು ಇಂದ್ರಿಯ ಪ್ರೀತಿಗಾಗಿ ಏನು ಕರ್ಮಗಳನ್ನು ಮಾಡ್ತಿ ಅದು ಯಾವುದೂ ಒಳ್ಳೆಯದು ಅಂತ ನಾ ಅನ್ನಂಗಿಲ್ಲ. ಸ್ಪಷ್ಟವಾದ ಮಾತಿನಲ್ಲಿ ಋಷಭನಾಥ ಪರಮಾತ್ಮ ಹೇಳಿದ. ಸ್ವಲ್ಪ ದೇಹಕ್ಕೆ ಕಷ್ಟ ಆಗೇಬೇಕು. ಕೆಲವರೆಲ್ಲ ನಮಗೆ ಉಪನ್ಯಾಸ ಮಾಡ್ತಿರ್ತಾರೆ, ಆಚಾರ ನಿಮಗೆ ಗೊತ್ತಿಲ್ಲರಿ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನ, ಶರೀರ ಬೇಕ್ರಿ, ಅದೆಲ್ಲಾರ್ದೆ ಏನು ಧರ್ಮ ಸಾಧನ ಮಾಡ್ತೀರಿ ಹೇಳ್ರಿ, ಅದೇ ಇರ್ಲಾರ್ದೆ ನಿಮಗೇನು ಸಿಗೋದದ. ಹಿಂಗಾಗಿ ಮೊದಲು ನಮ್ದು ಊಟ ಗೀಟ ಎಲ್ಲ ನೋಡ್ಕೋಬೇಕ್ರಿ, ಪೆಹಲೆ ಪೇಟೋಬಾ ನಂತರ ಬಿಟೋಬಾ ಅಂತ, ಅದಾದ್ಮೇಲೆ ಮುಂದಿನ ದೇವರು ಧರ್ಮ ಏನದ ಎಲ್ಲ ನೋಡೋಣ ಅಂತ. ಋಷಭನಾಥ ಪರಮಾತ್ಮ ಒಪ್ಪಲಿಲ್ಲ. ನಿನ್ನ ದೇಹಕ್ಕೆ ಕ್ಲೇಶ ಆಗುವುದೇ, ಅದನ್ನು ಸಹಿಸ್ಕೊಳ್ಳುವುದಕ್ಕೆ ತಪಸ್ಸಂತಾರೆ. ಅದನ್ನು ಮಾಡ್ಲಿಕ್ಕೆ ನೀನು ವ್ರತ ನಿಯಮ ಏನೆಲ್ಲ ಮಾಡಬೇಕೋ ಅದನ್ನು ನೀ ಮಾಡೇಬೇಕು, ಬಿಡಲಿಕ್ಕೆ ಇದಕ್ಕೆ ಅವಕಾಶ ಇಲ್ಲ, ಮಾಡು ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ. ಹಾಗಾಗಿ ಎಲ್ಲವನ್ನು ನೀನು ಮಾಡಬೇಕಾದಾಗ ನಿನಗ ಹರವು ಗುರವು ಮೈ ಭಕ್ತ್ಯಾನುವೃತ್ಯ, ಹರಿಯಲ್ಲಿ ಗುರುಗಳಲ್ಲಿ ನಿನಗೆ ಭಕ್ತಿ ಅಂತನ್ನುವುದು ಬೇಕು. ಅದು ಹೆಂಗೆ ಅನುವೃತ್ತಿ ಯಾವಾಗಲೂ ಬೇಕು. ವಿತೃಷ್ಣಯ, ತೃಷ್ಣ ಅನ್ನೋದು ಹೋಗ್ಬೇಕು. ತೃಷ್ಣ ಅಂದ್ರೆ ಏನಪ್ಪ, ಇಚ್ಛಾ, ಕೆಟ್ಟ ಕಾಮಗಳು. ನನಗೆ ಅದು ಬೇಕು, ಇದು ಬೇಕು, ನನಗೆ ಸಂಪತ್ತು ಬರಬೇಕು, ನನಗೆ ಮದುವೆ ಆಗಬೇಕು, ಮಕ್ಕಳು ಆಗಬೇಕು, ಏನೇನೇನೇನೇನೋ ಕಾಮಗಳವಲ್ಲ, ಇವೆಲ್ಲ ತೃಷ್ಣ. ಇವೆಲ್ಲ ಮೊದಲು ಬಿಟ್ಟು ದ್ವಂದ್ವ ತಿತಿಕ್ಷಯಾಚ, ಸುಖ ದುಃಖಗಳನ್ನು ಸಹನ ಮಾಡಿಕೊಂಡು ಸರ್ವತ್ರ ಜಂತೋರ್ ವ್ಯಸನಾವಗತ್ಯ ಜಿಜ್ಞಾಸಯ ತಪಸ ಇಹಾ ನಿವೃತ್ಯ. ನೋಡ್ರಿ, ಇಹಾ ನಿವೃತ್ತಿ ಆಗಬೇಕು, ಇಚ್ಛೆಗಳ ನಿವೃತ್ತಿ ಆಗಬೇಕು, ಜಿಜ್ಞಾಸ ಬೆಳಿಬೇಕು, ದೇವರನ್ನು ತಿಳ್ಕೊಳ್ಬೇಕು ಅನ್ನೋ ಇಚ್ಛಾ ಬೆಳಿಬೇಕು, ಎಲ್ಲ ಕಡೆಗೆ ತಾನು ದುಃಖವನ್ನು ಕಂಡು ವೈರಾಗ್ಯ ತಾಳ್ಬೇಕು. ಮತ್ಕರ್ಮ ಬಿಹಿ ಮತ್ ಕಥಯಾಚ ನಿತ್ಯಂ, ದೇವರೇ ಹೇಳಿದ ನಾನು ಇಷ್ಟು ಮಾಡ್ರಿ, ಯಾವಾಗಲೂ ನನ್ನ ಕುರಿತು ಕರ್ಮಗಳನ್ನು ಮಾಡ್ರಿ. ಏನು ಮಾಡ್ತಿರೋದೆಲ್ಲ ಯತ್ ತಪಸ್ಯಸಿ ಕೌಂತೇಯ, ಯತ್ ಕರೋಷಿ ಯದಶ್ನಾಸಿ ಯತ್ ಜುಹೋಸಿ ತದಾಸಿ ಯತ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಶ್ವ ಮದರ್ಪಣಂ. ಏನು ಊಟ ಮಾಡ್ತಿ, ಏನು ಕರ್ಮ ಮಾಡ್ತಿ, ತಪಸ್ಸು ಮಾಡ್ತಿ, ದಾನ ಮಾಡ್ತಿ, ಎಲ್ಲನೂ ನನಗೆ ಅರ್ಪಣೆ ಮಾಡು, ಇದನ್ನು ಮಾಡು. ಮತ್ ಕಥಯಾಚ ನಿತ್ಯಂ, ನನ್ನ ಕಥೆಯನ್ನು ನಿತ್ಯದಲ್ಲಿ ಕೇಳು. ಮತ್ಪಾದ ಸಂಗಾತ್ ಗುಣಕೀರ್ತನಾತ್ಮೆ, ನನ್ನ ಗುಣಗಳ ಕೀರ್ತನೆಯನ್ನು ಬಾಯಿಯಿಂದ ಮಾಡು, ನನ್ನ ಪಾದದಲ್ಲಿ ಸಂಘವನ್ನು ಇಡು. ನಿರ್ವೈರ್ಯ ಸಾಮ್ಯೋಪಶಮೇನ ಪುತ್ರಾಹ ಜಿಹಾಸಯ ದೇಹಗತಾತ್ಮಬುದ್ಧೇ. ನಿರ್ವೈರದಿಂದ ಎಲ್ಲರನ್ನ ಸಮಾನವಾಗಿ ನೋಡ್ಕೊಳ್ತಾ ಅಧ್ಯಾತ್ಮ ಯೋಗೇನ ವಿವಿಕ್ತ ಸೇವೆಯ ಪ್ರಾಣೇಂದ್ರಿಯಾತ್ಮಾಭಿಜಯೇನ ಸಮ್ಯಕ್. ಏನು ಋಷಭನಾಮ ಪರಮಾತ್ಮನ ಒಂದೊಂದು ಶ್ಲೋಕ ಕೇಳಲಿಗತ್ವಿ ಅಂತಂತಂದ್ರೆ ಅದನ್ನೇ ಕೇಳ್ಕೊತ ಕೊಡ್ಬೇಕು ಅನ್ನಿಸ್ತದೆ. ಅದು ಭಾಗವತ ಹೇಳ್ತಾನೆ. ಅಧ್ಯಾತ್ಮ ಯೋಗದಿಂದ ವಿವಿಕ್ತ ಸೇವಾ. ವಿವಿಕ್ತ ಸೇವಾ ಅಂದ್ರೆ ಹೆಂಗೆ ಗೊತ್ತೇನ್ರಿ, ಆದಷ್ಟು ನೀವು ತಪಸ್ಸು ಮಾಡುವಾಗ ವ್ರತ ನಿಯಮ ಜಪ ಧ್ಯಾನ ಏನೇ ಮಾಡುವಾಗ ಏಕಾಂತದೊಳಗಿರ್ಬೇಕು. ಸಂತ್ಯಾಗ ಕೂತ್ ಜಪ ಮಾಡ್ತಿರ್ತಾರೆ ಮಂದಿ, ಅದು ಉಪಯೋಗ ಬೀಳಂಗಿಲ್ಲ. ಅದು ಆ ಸಂತ್ಯಾಗೆ ತಲೆ ಹೋಗ್ತದೆ, ದೇವರೊಳಗೆ ಹೋಗುವುದೇ ಇಲ್ಲ. ಪ್ರಾಣೇಂದ್ರಿಯಾತ್ಮಾಭಿಜಯೇನ ಸಮ್ಯಕ, ಪ್ರಾಣ ಇಂದ್ರಿಯ ಆತ್ಮ ಅಂದ್ರೆ ಮನಸ್ಸು, ಇವುಗಳನ್ನು ಗೆಲ್ಲಬೇಕು. ಸಚ್ಶ್ರದ್ಧಯ, ಶ್ರೇಷ್ಠ ಶ್ರದ್ಧಾ ಇಡಬೇಕು ದೇವರೊಳಗೆ. ಬ್ರಹ್ಮಚರ್ಯೇಣ ಶಶ್ವತ ಸಂಪ್ರಮಾದೇನ ಜಯೇನ ವಾಚ, ಮಾತುಗಳನ್ನು ಗೆಲ್ಲಬೇಕು. ದೇವರು ಹೇಳ್ತಾನೆ ಮೋಕ್ಷದ ದ್ವಾರ ಮಾತು ಗೆಲ್ರಿ. ಮಾತು ಗೆಲ್ಲುವುದು ಅಂತಂದ್ರೇನು? ಮಾತು ಗೆಲ್ಲುವುದು ಅಂತಂತಂದ್ರೆ ಎಲ್ಲ ಕಾಲಕ್ಕೂ ಮುಂದಿನವನಿಗೆ ಅತ್ಯಂತ ಹಿತವಾದ ಮಾತುಗಳನ್ನಷ್ಟೇ ಆಡ್ತಿದ್ರೆ ಇದಕ್ಕೆ ವಾಂಗ್ಮಯ ತಪಸ್ಸು ಅಂತ ಕೃಷ್ಣ ಕರೆದ ಗೀತಾದವರು. ಅನುದ್ವೇಗಕರಂ ವಾಕ್ಯಂ ನಿತ್ಯಂ ಸತ್ಯಂ ಪ್ರಿಯ ಹಿತಂಚಯತ. ಸತ್ಯ ಮಾತಾಡಬೇಕು, ಪ್ರಿಯವಾದದ್ದಿರಬೇಕು, ಅಂದ್ರೆ ಪ್ರಿಯವಾದ ರೀತಿಯೊಳಗೆ ಅದನ್ನು ಹೇಳಬೇಕು, ಅದರಿಂದ ಮುಂದಿನವಂಗ ಹಿತ ಆಗಿರಬೇಕು. ನಿನ್ನೊಳಗೆ ಉದ್ವೇಗ ಕಾಣಿಸಿರಬಾರ್ದು, ಸಿಟ್ಟು ಕಾಣಿಸಿರಬಾರ್ದು, ಉದ್ವೇಗ ಕಾಣಿಸಿರಬಾರ್ದು. ಅಂಥದ್ದಕ್ಕೆ ವಾಂಗ್ಮಯವಾದ ತಪಸ್ಸು. ಅಂಥ ಮಾತುಗಳು ಶುದ್ಧ ಮಾತುಗಳು. ಅಂಥ ಮಾತುಗಳನ್ನು ನೀನು ಆಡಿದಿ ಅಂದ್ರೆ ಮಾತುಗಳನ್ನು ಗೆದ್ದಂಗಂತ, ನಾಲಿಗೆ ಗೆದ್ದಂಗಿದು. ಯಾಕಂದ್ರೆ ನಮ್ಮ ನಾಲಿಗೆ ಕೆಟ್ಟ ಮಾತಾಡ್ಲಿಕ್ಕೆ ಭಾಳ ಸರಳ ಹೋಗ್ಬಿಡ್ತಿರ್ತದೆ, ಚುಚ್ಚಿ ಮಾತಾಡ್ಲಿಕ್ಕೆ ಸರಳ ಹೋಗ್ತದೆ, ವ್ಯಂಗ್ಯ ಮಾತಾಡ್ಲಿಕ್ಕೆ ಸರಳ ಹೋಗ್ತದೆ. ಯಾವಾಗ ಮಹಾತ್ಮನೊಳಗೆ ಉದ್ವೇಗ ಇರಲಾರ್ದಂಗೆ ಆಗ್ತದೋ ಆವಾಗ ಭಗವಂತನ ಸತ್ಯವಾದ ಹಿತವಾದಂತಹ ಶಾಸ್ತ್ರದ ಮಾತುಗಳು ಯಾವಾಗ ನಮ್ಮ ಬಾಯಿಯಿಂದ ಬರಲಿಕ್ಕೆ ಪ್ರಾರಂಭ ಆಗ್ತಾವೋ ಅದು ಮಾತಿನ ಗೆಲುವು,
ಆ ಮಾತುಗಳಿಂದ ನೀನು ದೇವರನ್ನ ಪಡೆಯಲಿಕ್ಕಾಗ್ತದೆ. ಸರ್ವತ್ರ ಮದ್ಭಾವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ, ವಿಜ್ಞಾನದಿಂದ ಕೂಡಿದಂತಹ ಶ್ರೇಷ್ಠವಾದ ಜ್ಞಾನ. ನೋಡಿ, ಜ್ಞಾನಂ ವಿಷ್ಣೋರ್ ಉತ್ತಮತ್ವೇ ತದೇವ ಪ್ರತಿಪುರುಷಂ ವಿಶೇಷೇಣತು ವಿಜ್ಞಾನಂ ತಚ್ಚ ಜಾನಾತಿ ಸರ್ವವಿಧ ದ್ವಾತ್ರಿಂಶಲ್ ಲಕ್ಷಣೈರ್ಯುಕ್ತ ತೀಕ್ಷ್ಣತಮಶ್ರೇಷ್ಠ ಸೌಮ್ಯದೃಕ ಅಂತ ಹೇಳಿದಂತೆ ಸರ್ವಸ್ಮಾದ್ ಉತ್ತಮೋ ವಿಷ್ಣುರಿತಿ ಜ್ಞಾನಮುದಾಹೃತಂ. ನೋಡ್ರಿ, ಎಲ್ಲಕ್ಕಿಂತಲೂ ಭಗವಂತನೇ ಸರ್ವೋತ್ತಮ ಅಂತ ತಿಳಿಯೋದು ಜ್ಞಾನ ಅಂತಂತಾರೆ. ಇನ್ನು ಅವನಿಂದಲೇ ಎಲ್ಲರಿಗೂ ಮೋಕ್ಷ ನಮಗೆ ಉಪಕಾರ ಮಾಡ್ಯಾನ ಭಗವಂತ ಅಂತ ತಿಳಿಯೋದಕ್ಕೆ ವಿಜ್ಞಾನ ಅಂತಾರೆ. ಈ ಜ್ಞಾನ ವಿಜ್ಞಾನಗಳಿಂದ ಕೂಡಿದ ಯೋಗದಿಂದ, ಧೃತಿಯಿಂದ, ಸತ್ವದಿಂದ ನೀನು ಇಷ್ಟೆಲ್ಲ ಕರ್ಮಗಳಿಂದ ನೀನೇನು ಮಾಡ್ತೀಯಪ್ಪ, ಮೋಕ್ಷವನ್ನು ಪಡೀಲಿಕ್ಕಾಗ್ತದೆ. ಹಾಗಾಗಿ ಅನೇನ ಯೋಗೇನ ಯಥೋಪದೇಶಂ, ನಾನು ಹೇಳಿದ ಈ ಉಪದೇಶವನ್ನು ಕೇಳ್ರಿ ಮಕ್ಕಳೇ. 99 ಮಂದಿನ ಮುಂದೆ ಕೊಡಿಸ್ಕೊಂಡು ದೇವರು ಹೇಳಿಗತ್ತಾನಿಲ್ಲೇ, ಸಮ್ಯಕ್ ವ್ಯಪೋಹ್ಯೋಪರಮೇತ ಯೋಗಾತ್. ಸ್ವಲ್ಪ ಜ್ಞಾನ ಪಡ್ಕೊಂಡು ಬೇಗ ವೈರಾಗ್ಯ ಹೊಂದ್ರಿ. ಪುತ್ರಾಂಶ ಶಿಷ್ಯಾಂಶ ಪಿತಾ ಗುರುರ್ವ ಮಲ್ಲೋಕ ಕಾಮೋ ಮದನುಗ್ರಹಾರ್ಥ. ನಿಮ್ಮ ಮಕ್ಕಳು ಶಿಷ್ಯರು ಯಾರಿರಲಿ ಎಲ್ಲರೂ ನನ್ನ ಸಲುವಾಗಿ. ಮಕ್ಳು ಯಾಕೆ? ಅವರೊಳಗೂ ನಾವು ಸಂಸ್ಕಾರ ಕೊಟ್ಟು ದೇವ್ರ ಕಡೆ ತೊಗೊಂಬರ್ಬೇಕು ಅನ್ನೋ ಕಾರಣಕ್ಕೆ ಮಕ್ಕಳು. ಶಿಷ್ಯಂದ್ರೆ ಯಾಕ? ಅವ್ರಿಗೆ ವಿದ್ಯಾ ಕೊಟ್ಟು ಅವ್ರನ್ನ ಮತ್ತೆ ಧರ್ಮಕ್ಕೆ ತಂದು ಹಚ್ಚಬೇಕು ಅನ್ನೋದಕ್ಕೆ ಶಿಷ್ಯಂದ್ರು. ಏನು ಎಲ್ಲ ನಿಮ್ಮ ಸುತ್ತಲಿದ್ದಾರೆ ಅವರೆಲ್ಲ ನನ್ನ ಸಲುವಾಗಿ ಇದ್ದಂಗೆ ನೋಡ್ರಪ್ಪ, ನನ್ನ ಸಲುವಾಗೇ ಎಲ್ಲರೂ ಇರಬೇಕು. ಗುರುರ್ ನ ಸಸ್ಯಾತ್, ಸ್ವಜನೋ ನ ಸಸ್ಯಾತ್, ಪಿತಾ ನ ಸಸ್ಯಾತ್, ಜನನೀ ನ ಸಾಸ್ಯಾತ್, ದೈವಂ ನ ತತ್ಸ್ಯಾತ್, ನೃಪತಿಷ್ಠ ನ ಸಸ್ಯಾತ್, ನಮೋಚಯೇದ್ಯ ಸಮುಪೇತ ಮೃತ್ಯು. ಎಷ್ಟು ಚಂದ ಹೇಳ್ತಾನೆ ದೇವರು. ಯಾವಾಗಲೂ ಮೃತ್ಯುವನ್ನ ಜೊತೆಗೇ ತಗೊಳ್ಕೊಂಡು ಹೋಗುವಂಥ ಈ ಮನುಷ್ಯ ಸಮುಪೇತ ಮೃತ್ಯು, ಇವನ ಹೆಸರೇ. ಸದಾ ಬಗಲೊಳಗ ಮೃತ್ಯು ತೊಗೊಂಡಾಡ್ತಾನಂತೀವ. ಅಂಥ ಮನುಷ್ಯನಿಗೆ ಯಾರು ಮೋಕ್ಷದ ಹಾದಿ ಹೇಳಂಗಿಲ್ಲ, ಅಂಥ ತಂದೆಲ್ಲ, ತಾಯಿಯಲ್ಲ, ಗುರುಗಳಲ್ಲ, ಬಂಧುಗಳಲ್ಲ, ರಾಜ ಅಲ್ಲ. ತಂದೆ ಆಗಬೇಕಂದ್ರೆ ತಾಯಿ ಅಂತ ಅನಿಸ್ಕೊಳ್ಬೇಕು ಅಂದ್ರೆ ಬಂಧುಗಳಂತ ಅನಿಸ್ಕೊಳ್ಬೇಕಂದ್ರೆ ಎಲ್ಲರಿಗೂ ಕೂಡ ಭಗವಂತನ ಮಹಿಮಾ ಉಪದೇಶ ಮಾಡಬೇಕು. ಅವನಲ್ಲೇ ಕಾಲವನ್ನು ಕಳೀಬೇಕು. ಹಿಂಗೆ ಮಾಡಿದ್ರೆ ನೀವಿದ್ದದ್ದು ಸಾರ್ಥಕ ಅಂತ ಆಗ್ತದ್ರಪ್ಪ. ತಸ್ಮಾತ್ ಭವಂತೋ ಹೃದಯೇನ ಜಾತಾಹ ಸರ್ವೇ, ನನ್ನ ಹೃದಯದಿಂದ ಹುಟ್ಟಿದಂಥವ್ರಪ್ಪ, ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರಿಗೆ ನಾನು ಜನ್ಮ ಕೊಟ್ಟೀನಿ. ಭಗವಂತ ಹೇಳ್ತಾನೆ. ಹೌದು, ನಮಗೂ ಹೇಳಿಗತ್ತಾನ ಮತ್ತೆ, ಯಾಕಂದ್ರೆ ನಮಗೂ ಅವನೇ ಜನ್ಮ ಕೊಟ್ಟಾನ. ಆ 91 ಮಂದಿಗೆ ಅಷ್ಟೇ ಅಲ್ಲ. ಅದಕ್ಕೆ ನೀವೇನು ಮಾಡ್ರಿ, ಅಕೃಷ್ಟ ಬುದ್ಧ್ಯಾ ಭರತಂ ಭಜದ್ವಂ ಶುಶ್ರೂಷಣಂ ತದ್ಭರಣಂ ಪ್ರಜಾನಾಂ. ನೀವೆಲ್ಲರೂ ಕೂಡ ಭರತನೊಳಗ, ಭ ಅಂದ್ರೆ ಯಾರು? ಭ ಅಂದ್ರೆ ಭಗವಂತ. ಆ ಭಗವಂತನಲ್ಲಿ ರಥ, ಆದ್ದರಿಂದ ಇವನು ಭರತ. ಸುಮ್ಮನೆ ಸಾಮಾನ್ಯ ಅಲ್ಲ ಈ ಭರತ ಚಕ್ರವರ್ತಿ. ಭಾ ದೀಪ್ತೋ, ಭಾ ಜ್ಞಾನೇ, ಭಾ ಆಧಾರ ಭಾವೆ. ನಮ್ಮ ಪದರತ್ನಾವಲಿ ಅನ್ನುವಂಥ ವಿಜಯಧ್ವಜಿಯ ಟಿಪ್ಪಣಿಯೊಳಗೆ ಭ ಅನ್ನೋದಕ್ಕೆ 32 ಧಾತು ಹೇಳ್ಯಾರ್ರಿ ಅವರು. ಎಲ್ಲ ಕಾರಣಕ್ಕೂ ಭ ಅಂದ್ರೆ ಭಗವಂತ. ದೀಪ್ತನಾದ್ದರಿಂದ ಭ ಆಧಿಕ್ಯ, ಎಲ್ಲರಿಗೂ ಅಧಿಕನಾದ್ದರಿಂದ ಇವನು ಭ ಸ್ವಾತಂತ್ರ್ಯ, ಭ ಆನಂದೇ, ಭ ಸಂತತ ವಚನೆ, ಭ ಪೂಜ್ಯ ಭಾವೆ, ಭ ವಿಸ್ತಾರೆ, ಭ ವಿನಾಶನೆ, ಭ ಸ್ವಾಮಿ ಭಾವೆ, ಭ ನಿಶ್ಚಲ ಭಾವೆ. ಯಮಕ ಭಾರತ ಅಂತ ಗ್ರಂಥದ ಅದರೊಳಗೆ ಶ್ರೀಮದಾಚಾರ್ಯ ಒಂದು ಶ್ಲೋಕ ಬರ್ದಾರ. ಏನು ಶ್ಲೋಕ ಗೊತ್ತೇನು? ಭಾ 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 32 ಭಾ ಇಟ್ಬಿಟ್ಟಾರ ಅವ್ರು. ಭಾಳ ಬೇರೆ ಶ್ಲೋಕೆ ಬರೀಲಿಕ್ಕೆ ಹೋಗಿಲ್ಲ, ತ್ರಾಸೆ ತೊಗೊಂಡಿಲ್ಲ ಛಂದಸ್ಸದ ಹಾಕ್ಲಿಕ್ಕೆ. ಭಾ 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 ಮುಗಿದು ಹೋದ್ ಭಾ. ಏನ್ರಿ ಇದು ಭಾ? ಈ ಭಾ ಇದು ಸಾಮಾನ್ಯ ಭಾ ಅಲ್ಲಿದು. ಈ ಭಾ ಅನ್ನುವಂಥ ಒಂದೊಂದು ಶಬ್ದಕ್ಕೆ ಒಂದೊಂದು ಧಾತು ಅದು. ಸ್ವತಂತ್ರನಾದವನಿಗೆ ಭ ಅಂತ, ನಾಶವನ್ನು ಮಾಡುವವನಿಗೆ ಭ ಅಂತಾರೆ, ಉಗ್ರ ಇದ್ದವನಿಗೆ ಭ ಅಂತಾರೆ, ಸಂಚಾರ ಮಾಡೋವನಿಗೆ ಭ ಅಂತಾರೆ, ಆಲೋಚನೆ ಮಾಡೋವನಿಗೆ ಭ ಅಂತಾರೆ, ಸುಂದರನಾದವನಿಗೆ ಭ ಅಂತಾರೆ. ಇದೆಲ್ಲ ಯಾರಿದು? ಭಗವಂತನೇ. ಹೀಗಾಗಿ ಅವನಿಗೆ ಭ. ಆ ಭ ನಾಮಕ ಭಗವಂತನಲ್ಲಿ ರಥ ಯಾವಾಗಲೂ ಆಸಕ್ತರಾದ್ದರಿಂದ ಅವರಿಗೆ ಭರತ ಅಂದರೆ ಯಾರು? ನಿಜವಾಗಿ ವಾಯುದೇವರು. ವಾಯುದೇವರಿಗೆ ಭರತ ಅನ್ನುವ ಹೆಸರು. ಅದಕ್ಕೆ ಅವರ ಹೆಂಡತಿಗೆಯನ್ನು ಕರಿತೀವಿ ಭಾರತಿ ಅಂತ ಕರಿತೀವಿ, ಭರತನ ಹೆಂಡತಿಗಳು ಅಂತ. ಹೀಗಾಗಿ ಭರತ ಅನ್ನೋದಕ್ಕೆ ಮುಖ್ಯವಾಗಿ ವಾಯುದೇವರು. ಆ ವಾಯುದೇವರ ಅಂಶವನ್ನು ಹೊತ್ತಂತಹ ಸಾಕ್ಷಾತ್ ಭರತ ಚಕ್ರವರ್ತಿ ಋಷಭನಾಮಕ ಪರಮಾತ್ಮನ ಮೊದಲನೇ ಮಗನಾಗಿ ಬಂದಿದ್ದಾನೆ. ಅವನನ್ನು ನೀವು ಸೇವಿಸಿ, ಭರತ ಚಕ್ರವರ್ತಿಯನ್ನು ಸೇವಿಸ್ರಿ ಅಂತ ದೇವರು ತನ್ನ ಉಳಿದ ಮಕ್ಕಳಿಗೆ ಹೇಳಿಗತ್ತಾನ, 90 ಮಕ್ಕಳಿಗೆ. ಅವನ ಸೇವಾ ಮಾಡ್ರಪ್ಪ. ವಿಶೇಷವಾಗಿ ದೇವ ಸುರೇಭ್ಯೋ ಮಘವಾನ್ ಪ್ರಧಾನೋ. ನೋಡ್ರಿ, ದೇವತೆಗಳಲ್ಲಿ ಇಂದ್ರ ಪ್ರಧಾನ, ಬ್ರಹ್ಮದೇವರ ಮಕ್ಕಳೊಳಗ ದಕ್ಷ ಪ್ರಧಾನ, ಭವ ಪರಸ್ಸೋಥ ವಿರಿಂಚ ವೀರ್ಯ, ಅವರಿಗಿಂತಲೂ ಭವ ರುದ್ರದೇವರ ಪ್ರಧಾನ, ಅವರಿಗಿಂತಲೂ ವಿರಿಂಚಿ ಬ್ರಹ್ಮದೇವರ ಪ್ರಧಾನ. ಸ ಮತ್ಪರೋಹಂ, ನನಗಿಂತಲೂ ಆ ಬ್ರಹ್ಮದೇವರಿಗಿಂತಲೂ ನಾನು ಪ್ರಧಾನ, ನನಗಿಂತಲೂ ಪ್ರಧಾನವಾದವರಿದ್ದಾರೆ. ದೇವರು ಹೇಳ್ತಾನೆ. ಅಲ್ರಿ ಮತ್ತೆ ಇಷ್ಟು ತನಕ ಅವನೇ ಸರ್ವೋತ್ತಮ ಅಂತ ಹೇಳಿದ್ರಿ, ಮತ್ತೆ ಇಲ್ಲ, ಅವನಿಗಿಂತಲೂ ಪ್ರಧಾನ ಯಾರು?
ಅಹಂ ದ್ವಿಜದೇವ ದೇವ, ಬ್ರಾಹ್ಮಣರು ನನಗಿಂತಲೂ ಪ್ರಧಾನ. ನ ಬ್ರಾಹ್ಮಣೈಸ್ತುಲಯೇ ಭೂತಮನ್ಯತ ಪಶ್ಯಾಮಿ ವಿಪ್ರಾತ್ ಕಿಮತಃ ಪರನ್ನು ಯಸ್ಮಿನ್ ರವಿ ಪ್ರಹುತಂ ಶ್ರದ್ಧಯಾಹಂ ಅಶ್ನಾಮಿ ಕಾಮಂ ನ ತಥಾ ಅಗ್ನಿಹೋತ್ರೇ. ಅಗ್ನಿಹೋತ್ರ ಇಟ್ಟುಕೊಂಡು ಅಗ್ನಿ ಒಳಗೆ ನೀನು ಆಹುತಿ ಹಾಕಿದಾಗೂ ನಾನು ಅಷ್ಟು ಸರಳ ಸ್ವೀಕಾರ ಮಾಡಲಿಕ್ಕಿಲ್ಲ. ಆದರೆ ಒಬ್ಬ ಬ್ರಾಹ್ಮಣನೊಳಗೆ ಬಂದು ನೀನು ಸೇವಾ ಮಾಡಿದಿ ಅಂದ್ರೆ ಆ ಸೇವಾ ನಾನು ಬೇಗ ಸ್ವೀಕಾರ ಮಾಡ್ತೀನಿ. ಆದ್ದರಿಂದ ನನಗೆ ಎಲ್ಲಕ್ಕಿಂತಲೂ ಹೆಚ್ಚು ಪ್ರೀತಿ ಯಾರ ಮೇಲೂ ಆದರೂ ಅದಂದ್ರೆ ಅದು ಬ್ರಾಹ್ಮಣರಲ್ಲಿ. ನಮೋ ಬ್ರಹ್ಮಣ್ಯ ದೇವಾಯ, ಬ್ರಾಹ್ಮಣರೇ ನನಗೂ ದೇವರು, ನನಗೂ ದೇವತೆಗಳು ಅಂತ ಭಗವಂತ. ಯಾರು ನಿಜವಾದಂಥ ಹುಟ್ಟಿನಿಂದ ಬ್ರಾಹ್ಮಣರಾದವರು ಜನಿವಾರ ಹಾಕ್ಕೊಂಡಕ್ಕೆ ಬ್ರಾಹ್ಮಣರ ಬಗ್ಗೆ ಮಾತಾಡ್ಲಿಕ್ಕತ್ತಿಲ್ಲ. ನಿಜವಾದಂತಹ ಧೃತಾಸ್ತನೌರ್ ಅಶೀತಿರ್ಮಿ ಪುರಾಣೀರ್ ಏನೇಹ ಸತ್ವಂ ಪರಮಂ ಪವಿತ್ರಂ ಶಮೋ ದಮಃ ಸತ್ವಂ ಅನುಗ್ರಹಶ್ಚ ತಪಸ್ಥಿತಿಕ್ಷಾ ಅನುಭವಶ್ಚ ಯತ್ರ. ಯಾರಲ್ಲಿ ತಪಸ್ಸದ, ತಿತಿಕ್ಷಾದ, ಸತ್ವದ, ಶಮ, ದಮ ಅನುಭವ, ಮತ್ತೋಪ್ಯನಂತಾತ್ ಪರತಃ ಪರಸ್ಮಾತ್ ಸ್ವರ್ಗ ಅಪವರ್ಗಾಧಿಪತೇರ್ನ ಕಿಂಚಿತ್. ಯಾರಿಗೆ ಸ್ವರ್ಗ ಅಪವರ್ಗ ಏನೂ ಬೇಕಾಗಿಲ್ಲ, ಕೇವಲ ನನ್ನಲ್ಲಿ ಮನಸ್ಸನ್ನಿಟ್ಟಡ್ಡಾಡುವಂಥ ಬ್ರಾಹ್ಮಣರೇನಿದ್ದಾರಲ್ಲ ಅವರಿಗೆ ಮಾತ್ರ ನಾನು ಕೊಡುವ ಮರ್ಯಾದೆಯನ್ನು ನಾನು ಇನ್ಯಾರಿಗೂ ಕೊಡುವುದಿಲ್ಲ. ಅಂಥ ಬ್ರಾಹ್ಮಣರ ಸೇವೆಯನ್ನು ಪದೇ ಪದೇ ನೀವು ಮಾಡ್ತಾ ಹೋದ್ರಿ ಅಂತಂತಂದ್ರೆ ಅದಕ್ಕಿಂತ ನನಗೆ ಸುಖವಾದದ್ದು, ನನಗೆ ಪ್ರೀತಿಯನ್ನು ಉಂಟು ಮಾಡೋದು ಇನ್ಯಾವುದೂ ಅಲ್ಲ ಅಂತ ಋಷಭನಾಮಕ ಪರಮಾತ್ಮ ಉಪದೇಶವನ್ನು ಮಾಡಿ ತಾನು ತಪಸ್ಸಿಗೆ ಅಂತ ತೆರಳುವಾಗ ಗಗನ ಪರಿಧಾನನಾಗಿ ನಗ್ನನಾಗಿ ವಸ್ತ್ರವನ್ನೂ ತಾನು ಧರಿಸದೇನೆ ಆತ ಪರಮಭಾಗವತನಾದ ಭರತನಿಗೆ ತಾನು ಸಾಮ್ರಾಜ್ಯವನ್ನು ಕೊಟ್ಟು ಹೋಗ್ತಾ ಇದ್ದಾನೆ. ಹೋದಾಗ ಆ ಕಡೆಗೆ ಅವನ ಆ ವಿಚಾರಗಳನ್ನೇ ವಿಕೃತವಾದ ರೀತಿಯಲ್ಲಿ ಮುಂದೆ ಪೌಂಡ್ರಕ ವಾಸುದೇವ ಅವನ ವಿಚಾರಗಳನ್ನು ಮುಂದುವರಿಸ್ತಾನೆ. ಅಲ್ಲಿ ಹಿಂದೆ ಒಂದು ಪರಂಪರ ಅದು ಪ್ರಾರಂಭವಾಗ್ತದೆ. ಆ ಮತ ಅದು ಪಾಖಂಡಿ ಮತ ಅಂತಾಗ್ತದೆ. ಭಗವಂತನ ಸರಿಯಾದಂತಹ ವಿಚಾರವನ್ನು ಅವರ್ಯಾರೂ ಕೂಡ ತಿಳಿದುಕೊಳ್ಳಲಿಲ್ಲ. ಭರತ ಚಕ್ರವರ್ತಿ ಮಾತ್ರ ಭಗವಂತನ ಸರಿಯಾದಂತಹ ಭಾವವನ್ನು ತಿಳಿದುಕೊಂಡು ಆತ ಅದ್ಭುತವಾದಂತಹ ರಾಜ್ಯವನ್ನು ಆಳ್ತಾ ಆತ ಎಲ್ಲ ರೀತಿಯ ದೋಷಗಳಿಂದ ದೂರನಾಗಿ ತಾನು ಮಕ್ಕಳನ್ನು ಪಡೆದುಕೊಂಡು ತಾನು ನನ್ನ ಕಾಲ ಬಂತಿನ್ನ ನಾನು ಹೋಗಬೇಕು ತಪಸ್ಸಿಗೆ ಅಂತ ಪಂಚಜನಿ ಎನ್ನುವ ಹೆಂಡತಿಯಲ್ಲಿ ಸಾಕಷ್ಟು ಮಕ್ಕಳನ್ನು ಪಡೆದ. ಅದಾದ ಮೇಲೆ ತಾನು ತಪಸ್ಸಿಗೆ ಅಂತ ಹೊರಡ್ತಾ ಇದ್ದಾನೆ ಈ ನಮ್ಮ ಭರತ. ನೋಡ್ರಿ, ಆ ಭಗವಂತ ಋಷಭನಾಮಕ ಪರಮಾತ್ಮ ಅಡ್ಡಾಡಿದಂತಹ ಜಾಗ ಹೇಳ್ತದೆ ಭಾಗವತ. ಏನು? ಕಂಕಟ ಕರ್ನಾಟಕಾತ್ ದಕ್ಷಿಣ ಕರ್ನಾಟಕಾನ್ ದೇಶಾನ್ ಎದೃಚ್ಛಯ ಉಪಗತಃ. ಕರ್ನಾಟಕ ಅನ್ನೋ ಶಬ್ದ ಭಾಗವತದೊಳಗೆ ಬಂದದ್ರಪ್ಪ, ತಿಳ್ಕೊಳ್ರಿ. ಕರ್ನಾಟಕ ಅಂದ್ರೆ ಏನು? ಯಾದವಾರ ಟಿಪ್ಪಣಿ ಒಳಗೆ ಹೇಳ್ತಾರೆ, ಭೀಮರಥಿ ಪ್ರಾಂತ ಪ್ರದೇಶಾತ್. ಭೀಮರಥಿ ಹರಿದಂತ, ಭೀಮಾ ನದಿ ಹರಿದದ್ದು ನಿಜವಾಗಿ ಕರ್ನಾಟಕ ಅಂತ. ಭೀಮಾ ನದಿ ಹರಿದಂತಹ ಜಾಗಕ್ಕೆ ಕರ್ನಾಟಕ ಅಂತ. ಆಗ ಭಾಗವತದ ಕಾಲದೊಳಗೆ ಕರ್ನಾಟಕ ಅಂದ್ರೆ ಈ ದೇಶ, ಭೀಮಾ ನದಿ ಇದ್ದಂತಹ ದೇಶಕ್ಕೆ ಕರ್ನಾಟಕ ಅಂತ ಕರಿತಿದ್ರಂತೆ. ಇನ್ನು ದಕ್ಷಿಣ ಕರ್ನಾಟಕ ಯಾವುದು ಅಂತಂದ್ರೆ ಗುಜರಾತ್, ಅದು ದಕ್ಷಿಣ ಕರ್ನಾಟಕ ಅಂತ ಕರಿತಿದ್ರಂತ. ಈಗ ಇದೇ ಕರ್ನಾಟಕನೇ ದಕ್ಷಿಣದಾಗದ ಹಂಗಲ್ಲ, ಆಗಿನ ಕಾಲದ ವ್ಯತ್ಯಯ ಬೇರೆ ಇತ್ತು. ಹೀಗಾಗಿ ಅಲ್ಲಿ ಆ ಋಷಭನಾಮಕ ಪರಮಾತ್ಮ ಈ ಎಲ್ಲ ದೇಶಗಳಿಗೆ, ಅಂದ್ರೆ ಇಲ್ಲಿ ನಮ್ಮಲ್ಲಿ ಬಂದು ಹೋಗೋಣ, ಭೀಮಾ ನದಿ ತೀರಕ್ಕೆ ಇದೆಯೋ ನೋಡಿ, ಭೀಮಾ ತೀರದ ಹಂತಕರು ಅಂತ. ಹೀಗಾಗಿ ನಮ್ಮ ಎಲ್ಲ ದೇಶಕ್ಕೂ ಬಂದು ಹೋಗ್ಯಾನ ಭಗವಂತ. ಅಲ್ಲೆಲ್ಲ ದಾಟಿ ಆತ ಈ ಮತವನ್ನು ಸ್ಥಾಪನಾ ಮಾಡಿದ್ದಾನೆ. ಪಾಷಂಡಂ ಅಸಮಂಜಸಂ ನಿಜ ಮನೀಷಯ ಮಂದಹ ಸಂಪ್ರಾವರ್ತಯಿಷ್ಯತೆ. ಮುಂದೆ ಇದೇ ಒಂದು ಕೆಟ್ಟ ದಾರಿಯನ್ನೇ ಅನೇಕ ಪಾಷಂಡಿಗಳು ಹಿಡಿತಾರೆ ಅಂತ ಹೇಳ್ತಾರೆ. ಅಂತೂ ತಾನು ಒಂದು ಅಗ್ನಿ ಅಂದ್ರೆ ಕಾಡ್ಗಿಚ್ಚಿನೊಳಗೆ ತಾನು ದೇಹವನ್ನು ತ್ಯಾಗ ಮಾಡಿದ ಅಂತ ಅಲ್ಲಿ ಹೇಳ್ತಾರೆ. ಭಗವಂತನಿಗೆ ದೇಹತ್ಯಾಗ ಅಂತ ಅನ್ನೋದು ಇಲ್ಲ, ಕೇವಲ ಅಗ್ನಿಜನ ಮೋಹನಕ್ಕಾಗಿ ಭಗವಂತ ಮಾಡಿದ. ಅಸ್ತ್ವೇವ ಮಂಗ ಭಗವಾನ್ ಭಜತಾಂ ಮುಕುಂದೋ ಮುಕ್ತಿಂ ದದಾತಿ ಕರ್ಹಿಚಿತ್ ಸ್ಮ ನ ಭಕ್ತಿ ಯೋಗಂ. ನೋಡ್ರಿ, ಭಗವಂತ ಮೋಕ್ಷ ಕೊಡೋದು ಸರಳ ಅಂತ. ಮೋಕ್ಷ ಕೊಡೋದು ಸರಳ, ಭಕ್ತಿ ಕೊಡೋದು ಬಹಳ ಕಠಿಣ ಅಂತ. ಭಾಗವತ ಎಷ್ಟಂತ ಹೇಳ್ತದೆ ನೋಡ್ರಿ. ಋಷಭನಾಮಕ ಭಗವಂತನ ತಾತ್ಪರ್ಯವನ್ನ ಸರಿಯಾಗಿ ತಿಳಿಯಿರಿ. ಯಾಕಂದ್ರೆ ದೇವರ ಸರಳ ಮೋಕ್ಷ ಕೊಟ್ಟಾನು, ಆದ್ರೆ ತನ್ನ ಜ್ಞಾನ ಭಕ್ತಿಯನ್ನು ಬಹಳ ಬಹಳ ಪರೀಕ್ಷಾ ತಗೊಂಡು ಕೊಡ್ತಾನ, ಅಷ್ಟು ಸರಳ ಕೊಡುವುದಿಲ್ಲ. ಹಂಗಾಗಿ ಭಗವಂತನನ್ನು ಸರಿಯಾಗಿ ತಿಳ್ಕೊಂಡ್ರೆ ಭಕ್ತಿ ಅನ್ನೋದು ಬರ್ಲಿಕ್ಕೆ ಸಾಧ್ಯ ಅದ. ಆದ್ರೆ ಬಹಳ ಜನ ಆ ಋಷಭನಾಮಕ ಪರಮಾತ್ಮನ ತಪ್ಪು ತಿಳ್ಕೊಂಡು ತಾವು ಅನಂತಮಸ್ಸಿಗೆ ಹೋದ್ರು. ಭರತಸ್ತು ಮಹಾಭಾಗವತ, ಭರತ ಮಾತ್ರ ಮಹಾಭಾಗವತ. ಆತ ಭಗವಂತನ ಅನುಗ್ರಹದಿಂದ ಅನೇಕ ಸುಮತಿ, ರಾಷ್ಟ್ರಭೃತ, ಸುದರ್ಶನ, ಆವರಣ, ಧೂಮ್ರಕೇತು, ಅಂಜನಾಭ ಇಂಥ ಎಲ್ಲ ದೇಶಗಳ ಖಂಡಗಳ ಸೃಷ್ಟಿಯನ್ನು ಮಾಡಿದ. ಅದೇ ಇವತ್ತು ಭರತ ವರ್ಷ, ಭರತ ಖಂಡ. ಅವನಿಂದಲೇ ಇದಕ್ಕೆ ಭಾರತ ಅನ್ನುವ ಹೆಸರು ಮೊದಲನೇ ಸರಿ ಬಂದದ್ದು. ಋಷಭನಾಮಕ ಪರಮಾತ್ಮನ ಮಗನಾದ ಭರತ ಚಕ್ರವರ್ತಿಯಿಂದಲೇ ಇದು ಭಾರತ ಅಂತ ಮೊದಲನೇ ಸಲ ಆಗಿತ್ತು.
ಮುಂದೂ ರಾಮನ ತಮ್ಮನು ಭರತನಿದ್ದಾನೆ, ದುಷ್ಯಂತನ ಮಗನಾದಂತಹ ಭರತನು ಕೂಡ ಆ ಸೋಮವಂಶದ ಚಂದ್ರವಂಶದಲ್ಲಿ ಬಂದವನಿದ್ದಾನೆ. ಭರತ ಅಂತ ಬಹಳಷ್ಟು ಸಲ ಆಗ್ಯಾರ, ಆದರೆ ಫಸ್ಟಿಗೆ ಭರತ ಅಂತ ಆದವ ಇವನಿಂದ ಇದಕ್ಕೆ ಭಾರತ ಅಂತ ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ. ಅವನು ಪ್ರಜೆಗಳನ್ನು ಅತ್ಯಂತ ಅದ್ಭುತವಾಗಿ ತಾನು ಪಾಲನವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ 10,000 ವರ್ಷ ಪರ್ಯಂತ ಬೇಕಾದಷ್ಟು ಈ ಭರತ ವರ್ಷವನ್ನು, ಭರತ ಖಂಡವನ್ನು ತಾನಲ್ಲಿ ಆಳಿ ಇವನು ಚಕ್ರಾಂಕಿತಗಳು ಸಿಗುವಂತಹ ಒಂದು ಚಕ್ರ ನದಿ ಅಂತದಂತೆ. ಇವತ್ತು ಚಕ್ರಾಂಕಿತ ಹೆಂಗೆ ಸಿಗ್ತಾವೆ ನೋಡ್ರಿ, ಆ ಚಕ್ರ ನದಿ ಅನ್ನುವಂತಹ ಶ್ರೇಷ್ಠ ನದಿಯ ಒಂದು ದಡದಲ್ಲಿ ತಾನು ಪುಲಹರ ಆಶ್ರಮದಲ್ಲಿ ಹೋಗಿ ಕೂತು ಭಗವಂತನ ಆರಾಧನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಋಷಭನಾಮಕ ಭಗವಂತ ಸಾಕ್ಷಾತ್ ಭಗವಂತನ ಮಗ, ಬೇಕಾದಷ್ಟು ಜ್ಞಾನ ಅದ, ಭಗವಂತನಲ್ಲಿ ಭಕ್ತಿ ಅದ, ವೈರಾಗ್ಯ ಅಂತೂ ಸಹಜ ಅದ. ಹೀಗಾಗಿ ಭಕ್ತಿಯಿಂದ ತಾನು ತಪಸ್ ಮಾಡ್ಲಿಕ್ಕೆ ಹತ್ರ ಸ್ವಲ್ಪೇ ದಿವಸದೊಳಗೆ ದೇವರು ಪ್ರತ್ಯಕ್ಷ ಆಗ್ಬಿಟ್ಟಂತ. ಪ್ರತ್ಯಕ್ಷ ಆದಂತಹ ಭಗವಂತನನ್ನು ನೋಡಿ ಸೂರ್ಯಮಂಡಲೆಯ ಉಪತಿಷ್ಠನ್ನೇತದ ಹೋವಾಚ, ಸೂರ್ಯಮಂಡಲದೊಳಗೆ ದೇವರವನಿಗೆ ಕಾಣ್ತಾನೆ. ಕಂಡಾಗ ಅವನಿಗೆ ಸ್ತೋತ್ರವನ್ನು ಭರತ ಚಕ್ರವರ್ತಿ ತಾನು ಅದ್ಭುತವಾಗಿ ಮಾಡಿದ್ದಾನೆ. ಮಾಡಿದಾಗ ಅದೇ ತಪಸ್ಸನ್ನು ಮತ್ತೆ ಮುಂದುವರಿಸು ಅಂತ ದೇವರು ಹೇಳಿದ. ನೋಡ್ರಿ, ದೇವರ ಸಾಕ್ಷಾತ್ಕಾರ ಆಗ್ಯದ. ಸಾಕ್ಷಾತ್ಕಾರಕ್ಕೆ ಮುಗಿಯಿತು ಅಂತ ಅರ್ಥ ಅಲ್ಲ, ಮತ್ತೆ ತಪಸ್ಸು ಇನ್ನ ಇವೊಂದು ಪ್ರಾರಬ್ಧ ಇತ್ತು, ಇನ್ನ ಇವನಿಗೆ ಜನ್ಮಗಳಿದ್ದು. ಹೀಗಾಗಿ ಇವನು ಮತ್ತೆ ತನ್ನ ತಪಸ್ಸನ್ನು ಮುಂದುವರಿಸ್ತಾ ಇದ್ದಾನೆ. ಮುಂದುವರಿಸುವಂತಹ ಸಂದರ್ಭದೊಳಗೆ ಒಂದು ಗದ್ದಲಾಯಿತು. ಏನು ಗದ್ದಲಾಯ್ತಪ್ಪ ಅಂತಂದ್ರೆ, ಒಂದು ಆ ನದಿ ಏನಿತ್ತು ಇವನ ಹತ್ತಿರ ಇರುವ ನದಿ, ಅಲ್ಲೇ ನೀರಡಿಕೆಯಿಂದ ಪಾಪ ಬಾಯಿ ಬಳಲಿ, ಪಾಪ ಏಕಾದಶಿ ಇದು ಕಾಣಿಸ್ತಾ ಹೊತ್ತು. ಹೀಗಾಗಿ ಆ ನೀರಿನೊಳಗೆ ಇಳಿದು ಒಂದು ಸಣ್ಣ ಹೆಣ್ಣು ಜಿಂಕೆ ನೀರು ಕುಡಿಲಿಕ್ಕೆ ಅಂತ ಬಂತು. ಅದು ಗರ್ಭಿಣಿ ಇತ್ತು. ಗರ್ಭಿಣಿಯಾದ ಹೆಣ್ಣು ಜಿಂಕೆ ನೀರು ಕುಡಿಯೋದನ್ನು ನೀವು ನೋಡ್ಲಿಕ್ಕತ್ತಿದ್ದ. ಅಷ್ಟೊತ್ತಿಗೆ ಹಿಂದ ಸಿಂಹ ಓದಿರ್ತು. ಸಿಂಹ ಓದರಿದ್ದಕ್ಕೆ ಇದು ಗಾಬರಿಯಾಗಿ, ಅದು ಸಣ್ಣ ನದಿ ಇತ್ತು, ಸಣ್ಣದಿತ್ತು ಜಲಾಶಯ, ಹಿಂಗೆ ನೀವು ಕಾಲಿಂದ ದಾಟಬಹುದು, ಹಾರಿದ್ರೆ ದಾಟಿ ಹೋಗ್ಬೋದು. ಅಂಥ ಒಂದು ಆ ನದಿಯನ್ನು, ಆ ಜಲಾಶಯವನ್ನು ದಾಟ್ಲಿಕ್ಕೆ ಇದು ಜಿಗಿತ್ತು. ಜಿಗಿಯುವುದಕ್ಕೆ ಪಾಪ ಇದಕ್ಕೆ ಅಷ್ಟೇ 1 ಸೆಕೆಂಡ್ ಒಳಗೆ ಗರ್ಭಪ್ರಸವ ಆಗಿ ಅಲ್ಲಿ ಕೂಸುಟ್ಟು ಬಿಡ್ತು. ಈ ಕಡೆಗೆ ಅದು ಅಲ್ಲೇ ಜಿಗದದ ಆ ದಂಡಿಗೆ ಅದಕ್ಕೆ ಜಿಂಕಿ ಮರಿ ಹುಟ್ಟಿಬಿಡ್ತು. ಇದು ನೋವೇ ತಾಳ್ಕೊಳ್ಳಾರ್ದೆ ಆ ಜಿಂಕಿ ಅಲ್ಲೇ ಸತ್ತು ಹೋಗ್ತು. ಆ ಜಿಂಕಿ ಮರಿ ಅಷ್ಟೇ ಉಳಿತು ಪಾಪ. ಅದು ಎಲ್ಲ ಹಣೆ ಬಾರಿಗೆ ಇವನ್ ಕಣ್ಣು ಮುಂದೆ ಆಗ್ತು. ನಿಪಪಾತ ಅಥ ಮಮಾರ, ಸತ್ಯ ಹೋಗ್ತು. ಆವಾಗ ಇದು ಏಣ ಕುಣಕ ಅಂದ್ರೆ ಜಿಂಕಿ ಮರಿ. ಆ ಜಿಂಕಿ ಮರಿಯನ್ನು ನೋಡಿದ ಪಾಪ ರಾಜರ್ಷಿ ಭರತ ಚಕ್ರವರ್ತಿ. ಪಾಪ ಏನು ಅನಾಥ, ಯಾರ ತಾಯಿನೂ ಸತ್ತು ಹೋಗ್ಬಿಟ್ಟದು, ಸಣ್ಣದದ ಇನ್ನ ತೊಡಿ ಮೇಲೆ ಕೂಡಿಸ್ಕೊಂಡ. ಪತಿ ಚ ಮುಗ್ಧ ಭಾವೇನ ತತ್ರ ತತ್ರ ವಿಷಕ್ತಂ ಅತಿ ಪ್ರಣಯ ಭಾರ ಹೃದಯ. ಅದ್ರ ಮೇಲೆ ಎಷ್ಟು ಮನಸ್ಸು ಬಂದ್ಬಿಡ್ತಲ್ಲ, ಅದನ್ನು ಎಲ್ಲ ಕಡೆ ತಾನು ತೊಗೊಂಡೇ ಅಡ್ಡಲ್ಲಿಗೆ ಹಾಕ್ಬಿಡ್ತು. ಅದಕ್ಕೆ ತಾನು ತಿನ್ನಿಸೋದು, ಅದಕ್ಕೆ ಸ್ನಾನ ಮಾಡಿಸೋದು, ಸ್ನಾನಕ್ಕೆ ಹೋದ್ರೆ ಅದಕ್ಕೂ ಸ್ನಾನಕ್ಕೆ ಜೊತೆಗೆ ಕರ್ಕೊಂಡೇ ಹೋಗುದು. ಇಲ್ಲಿ ತನಕ ಎಲ್ಲ ಬರೋಬ್ಬರಿ ಇತ್ತು. ಪೂಜೆ ಮಾಡ್ಬೇಕಾದಾಗ ಇಲ್ಲೇ ಹಿಡ್ಕೊಂಡೇ ಕೂಡುದು ಬಾಜು. ಅದು ಜಿಂಕಿ ಮರಿ ಪಾಪ ಅದು ಓಡಿ ಹೋಗ್ತಿತ್ತು. ಅದನ್ನು ಹಿಡ್ಕೊಂಡ್ಬರ್ಲಿಕ್ಕೆ ಹೋಗೋದು, ಮತ್ತೆ ಬಾಜು ತಂದು ಕುಡಿಸ್ಕೊಳ್ಳೋದು, ಮತ್ತೆ ಪೂಜೆ ಮಾಡೋದು. ಇನ್ನು ಓಡಿ ಭಾಳ ಸಲ ಹೊಂಟದ್ ಬಾ ಅಂತೇಳಿ ತೊಡಿ ಮೇಲೆ ಕೂಡಿಸ್ಕೊಂಡು ಪೂಜೆ ಮಾಡ್ಲಿಕ್ಕೆ ಹತ್ಬಿಟ್ಟ. ಕಡೆಗೆ ತೊಡಿ ಮೇಲೆ ಕೂಡಿಸ್ಕೊಂಡ ಪೂಜೆ ಮಾಡ್ಲಿಕ್ಕತ್ತ. ಧ್ಯಾನ ಮಾಡಲಿಕ್ಕೆ ಅಂತ ಇವ ಕಣ್ಣು ಮುಚ್ಚಿದಾಗ ಅದು ಎಲ್ಲಿ ಹೋಗ್ತದೋ ಅಂತ ಹಿಂಗೆ ಕಣ್ಣು ಮುಚ್ಚಾವ. ದೇವ್ರದ್ದು ಇನ್ನೇನು ವಾಸನಾಮಯ ರೂಪ ಬರಬೇಕು, ಕಣ್ಣು ತೆಗ್ಯಾವ. ಮತ್ತು ತೊಡಿ ಮೇಲೆ ಅದ ಇಲ್ಲೋ ಅಂತ ನೋಡವ. ಜಿಂಕಿ ಮ್ಯಾಲೆ ಇಷ್ಟು ಮೋಹ ಬಂದ್ಬಿಡ್ತಲ್ಲ. ಕೂತ್ರ ಜಿಂಕಿ, ನಿಂತ್ರ ಜಿಂಕಿ, ಅಡ್ಡಾಡಿದ್ರ ಜಿಂಕಿ, ಊಟ ಮಾಡಿದ ಜಿಂಕಿ, ಜಿಂಕಿ ಅನ್ಕೋತ ಒಂದ್ಸಲ ಅದು ಇವನನ್ನು ಬಿಟ್ಟೇ ಹೋಗ್ಬಿಡ್ತು. ನಿಜವಾಗೇ ಬಿಟ್ಟು ಹೋಯ್ತು. ಅಹೋ ಕಷ್ಟಂ ಭ್ರಷ್ಟೋ ಅಹಂ. ತಲೆ ಕಡಿಸ್ಕೊಳ್ಳಿಗತ್ತಾನೆ. ಯಾರು? ಸಾಕ್ಷಾತ್ ಋಷಭನಾಮಕ ಭಗವಂತನ ಮಗ, ವಾಯುದೇವರ ವಿಶೇಷ ಸನ್ನಿಧಾನ ಉಳ್ಳಂಥ ಭರತ ಒಂದು ಜಿಂಕೆಯ ಮೇಲಿನ ಮೋಹಕ್ಕೆ ತಾನು ಧರ್ಮಭ್ರಷ್ಟನಾಗಿ ಬಿಟ್ಟ. ವೈರಾಗ್ಯ ಭಾರೀ ಕಷ್ಟ. ಅದಕ್ಕೆ ನಿನ್ನೆ ಹೇಳಿದ್ನಲ್ಲ, ಬರುವುದೇ ಕಷ್ಟ, ಬಂದದ್ದು ಉಳಿಯುವುದಂತೂ ಇನ್ನೆಷ್ಟು ಕಷ್ಟ. ಸಾಕ್ಷಾತ್ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಾನ ಇವ ಭರತ. ಏನು ಸಾಮಾನ್ಯ ಅಲ್ಲ. ಸಾಕ್ಷಾತ್ಕಾರ ಆದ್ಮೇಲಿನ ಹಣೆ ಬಾರಿದ ನಾ ಹೇಳಿಕತ್ತದ್ದು. ವೈರಾಗ್ಯ ಹೋತು, ಆ ಜಿಂಕಿ ಮೇಲೆ ಸಂಘ ಬಂದ್ಬಿಡ್ತು. ಅದನ್ನೇ ಅದನ್ನೇ ಮಾಡ್ಕೋತದು. ಹೋತು ಅಂದ್ರೆ ನನಗೆ ಇರ್ಲಿಕ್ಕೆ ಆಗಂಗಿಲ್ರಿ, ಊಟ ನಿದ್ದೆ ಬಿಟ್ಬಿಟ್ಟ ಜಿಂಕಿ ಸಂಬಂಧ. ಸತ್ತೇ ಹೋದ ಭರತ ಚಕ್ರವರ್ತಿ. ಸತ್ತರೆ ಕಡಿತನಕ ಜಿಂಕಿನೇ ವಿಚಾರ ಮಾಡ್ಕೊಂಡ ಸತ್ನಲ್ಲ. ಹಿಂಗಾಗಿ ಜಿಂಕೆ ಆಗಿ ಹುಟ್ಟುಬಿಟ್ಟಂತ. ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಕೊನಿ ಕಾಲಕ್ಕೆ ಏನು ಸ್ಮರಣ ಮಾಡ್ಕೋತ ಸಾಯ್ತೀರಿ ಅದೇ ಆಗಿ ಹುಡ್ತೀರಿ. ನಮ್ಮ ನಾಯಿಗಿನ ಯಾರು ಊಟಕ್ಕೆ ಹಾಕಿಲ್ಲ ಅನ್ಕೋತ ಸತ್ತ ನಾಯಿಯಾಗೆ ಹುಟ್ಟಬೇಕಾಗ್ತದೆ. ಜಿಂಕಿನ ಸ್ಮರಣ ಮಾಡ್ಕೋತ ಸತ್ತ ನಿಜವಾಗಿ ಭರತ ಜಿಂಕೆ ಆಗಿ ಹುಟ್ಟಿದ. ಆದರೆ ಸಾಮಾನ್ಯ ಅಲ್ಲ, ಸಾಕ್ಷಾತ್ ಭಗವಂತನ ವಿಚಿತ್ರವಾದಂತಹ ವಿಭೂತಿ ಒಳಗೆ. ಹಿಂಗಾಗಿ ಜಿಂಕೆಯಾಗಿ ಹುಟ್ಟಿದರೂ ಕೂಡ ಇವನು ತಾನು ರಾಜರ್ಷಿ ಅನ್ನೋದು ನೆನಪದ ಅವನಿಗೆ. ಇದು ಮಹಾನ್ ಭಾವ. ನಮಗೆ ನಾಯಾಗಿ ಹುಟ್ಟಿದ್ರೆ ನಾವು ನಾಯಿ ಅಂತ ಅಷ್ಟೇ ಗೊತ್ತಿರ್ತದೆ, ಹೋದ ಜನ್ಮ ಮನುಷ್ಯ ಆಗಿದ್ದು ಅನ್ನೋದು ಗೊತ್ತಿರೋದು.
ಹಂಗಿಲ್ಲ. ಪಿತಾ ಸ್ವಯಂ ಪುತ್ರ ಮನುಷ್ಯಶಾಸ. ಭಗವಂತ ತಾನು ಹೇಳಿದ ಎಲ್ಲ ಆಜ್ಞಾ ಎಲ್ಲ ವಿಷಯ ತಲೆ ಒಳಗೆ ಅವ. ಜಿಂಕೆಯಾಗಿ ಹುಟ್ಟಿದಾಗ ತಾನು ಭಾಳ ವ್ಯಥಾಪಟ್ಟ. ಏನು ನನಗಿದ್ದಂತಹ ಜನ್ಮ, ಏನು ಅದ್ಭುತವಾದಂತಹ ನಾನು ಭಗವಂತನ ಮಗನಾಗಿ ಹುಟ್ಟಿದವ, ಇಲ್ಲಿ ಸರಳೊಂದು ಜಿಂಕೆಯಾಗಿ ಹುಟ್ಟಿನಿ. ಯಾಕಂದ್ರೆ ಕೊನೆ ಕಾಲಕ್ಕೆ ವೈರಾಗ್ಯ ತಾಳಿ ಎಂಥದೇ ಆ ಜಿಂಕೆ ಹೌದು, ಇವ ಪಾಪ ಎಲ್ಲಿ ತನಕ ಅದಕ್ಕೆ ತಾನು ಪಾಲನಾ ಮಾಡಿ, ಅದಕ್ಕೆ ತಾನು ತಂತಾನೇ ಕಾಲ ಮೇಲೆ ನಿಲ್ಲುವಷ್ಟರ ಮಟ್ಟಿಗೆ ಸಮರ್ಥ ಮಾಡಿ, ಅದಕ್ಕೆ ಉಣಿಸಿ ತಿನ್ನಿಸಿ ಬಿಟ್ಟು ಅದನ್ನ ಅರಣ್ಯಕ್ಕೆ ಬಿಟ್ಬಿಟ್ಟು ಅದು ಅರಣ್ಯದಾಗೆ ಇರಬೇಕಾಗಿದ್ದ ಜಿಂಕಿ. ಎಲ್ಲಿ ತನಕ ನೀವು ಕಾಳಜಿ ಮಾಡಬೇಕು ಅಂದ್ರೆ ಎಲ್ಲಿ ತನಕ ಅದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತದೋ ಅಲ್ಲಿ ತನಕ ಕಾಳಜಿ. ಇದು ಜಿಂಕಿ ವಿಷಯಕ್ಕೂ ಹೌದು, ಮಕ್ಕಳ ವಿಷಯಕ್ಕೂ ಹೌದು. ಒಬ್ಬ ವ್ಯಕ್ತಿ ತಾನು ವೈರಾಗ್ಯವನ್ನು ಮಕ್ಕಳು ತಾವು ತಮ್ಮ ಕಾಲ ಮೇಲೆ ನಿಂತರೂ ಹಂಗಾದ್ಮೇಲೆ ತಾನು ತಾಳಬೇಕು. ಕಡೀ ತನಕ ಟಿಜೋರಿ ಚಾವಿ ನನ್ನ ಕೈಯಾಗೆ ಇರಬೇಕು ಅಂತ ಕೂತ್ರಿ ಅಂತಂದ್ರೆ ಇದೇ ಹಣೆಬಾರನೇ ಆಗುದು. ವೈರಾಗ್ಯವನ್ನು ವ್ಯಕ್ತಿ ತಾನು ತಾಳಬೇಕು. ಮಕ್ಕಳು ದೊಡ್ಡವರಾದ ಮೇಲೆ ಅವರ ಮೇಲೆ ಜವಾಬ್ದಾರಿಗಳನ್ನು ಬಿಟ್ಟು ತಾನು ಕೇವಲ ಭಗವಂತನಲ್ಲಿ ಮನಸ್ಸನ್ನಿಟ್ಟು ತಾನು ಏನೀಗ ವನಪ್ರಸ್ಥಕ್ಕಂತೆ ಹೋಗಬೇಕು, ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಬೇಕಾಗಿಲ್ಲ. ಆದರೆ ಮನೆಯೊಳಗೆ ತಾನು ವನಪ್ರಸ್ಥ ಜೀವನವನ್ನು ಅವಶ್ಯವಾಗಿ ನಡೆಸಬಹುದು. ಕೇವಲ ಭಗವಂತನಲ್ಲಿಯೇ ಇಚ್ಛಾ, ಅವನ ಪೂಜಾದೊಳಗೇನೆ ಸಮಯ ಕಳೆಯೋದು, ಭಾಗವತಾದಿ ಸಚ್ಚಾಸ್ತ್ರಗಳನ್ನು ಕೇಳೋದ್ರೊಳಗೇನೆ ಸಮಯ ಕಳೆಯೋದು, ಲೌಕಿಕದ ಸಮಯವನ್ನು ಆದಷ್ಟು. ಮತ್ತು ಇವತ್ತೇನಪ್ಪ ಕಡೆಗೆ ಸಿದ್ದರಾಮಯ್ಯ CM ಆದ್ನೋ, DKಶಿ CM ಆದ್ನೋ, ಇದರಾಗೆ ಒಂದು ಸ್ವಲ್ಪ ಸಮಯ ಹಾಕಲಾರ್ದೇನೆ ಲೌಕಿಕ ವಿಷಯಗಳನ್ನು ಆದಷ್ಟು ಹೊರಗಿಟ್ಟು ದೇವರೊಳಗೆ ಮನಸ್ಸಿಟ್ಟರೆ ಇದೇ ವಾನಪ್ರಸ್ಥ ಜೀವನ. ವನಂಗತೋ ಯದ್ ಹರಿಮಾಶ್ರಯೇತ, ಇದೇ ಭಾಗವತ ಮುಂದೆ ಇದನ್ನು ಹೇಳ್ತದೆ. ಹಾಗಾಗಿ ಅದನ್ನು ಮಾಡಲಾರದೆ ಪೂರ್ಣ ಅದರೊಳಗೆ ಆಸಕ್ತನಾಗಿದ್ದ ಭರತ ಚಕ್ರವರ್ತಿಯು ಕೂಡ ಜಿಂಕೆಯಾಗಿ ಹುಟ್ಟಬೇಕಾಗಿದೆ. ಆದರೆ ಜಿಂಕೆಯಾದಾಗ ಮಾತ್ರ ತಾನು ಉಪವಾಸದಿಂದ ತನ್ನ ದೇಹವನ್ನು ತ್ಯಾಗ ಮಾಡಿದ್ದಾನೆ. ಮಹಾನುಭಾವರಾದಂಥ ಅಂಗಿರಸರ ಮನೆಯೊಳಗೆ ತಾನು ಹುಟ್ಟುತ್ತಾನೆ. ಆ ಅಂಗಿರಸರ ಮನೆಯೊಳಗೆ ಹುಟ್ಟಿದಾಗ ಇವನಿಗೆ ಮಾತೇ ಆಡದಂತಹ ಒಂದು ಜನ್ಮ. ಒಳಗೆಲ್ಲ ಏನಂತೀರಿ, ಕೆಂಡದ ಒಳಗೆ ಅಗ್ನಿ ಇರ್ತದೆ, ಮ್ಯಾಲೆ ಬೂದಿ ಮುಚ್ಚಿದಂಗೆ ಇರ್ತದಲ್ಲ, ಹಂಗೆ ಮ್ಯಾಲೆ ಮಾತ್ರ ಮಾತೇ ಇಲ್ಲ. ಏನು ಥಡ್ಡಿದ್ದಾನ್ರಿ, ಜಡ ಇದ್ದಾನ ಅಂತ ಇವನಿಗೆ ಜಡಭರತ ಅಂತ ಹೆಸರು ಬಂತು. ಈ ಭರತ ಚಕ್ರವರ್ತಿಗೆ ಎಂಥ ವಿಚಿತ್ರ ನೋಡ್ರಿ, ಆ ಋಷಿಗಳು ಕೂಡ ಭರತ ಅಂತ ಹೆಸರಿಟ್ರು. ಆದ್ರೆ ಮಂದಿ ಎಲ್ಲ ಇವ ಇರೋ ದಡ್ಡತನ ನೋಡಿ ಮಾತೇ ಆಡಂಗಿಲ್ರಿ, ಇದು ಜಡಭರತ ಅಂತ ಹೆಸರಿಟ್ರು. ಭರತ ಜಿಂಕೆಯಾದ, ಜಿಂಕೆಯಿಂದ ಜಡಭರತನಾಗಿದ್ದ. ಆ ಜಡಭರತನ ತಾನಾದಾಗ ಒಮ್ಮೆ ಏನು ಅವನಿಗೆ ಹೊರಗಿನ ಕ್ರಿಯಾನೇ ಇದ್ದಿದ್ದಿಲ್ಲಂತ್ರಿ, ಏನು ನಡೆದ ಗೊತ್ತಾಗೋದಿಲ್ಲ. ಸದಾ ಒಳಗೆ ಅಂತರ್ಮುಖಿಯಾಗಿ ಭಗವಂತನ ಧ್ಯಾನ ಮಾಡ್ಕೋತ ಕೂತ್ಬಿಟ್ಟಿದ್ದ. ಇನ್ನೊಮ್ಮೆ ಈ ಜನ್ಮಾನ ಹಾಳು ಮಾಡ್ಕೊಳ್ಳಾರೆ ಅಂತ ಗೊತ್ತಿತ್ತು. ಇದೇ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ. ಯೋಗ ಅಲ್ಲಿ ಅರ್ಧ ಆಗಿತ್ತು, ಅದು ಮುಗಿಬೇಕಾಗಿತ್ತು. ಶ್ರೀಮಂತರ ಅರ್ಥಾತ್ ಧಾರ್ಮಿಕರಾದಂತಹ ಅಂಗಿರಸ ಋಷಿಗಳ ಮಕ್ಕಳ ವಂಶದಲ್ಲಿ ತಾನು ಹುಟ್ಟಿ ಆತ ತನ್ನ ಯೋಗವನ್ನು ಪೂರ್ಣ ಮಾಡಿಕೊಳ್ಳಿಕ್ಕೆ ಬಂದಾನೆ. ಒಂದು ಸಲ ಯಾವುದೋ ಹೊಲದೊಳಗೆ ಕೂತಂದು ಇವನನ್ನು ನೋಡಿಕೊಂಡು ಒಂದಿಷ್ಟು ಮಂದಿ ಬ್ಯಾಡ್ರು ಇವನಿಗೆ ಇವ ಭಾರಿ ಇದ್ದಾನ್ರಿ, ನಮ್ಮ ಕಾಳಿ ದೇವಿಗೆ ಇವನನ್ನು ಬಲಿ ಕೊಟ್ರೆ ಎಷ್ಟು ನಮ್ಮ ದೇವಿ ಪ್ರಸನ್ನ ಆಗ್ತಾಳಂದ್ರೆ ಮೈ ಕೈ ಚಂದ ತುಂಬಿಕೊಂಡು ನಾನು ಗುಂಡ್ಕೊಂಡಿದ್ದಾನೆ, ಇವನ್ ಕರ್ಕೊಂಡು ಹೋಗೋನು ಅಂತ ಆ ವೃಷಲೀಪತಿ ಭದ್ರಕಾಲ್ಯೈ ಪುರುಷ ಪಶುಂ ಅಲಭತ ಅಪತ್ಯ ಕಾಮ. ಅವಂಗ ಮಕ್ಕಳಾಗಿದ್ದಿಲ್ಲಂತ ಆ ಬ್ಯಾಡ್ರ ರಾಜಾಗ. ಅವ್ನು ಮಕ್ಕಳಾಗಬೇಕಂದ್ರೆ ಬಲಿ ಕೊಡಬೇಕು, ಕಾಳಿದೇವಿಗೆ ಬಲಿ ಕೊಡಬೇಕು ಅಂತಂದ್ರೆ ಇವಾಗ ಇಂಥ ಗುಂಡು ವ್ಯಕ್ತಿನ ಕೊಟ್ಟರೆ ನಮ್ಮ ದೇವಿ ಪ್ರಸನ್ನ ಆಗ್ತಾಳಂತ ಹೇಳಿ ಬಲಿ ಕೊಡ್ಲಿಕ್ಕಂತ ಕರ್ಕೊಂಡು ಹೋಗ್ಯಾರ. ಎಲ್ಲ ಯಜ್ಞ ಆಯ್ತು. ಈ ಪಶುವಿನಂಗೆ ಇವನಲ್ಲಿ ಬಲಿಗೆ ಕಟ್ ಮಾಡ್ತಾರಲ್ಲ, ಜಾಗಕ್ಕೆ ಒಯ್ದು ನಿಲ್ಸ್ಯಾರ. ಇವನು ಇನ್ನೇನು ಕತ್ತರಿಸುವಾಗ ಕಾಳಿದೇವಿ ಆತನ ಪ್ರತಿಮಾದಿಂದ ಎದ್ದು ಬಂದ್ಬಿಟ್ಲ್ರಿ. ಎದ್ದು ಖಡ್ಗ ಹಿಡ್ಕೊಂಡು ತಾನೇ ಬಂದಾಳ. ಭೃಷಮ ಅಮರಶ ರೋಷಾವೇಶ ರಭಸ ವಿಲಸಿತ ಭೃಕುಟಿ ವಿಟಪ ಕುಟಿಲ ದಂಷ್ಟ್ರ ಅರುಣೇಕ್ಷಾಟೋಪ ಅತಿ ಭಯಾನಕವದನ ಹಂತುಕಾಮ ಇವ ಇದಂ ಸಹಟ್ಟಹಾಸಂ ಅತಿಸಂರಂಭೇಣ ವಿಮುಂಚತಿ ತತ್ತ ಉತ್ಪತ್ಯ ಪಾಪೀಯಸಾಂ ದುರ್ಭವಾನಾಂ ತೇನೈವ ಅಸಿನಾ ವೃಕ್ನಶೀಷ್ಣಾಂ ಗಲತ್ಸ್ರವಂತಂ ಅಸೃಗಾಸವಂ ಅತ್ಯುಷ್ಣಂ ಸಹ ಗಣೈಃ ನಿಪೀಯ ಅತಿಪಾನ ಮದವಿಹ್ವಲ ಉಚ್ಚೈಹೀತರಾಂ ಸ್ವಪಾರ್ಷದೈಃ ಸಹ ಜಗೌ ನನರ್ಥ ವಿಜಹಾರ ಚ ಶಿರಕ್ಕಂದು ಕಲೀಲಯ. ಗದ್ಯ ನೋಡ್ರಿ, ವೇದವ್ಯಾಸ ಬರೆಯುವಂತಹ ಪಂಚಮಸ್ಕಂದದ ಅದ್ಭುತವಾದ ಗದ್ಯ. ಎಂಥ ಬಾಣನೂ ಕೂಡ ನಾಚಿ ಹೋಗಬೇಕು ಅಂತಹ ಗದ್ಯ ನಮ್ಮ ವೇದವ್ಯಾಸ ದೇವರು ಬರೀತಾರೆ. ಏನಾಯ್ತು? ಶಿರಕ್ಕಂದು ಕಲೀಲಯ. ಫುಟ್ಬಾಲ್ ಆಡಿದ್ರವಳು, ಬಾಲ್ ಯಾವುದು? ಅಲ್ಲಿದ್ದಂಥ ಎಲ್ಲ ಆ ಬ್ಯಾಡ್ರ ತಲೀನೇ ಬಾಲ್ ಮಾಡ್ಕೊಂಡ್ಬಿಟ್ಲಂತೆ. ಯಾಕ? ಪರಮ ಭಾಗವತನಾದ ನಿರ್ವೈರಸ್ಯ ಬ್ರಹ್ಮರ್ಷಿ ಸುತಸ್ಯ ಸರ್ವಭೂತ ಸುಹೃದಃ. ಎಲ್ಲರ ಮೇಲೆ ಪ್ರೀತಿ ಮಾಡುವ, ಯಾವ ವೈರವನ್ನೂ ಮಾಡದಂತಹ ಬ್ರಹ್ಮರ್ಷಿಗಳ ಮಗನಾದ ಜಡಭರತನನ್ನು ಬಲಿ ಕೊಡ್ತೀರಾ ಮಕ್ಕಳೇ ಅಂಥೇಳಿ
ಖಡ್ಗದಿಂದ ಬಂದವಳೆ ಬಂದಲ್ಲಿ ಇದ್ದವ್ರು ಎಲ್ಲಾರದು ತಲಿ ರುಂಡ ಕಡಿದು ಚಂಡ ಆಡಿಬಿಟ್ಲು. ನಿಜವಾಗಿ ಚಂಡೇ ಆಡಿರ್ಲಿಕ್ಕೆ ಚಂಡ ಮಾಡ್ಕೊಂಡು ಆಡಿಬಿಟ್ಲು ಅವ್ರದ್ದು ಎಲ್ಲಾರ್ದು. ಎಲ್ಲೇ ಗಣೈಹಿ ಸಹ ಆಕಿ ತನ್ನ ಗಣ ಕರ್ಕೊಂಡ್ ಬಂದ್ಬಿಟ್ಟಿದ್ರಂತ ಭೂತ ಪ್ರೇತಗಳದು. ಅವು ಎಲ್ಲಾರ ಕೊಂದು ಅವ್ರು ರಕ್ತ ಕೊಡ್ದು ಬಿಟ್ರಂತ. ಹಂಗ ಅವಳು ಚಂಡಾಡ್ಲಿಕತ್ತಾಳ. ಆವಾಗ ಅಲ್ಲಿಂದ ಪಾರಾಯಿ ಕಾಳಿ ದೇವಿಗೆ ತಾನು ತನ್ನ ಮನಸ್ಸಿನಿಂದ ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿ ಜಡಭರತ ಈ ಕಡೆ ಬಂದು ತಾನು ಹೊಲದೊಳಗೆ ಕೂತಾನ. ಒಬ್ಬ ರಾಜಾಂದ ಪಾಲ್ಕಿ ಹೊಂಟಿತ್ತು, ಮಹಾನ್ ಭಾವ, ಸಿಂಧು ಸವ್ವೀರ ಪತಿ, ಅವ ರಹುಗಣ ಅಂತ. ಆ ರಹುಗಣ ಇಕ್ಷುಮತಿ ನದಿ ದಂಡಿಗೆ ಅವತ್ತ ಕಪಿಲ ಋಷಿಗಳಿದ್ರಂತ. ಕಪಿಲ ನಾಮ ಪರಮಾತ್ಮ ಅಲ್ಲಿ ಇದ್ನ. ನಾ ಕಪಿಲನ ಕಡೆ ಹೋಗ್ತೇನಂತ ಹೊಂಟಿತ್ತಿದ್ದು. ಯಾಕೆ ನಂಗೆ ಉಪದೇಶ ಪಡೆಯುವುದದ ಅವನ ಕಡೆಯಿಂದ. ಭಾಳ ಚಲೋ ಆಯ್ತಪ್ಪ ಅಂತ ಹೊಂಟಾಗ ಆ ಒಬ್ಬ ಯಾವ ವಯಸ್ಸಾದವ ಪಾಪ ಪಾಲ್ಕಿ ಹೊರಲಿಕ್ಕಾಗ್ಲಾರ್ದೆ ಮಧ್ಯದೊಳಗೆ ಕೈ ಕೊಟ್ಬಿಟ್ಟ. ಇವ ಪೀವ ಯುವ ಸಂಹನನಾಂಗ ಕರವತ ಧುರಂ ಓಢುಂ ಅಲಂ ಅವ ಅಂದ. ಅಲ್ಲಿ ನೋಡ್ರಿ ಅವ ಕೂತಾನ ನೋಡ್ರಿ ಹ್ಯಾಂಗೆ ಎಷ್ಟು ದಷ್ಟಪುಷ್ಟ ಇದ್ದಾನೆ, ದಮ್ ದಮ್ ಇದ್ದಾನೆ ಪಾಪ. ಕರವತ ಧುರಂ ಓಢುಂ ಕತ್ತಿ ಹೊರಂಗೆ ಹೊರತಾನೆ ಭಾರ ಬೇಕಾದ್ರೆ ಅವ್ನು ಕರ್ಕೊಂಬರ್ರಿ ಅಂತಂದು. ಅವಾಗ ಪಾಪ ಕರ್ಕೊಂಬಂದ್ರು. ಇವ ಹೊರಬೇಕು ಇವನನ್ನ ಅಂತ. ಅವ ಯಾರು ಏನು ಹೇಳ್ತಾ ಇರೋದು ಮಾಡ್ತಿದ್ದ ನನ್ನ ಜಡ ಬರ್ತಾ ಏನು ದಿನೇ ಕಟ್ಸ್ಕೋತಿರ್ಲಿಲ್ಲ. ಹೊರ್ಕೊಂಡು ಹೊಂಟ್ರೆ ಅವ ಮಧ್ಯ ಕೂತ್ರ ಹೂಗಣಗ ಮೇಲೆ ಕೆಳಗ ಆಗ್ಲಿಕತ್ತು. ಯಾಕೆ ಹಿಂಗೆ ಆಗ್ಲಿಕತ್ತದ? ಯಾಕ್ರ ಸಮ ಹೊಡಿಸ್ತಿರೋ ಇಲ್ಲ? ಅಧುನೈವ ನಿಯುಕ್ತೋ ನ ಧೃತಂ ವ್ರಜತಿ. ಅವ್ರಂದ್ರು ಸಾಂಸರ್ಗಿಕೋ ದೋಷ, ನಮ್ಮ ತಪ್ಪಲ್ರಿ. ನಮ್ಮ 4 ಮಂದಿ ಒಬ್ಬ ಹಿಂಗೆ ಮಾಡಿದ್ರು ಎಲ್ಲರಿಗೂ ಅದು ಸಮಸ್ಯೆ ಬರ್ತದ. ಅವ ಒಬ್ಬನೇ ಹಿಂಗೆ ಹೊಸದಾಗಿ ಬಂದಾನ ನೋಡ್ರಿ, ಜಿಗಿಲಿಗತ್ತ ನೀವ. ಜಡಭರ್ತರು ಅಲ್ಲಿ ಇರುವಿ ಕಂಡ್ರೆ ಜಿಗಿಯವ್ರಪ್ಪ, ನೊಣ ಕಂಡ್ರೆ ಜಿಗಿಯವ್ರು. ಯಾಕ ಇವ್ರು ಮಹಾಬ್ರಹ್ಮಜ್ಞಾನಿಗಳು. ಒಂದು ಸಣ್ಣ ಜಂತುಕ್ಕೂ ಇವ್ರಿಗೆ ತ್ರಾಸ ಆಗಬಾರ್ದು. ಇರುವಿ ಮೇಲೆ ಕಾಲಿಡೋರಲ್ಲಿ ಅದನ್ನ ನಡ್ಬರ್ಕ್ ಹಿಂಗೆ ಜಿಗಿದು ಹೋಗೋರು. ಜಿಗು ಮುಂದಾಗ ಅವ ಜಿಗಿತಿದ್ದ. ಒಳಗೆ ನಾವು ಕೂತವ ಪಾಲಿಕೆ ಒಳಗೆ ಅವ ಜಿಗಿದು ಬೀಳಿಗತ್ತ. ಅದಕ್ಕೆ ಅವ ಅಂದ ಅಹೋ ಕಷ್ಟಂ ಭ್ರಾತಃ, ಪಾಪ ತಮ್ಮ ಎಷ್ಟು ಕಷ್ಟ ನಿನಗೆ. ದೀರ್ಘಂ ಅಧ್ವಾನಂ ಏಕಏವ ಊಹಿತವಾನ್. ನೋಡ್ರಿ ವ್ಯಂಗ್ಯ ಎಷ್ಟು ದೂರದ ದಾರಿ ನೀ ಒಬ್ಬವನೇ ಹೊತ್ಕೊಂಡ್ಬಂದಿ. ಪಾಪ 4 ಮಂದಿ ಇದ್ರಲ್ಲೇ ಇವ ಅವನಿಗೆ ವ್ಯಂಗ್ಯ ಅನ್ನೋದಿದೆ ಚುಚ್ಚಲಿಕ್ಕೆ. ಎಷ್ಟು ದೂರ ನೀವು ಒಬ್ಬನೇ ಹೊತ್ಕೊ. ಶುಚಿರಂ ನಾತಿ ಪೀವ ನಾತಿ ಸಂಬಂಧ. ಪಾಪ ಎಷ್ಟು ತೆಳ್ಳಗಿದ್ದಿ, ಪಾಪ ಭಾಳ ದಪ್ಪಿದ್ದೀವ. ಪಾಪ ಎಷ್ಟು ತೆಳ್ಳಗಿದ್ದಿ ನೋಡಿ, ಎಷ್ಟು ಕೃಷ ಇದ್ದಿ, ಏನು ಸುದ್ದಿ, ಒಬ್ಬನೇ ಇಲ್ಲಿ ತನಕ ಹೊತ್ಕೊಂಡ್ಬಂದಿ. ಪಾಪ ನಿನಗೆ ಹಿಂಗೆ ಆಗಬಾರ್ದಿತ್ತು ಬಿಡಪ್ಪ ಅಂತಂದ. ತೂಷ್ಣೀಂ ಶಿಬಿಕಾ. ಏನೂ ಉತ್ತರ ಕೊಡ್ಲಿ ಜಡಭರತ, ಏನೇನೋ ಉತ್ತರ ಕೊಡ್ಲಿ. ಅವಾಗ ಇವ್ ಮತ್ತೆಷ್ಟು ತ್ರಾಸ ಆಯ್ತು. ಬೈದಾಗ ರಿಯಾಕ್ಟ್ ಮಾಡಿಬಿಟ್ರೆ ಚಂದ ಇರ್ತದ್ರಿ. ರಿಯಾಕ್ಟೇ ಮಾಡಲಿಲ್ಲ ಅಂದ್ರೆ ಮತ್ತೆಷ್ಟು ಸಿಟ್ಟು ಬರ್ತದೆ. ಕಿಮರೇ ತ್ವಂ ಜೀವನ್ ಮೃತೋಸಿ ಮಾಂ ಪದರ್ಥೀಕೃತ್ಯ ಭರ್ತೃಶಾಸನ ಮತಿಚರಸಿ. ಏನು ಜೀವನ್ ಮೃತ ಇದ್ದಂಗಿದ್ದಿ ನೀನು? ಹೇಳಿದ್ರೆ ಕೇಳಂಗಿಲ್ಲ, ಮಾತು ತಿರುಗಿ ಮಾತಾಡಂಗಿಲ್ಲ, ಏನು ಮಬ್ಬಿದ್ದೀವೋ ಬೈ. ಇಡೀ ತನ್ನ ಜೀವನ ಒಂದು ಮಾತೇ ಆಡದ ಜಡಭರತ ತನ್ನ ಮೌನವ್ರತವನ್ನು ಮುಡಿದ. ಇಷ್ಟು ವರ್ಷ ಮೌನದಿಂದಿದ್ದವ. ಒಂದು ಅಧಿಕ ಮಾಸ ಬಿಡ್ರಿ, ಊಟಕ್ಕೆ ಕೂತ ಮೌನ ಇರ್ಲಿಕ್ಕೆ ಆಗಂಗಿಲ್ಲ ನಮಗೆ. ಅಂಥದಿಷ್ಟು ವರ್ಷ ಮೌನದಿಂದಿದ್ದೀವ. ಮೌನ ವ್ರತವನ್ನು ತ್ಯಾಗ ಮಾಡಿದ. ಯಾಕ? ಒಬ್ಬ ಸಾಧಕ ತಾನು ಮೋಕ್ಷಕ್ಕೆ ಉದ್ಧಾರ ಆಗಬೇಕಾಗ್ಯದ ರಹುಗಣ ಮಹಾರಾಜನ. ಅವಾಗ ಮಾತಾಡಿದ್ರು. ತ್ವಯೋದಿತಂ ವ್ಯಕ್ತಂ ಅಭಿಪ್ರಲಬ್ಧಂ ಭರ್ತುಸ್ಸಮೇ ಸ್ಯಾದ್ಯದಿ ವೀರಭಾರಃ ಗಂತುರ್ಯದಿ ಸ್ಯಾದಧಿಗಮ್ಯ ಮಧ್ವ ವಿವೇತಿ ಚಾಸೋ ನ ವಿದಂ ಪ್ರವಾದಃ ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯಾಧಯಶ್ಚ ಕ್ಷುತ್ರಡ್ಭಯಂ ಕಜಿರಿಚ್ಛಾಚರ ಚ ನಿದ್ರಾರತಿರ್ಮನ್ಯುರಮದಶ್ಚ ದೇಹೇನ ಜಾತಸ್ಯ ಹಿಮೇನ ಸಂತಿ. ರಹುಗಣ, ನೀ ಹೇಳಿದ್ದೆಲ್ಲ ಸರಿಯದಪ್ಪ. ಇಷ್ಟೊತ್ತು ತನಕ ಭಾರ ಪಾಪ ನೀ ಒಬ್ಬನೇ ಹೊತ್ತಿ ಅಂತಂದು. ನಾ ಅಲ್ಲ, ಈ ಹಿಂದಿನ 4 ಮಂದಿನೂ ಹೊತ್ತಿಲ್ಲ. ಅದನ್ನು ಹೊತ್ತವ ಬೇರೆನೇ ಇದ್ದಾನೆ. ಎಷ್ಟು ದಪ್ಪ ಎಷ್ಟಿದು ಅಂತನ್ಲಿಗತ್ತಿ. ನಿನಗೆ ಬೈದಿ, ನನಗೆಲ್ಲಿ ಬೈದಿ ನೀನು? ಯಾರಿಗೆ ಬೈದಿ ಅಂತ ಕೇಳಿದ್ರು. ಯಾರಿಗೆ ಬೈದಿ? ಹೊತ್ತವನಿಗೆ ಬೈದಿ ಅಂತಂತಂದ್ರೆ ನಾನಿನ್ನು ಹೊತ್ತಿಲ್ಲ. ನನ್ನನ್ನು ಹೊತ್ತ ಭೂಮಿಯನ್ನು ಹೊತ್ತ ಶೇಷದೇವರನ್ನು ಹೊತ್ತ ವಾಯುಕೂರ್ಮ. ಆ ವಾಯುಕೂರ್ಮವನ್ನು ಹೊತ್ತದ್ದು ವಿಷ್ಣುಕೂರ್ಮ. ಅವ ಹೊತ್ತಾನ, ನಾ ಎಲ್ಲಿ ಹೊತ್ತೀನಿ ಅಂದ. ಭಕ್ರ ಹೊತ್ತಿ ನಮ್ಗೆ ಹೊತ್ತೀವಿ ಅಷ್ಟೇ ಬಿಟ್ಟರೆ ಹೊತ್ತುದು ನಮ್ದಲ್ಲ ಕೆಲಸ. ನಾನಿನ್ನು ಹೊತ್ತಿಲ್ಲ. ಈ ದೇಹಕ್ಕೆ ಬೈದೀನಿ. ಆ ದೇಹ ದಪ್ಪದ ಸ್ಥೂಲದ ಕೃಷಾದ ಇದು ನಾನು ಅಲ್ಲೇ ಅಲ್ಲ, ತನವು ತನ್ನದು ಅಲ್ಲ, ಈ ದೇಹ ನಂದು ಅಲ್ಲೇ ಅಲ್ಲ ಅಂದಮೇಲೆ ನಾ ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂದ್ಬಿಟ್ಟು ನಾ ಕಪಿಲ ಋಷಿಗಳ ಕಡೆ ಹೋಗ್ಬೇಕಾಗಿತ್ತು. ಇದೇನು ನಡೀತಿಲ್ಲ ಅಂತಂದವ. ಜೀವನ್ ಮೃತ ಇದ್ದಂಗೆ ಇದ್ದಿ ನೀನು ಅಂತ ಬೈದಿ. ಹೌದು, ನಾನು ಜೀವನ್ ಮೃತನೇ. ಪ್ರಾಣಯುಕ್ತೇರ ರತ್ಯಾಚ ಜಡಂ ಜೀವನ್ ಮೃತಂ ಸ್ಮೃತಂ. ನಾನು ಮೃತಾನೆ. ಇದ್ದಾನ ಒಳಗನ್ನುವುದಕ್ಕೆ ಜೀವಂತ ಅನ್ನೋ ಅರ್ಥದೊಳಗೆ ನಾನು ಜೀವನ್ ಮೃತನೇ. ಈ ದೇಹ ಇದು ಜಡ, ಇದು ಮೃತನೇ ಯಾವಾಗಿದ್ರು. ಒಳಗೆ ದೇವರಿದ್ದಾನ ಅನ್ನೋದಕ್ಕೆ ಇದು ಜೀವಂತ, ಜೀವನ್ ಮೃತ. ಸರಿನೇ ಅದ.
ಜೀವನ್ಮೃತ ಅಂದಿದ್ದಕ್ಕೂ ಇವನೇನು ಭಾಳ ತಲೆ ಕೆಡಿಸ್ಕೊಳ್ಳಿಲ್ಲ, ದಪ್ಪ ಇದ್ದಿ ಅನ್ನೋದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ, ಹೊತ್ತಿ ನೀನೇ ಅನ್ನೋದಕ್ಕೂ ಯಾವುದಕ್ಕೂ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಆಗ ಅಂದ ಉನ್ಮತ್ತ ಜನವತ್ ಸಂಸ್ಥಾಂ ಗತಸ್ಯ ಮೇ ವೀರ ಚಿಕಿತ್ಸಿತೇನ ಅರ್ಥಕ್ಕಿಯಾನ್ ಭವತಾ ಶಿಕ್ಷಿತೇನ ಸ್ತಬ್ಧ ಪ್ರಮತ್ತಸ್ಯ ಚ ಪಿಷ್ಟಪೇಶ. ಅಲ್ಲೋ, ಸ್ವಭಾವತಃ ನಾ ಸ್ತಬ್ಧ ಆಗಿಬಿಟ್ಟಿನಿ, ನೀ ನನಗೆ ಬೈದಿ ಅಂದಿ ಮಾತಾಡಿದಿ, ಏನು ಮಾಡಿದ್ರು ನೀ ತೌಡು ಕುಟ್ಟಿದಂಗೆ ಅಷ್ಟೇ, ನೀನು ಬೇರೆ ಏನು ಮಾಡ್ಲಿಕ್ಕತ್ತಿಲ್ಲ ನೀನು ಅಂದ್ಬಿಟ್ಟು. ನಾನೀಗಾಗಲೇ ಭಗವಂತನೊಳಗೆ ನನ್ನ ಮನಸ್ಸನ್ನು ಎಷ್ಟು ಇಟ್ಟುಬಿಟ್ಟೀನಿ ಅಂತಂತಂದ್ರೆ ನೀ ಏನು ಹೇಳಿದ್ದು ನನಗೆ ಏನೂ ಫರಕ್ ಬೀಳಂಗೇ ಇಲ್ಲ. ಅವನ ಮಾತಿಗೆ ರಘುಗಣ ಅವಾಕ್ಕಾಗಿ ಹೋದ. ಕೈ ತಾನು ಕೆಳಗಿಳಿದು ಗಟ್ಟೆ ಅವನ ಕಾಲು ಹೋಗಿ ತನ್ನ ಕೈಯಿಂದ ಹಿಡಿದು ಕಸ್ತುಂ ನಿಗೂಢಶ್ಚರಸಿ ದ್ವಿಜಾನಾಂ ವಿಭರ್ಷಿ ಸೂತ್ರಂ ಕಥಮೋ ಅವಧೂತಃ. ನೀವೇನು ಅವಧೂತರು ಸಿದ್ಧರು, ನೀವು ಯಾಕೆ ಹಿಂಗೆ ಸಂಚಾರ ಮಾಡ್ಲಿಕತ್ತೀರಿ? ನಾಹಂ ವಿಶಂಕೆ ಸುರರಾಜ ವಜ್ರಾತ್. ಸ್ವಾಮಿ, ನನಗ ಆ ಇಂದ್ರನ ವಜ್ರದಿಂದ ಭಯ ಇಲ್ಲ, ನನಗ ಆ ಯಮನ ದಂಡದಿಂದಲೂ ಭಯ ಇಲ್ಲ, ನನಗ ಆ ರುದ್ರದೇವರ ತ್ರಿಶೂಲದಿಂದಲೂ ಭಯ ಇಲ್ಲ. ಶಂಕೆ ಭೃಶಂ ಬ್ರಹ್ಮಕುಲಾವಮಾನಾತ್. ನಿಮ್ಮಂಥ ಬ್ರಾಹ್ಮಣರೇನಾದರೂ ನನಗೆ ಶಾಪ ಕೊಟ್ಟರೆ ಮಾತ್ರ ಅದರ ಭಯ ನನಗೆ ಬಹಳ ಅದ. ಸ್ವಾಮಿ, ನನಗೆ ಶಾಪ ಕೊಡಬೇಡ್ರಿ. ತದ್ಬ್ರೂಷ್ಯಸಂಗೋ ಜಡವನ್ ನಿಗೂಢ ವಿಜ್ಞಾನ ವೀರ್ಯೋ ವಿಚರಸ್ಯಪಾರಹ. ಒಳಗ ಬ್ರಹ್ಮನನ್ನ ನಿಗೂಢವಾಗಿಟ್ಟುಕೊಂಡು, ಕೆಂಡವನ್ನು ಒಳಗಿಟ್ಟುಕೊಂಡು, ಅಗ್ನಿಯನ್ನು ಒಳತಾಳಿ ಮೇಲೆ ಮಾತ್ರ ಜಡರಂತೆ ನೀವು ಈ ಸಂಚಾರ ಮಾಡ್ತಾ ಇದ್ದೀರಲ್ಲ, ಇಂಥ ಗ್ರಂಥಿಕವಾದಂಥ ಮಾತುಗಳನ್ನು ಹೇಳ್ತೀರಲ್ಲ, ನೀವು ಯಾರು ನನಗೆ ಹೇಳ್ರಿ? ನಾನು ಕಪಿಲ ಮಹರ್ಷಿಯ ಕಡೆಗೆ ನಾನು ಉಪದೇಶ ಪಡಿಬೇಕು ಅಂತ ಹೊಂಟಿದ್ದೆ, ಆದರೆ ಇಲ್ಲ. ಯತ್ ಸಾಕ್ಷಾತ್ ಹರಿಂ ಜ್ಞಾನ ಕಲಾವತೀರ್ಣಂ. ನಿಮ್ಮನ್ನು ನೋಡಿದ ಭಗವಂತ ನಿಮ್ಮೊಳಗೆ ಇವತ್ತು ಅವತಾರ ಮಾಡಿ ಎತ್ತಿ ಬಂದಂಗೆ ನನಗೆ ನಿಮ್ಮ ಮಾತುಗಳು ಕಾಣ್ಲಿಗತ್ತ. ಸ್ವಾಮಿ, ನೀವು ಯಾರು ಹೇಳ್ರಿ? ನನಗೆ ಉಪದೇಶ ಮಾಡ್ರಿ. ತನ್ಮೇ ಭವಾನ್ ನರದೇವ ಅಭಿಮಾನ ಮದೇನ ತುಚ್ಛೀಕೃತ ಸತ್ತಮಸ್ಯ. ನಿಮ್ಮಂತಹ ಮಹಾನುಭಾವರನ್ನ ರಾಜ ಅನ್ನುವಂತಹ ಮದದೊಳಗೆ ನಾನಿವತ್ತು ಅವಮಾನ ಮಾಡಿಬಿಟ್ಟೆ. ಕೃಷಿಷ್ಟ ಮೈತ್ರೀಂ ದೃಶ ಅರ್ಥಬಂಧು. ನನ್ನೊಳಗೆ ಮೈತ್ರಿ, ನನ್ನೊಳಗೆ ಕರುಣಾ ತೋರಿಸ್ರಿ, ನನ್ನನ್ನು ಉದ್ಧಾರ ಮಾಡ್ರಿ. ನವಿಕ್ರಿಯಾ ವಿಶ್ವಸುಹೃತ್ಸಕಸ್ಯ ಸಾಮ್ಯೇನ ಗೀತಾಭಿಮತೇಸ್ತವ. ನೋಡ್ರಿ, ಶ್ರೀಮದಾಚಾರ್ಯರು ತಾತ್ಪರ್ಯದೊಳಗೆ ಹೇಳ್ತಾರೆ, ಬ್ರಹ್ಮಹತ್ಯಾ ಸಹಸ್ರಸ್ಯ ಪಾಪಂ ಶಾಮ್ಯೇತ್ ಕಥಂಚನ. 1000 ಬ್ರಹ್ಮಹತ್ಯಾ ಮಾಡಿದ್ರು ಹೆಂಗೋ ಮಾಡಿ ಆ ಪಾಪ ಶಮನ ಮಾಡ್ಕೋಬಹುದಂತ. ನ ಪುನಃ ಸದವಜ್ಞಾನೇ ಕಲ್ಪಕೋಟಿ ಶತೈರಪಿ. ಸಜ್ಜನರ ಅವಮಾನ ಮಾಡಿದ್ರಿ ಅಂತಂದ್ರೆ ಕೋಟಿ ಕಲ್ಪಗಳ ಸಾಧನೆಯೂ ಕೂಡ ಆ ಪಾಪದಿಂದ ಹೊರಗೆ ತರಲಿಕ್ಕಾಗಂಗಿಲ್ಲ. ಸಜ್ಜನರ ಅವಮಾನ, ಸಜ್ಜನರ ದ್ರೋಹ ಅಷ್ಟು ಕೆಟ್ಟದಾದ ಫಲವನ್ನು ಕೊಡ್ತಾರೆ. ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ಒಬ್ಬ ಪಂಡಿತರಿಗೆ ಬಹಿಷ್ಕಾರ ಆಗಿತ್ತು. ಅವರು ಕೊನೆಯ ಕಾಲಕ್ಕೆ ಗಟ್ಟಿ ಬಂದು ಸ್ವಾಮಿಗಳು ಪಾದ ಹಿಡ್ಕೊಂಡ್ರು. ಸ್ವಾಮಿ, ತಪ್ಪು ಮಾಡೀನಿ ನಿಜ, ಆದರೆ ನೀವು ಇವತ್ತು ಬಹಿಷ್ಕಾರ ತೆಗೆದೀನಿ, ಅನುಗ್ರಹ ಮಾಡೀನಿ ಅಂತ ತಲೆ ಮೇಲೆ ಮಂತ್ರಾಕ್ಷತೆ ಹಾಕಲಿಲ್ಲ ಅಂದ್ರೆ ನಾ ಮೋಕ್ಷಕ್ಕೆ ಹೋಗುವುದೇ ಸಾಧ್ಯ ಇಲ್ಲ. ಅಂದಂತ ಮನಸ್ಸಿಗೆ ಹೋಗ್ಬಿಡ್ತೀನಿ ನಾನು. ಜನ್ಮಾಂತರ ಈ ಜನ್ಮದೊಳಗಂತೂ ನಾನು ದೊಡ್ಡ ಗುರುದ್ರೋಹ ಮಾಡಿ ವ್ಯರ್ಥ ಮಾಡ್ಕೊಂಡಿನ ಜೀವನ. ಇನ್ನಾದರೂ ಜನ್ಮಾಂತರದೊಳಗೆ ನಾನು ಉದ್ಧಾರ ಆಗಬೇಕು ಅಂತಂದ್ರೆ ನೀವು ಕ್ಷಮಾ ಮಾಡೀನಿ ಅಂತ ಆದಮೇಲೆ ನಾನು ಸಾಯಬೇಕಿಲ್ಲ ಅಂದ್ರೆ ನನ್ನ ಇಡೀ ನನ್ನ ಜೀವ ಇದ್ದದ್ದು ಅದು ವ್ಯರ್ಥ ಆಗಿ ಹೋಗ್ಬಿಡ್ತೀವಿ. ಹಾಗಾಗಿ ಸ್ವಾಮಿ ಕ್ಷಮಾ ಮಾಡ್ರಿ ಅಂತ ಅವ್ರು ಬಂದು ಬೇಡ್ಕೊಂಡಿದ್ದನ್ನು ನಾವು ನೋಡ್ತೀವಿ. ಹೇಳಿದಲ್ಲ, ಬ್ರಹ್ಮಹತ್ಯಾ ಸಹಸ್ರಸ್ಯ, 1000 ಬ್ರಹ್ಮಹತ್ಯಾ ಭಗವಂತ ಕ್ಷಮಾ ಮಾಡ್ಯಾನ. ಸಜ್ಜನರಿಗೆ ಅವಮಾನ ಮಾಡಿದರೆ ಮಾತ್ರ ಕ್ಷಮಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಾಮಿ, ನನ್ನ ಉದ್ಧಾರ ಮಾಡಲಿಕ್ಕೆ ನೀವೇ ಇವತ್ತು ನನಗೆ ಉಪದೇಶ ಮಾಡಬೇಕು ಅಂತ ಬಂದು ಜಡಭರತನಿಗೆ ರಘುಗಣ ಮಹಾರಾಜ ಕೇಳ್ತಾನಂತೆ. ಉಪದೇಶ ಕೋವಿದವಾದ ವಾದಾನ್ ವದಸ್ಯಥೋ ನಾತಿಮಿದಾಂ ವರಿಷ್ಠ. ದಡ್ಡಿದ್ದಿ ನೀನು, ಬಾಯಿ ತೆಗೆದು ಹಿಂಗೆ ಚಾಲೋ ಆಯ್ತು, ದಡ್ಡಿದ್ದಿ. ಯಾಕ? ಕೋವಿದವಾದ ವಾದ, ಭಾರೀ ಶಾಸ್ತ್ರದ ಮಾತಾಡ್ಲಿಕ್ಕತ್ತಿ, ಇರುವುದರೇ ಏನೂ ಜ್ಞಾನ ಇಲ್ಲ ನಿನಗೆ. ಅಶೋಚ್ಯ ನನ್ನ ಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸು ನ ಗತಾಸಂಶ ನಾನು ಶೋಚಂತಿ ಪಂಡಿತ ಅಂತ ಅರ್ಜುನನಿಗೆ ಭಗವಂತ ಬೈದಂಗೆ ರಘುಗಣನಿಗೆ ಜಲಭರ್ತರು ಹೇಳ್ತಾರೆ, ನಸೂರಯೋ ಹಿ ವ್ಯವಹಾರಮೇನಂ ತತ್ವಾಮರ್ಷೇನ ಸಹ ಮನಂತಿ. ತತ್ವದೊಂದಿಗೆ ನೀನು ಮಾಡುವಂತಹ ವ್ಯವಹಾರವನ್ನು ಯಾವ ಜಾಣನೂ ಕೂಡ ತುಲನಾ ಮಾಡ್ಲಿಕ್ಕೆ ಆಗವಲ್ತಾಗಿದೆ. ಯಾಕಂದ್ರೆ ನೀನು ಮಾತಾಡೋದೇ ಬೇರೆ, ನೀನು ಮಾಡ್ಲಿಕ್ಕತ್ತದ್ದೇ ಬೇರೆ. ಭಾರಿ ರಾಜ ಅಂತ ತಿಳ್ಕೊಂಡು ಇಂಥ ಕೆಟ್ಟ ಕೆಲಸ ಮಾಡ್ಲಿಕ್ಕತ್ತಿ. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಸ್ಸಮಾಸನ್. ನಮ್ಮ ಆಚಾರ್ಯ ಫೇವರೇಟ್ ಶ್ಲೋಕ. ಸ್ವಪ್ನೇ ನಿರುಕ್ತ್ಯಾಗ್ರಹಮೇಧಿ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ಈಗೂ ಕೂಡ ನಾನು ರಾಜ ಇದ್ದೀನಿ, ನಾ ಮಾಡಿದ ತಪ್ಪಾತು ಕ್ಷಮಾ ಮಾಡ್ರಿ ಅಂತ ನಿನ್ನ ರಾಜ ಇದ್ದೀನಿ ಅಂತ ಅನ್ನೋದು ಹೋಗವಲ್ತಾಗೈತೆ ನಿನಗೆ. ಜಡಭರ್ತ ಹೇಳ್ತಾನೆ ರಘುಗಣ ಮಹಾರಾಜನ, ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ನೀನು
ಅನುಭವಿಸುವಂಥ ಸೌಖ್ಯ ಭೋಗ ಎಲ್ಲಿ ತನಕ ನಿನಗೆ ಇದು ಹೊಲಸ್ಸು, ಇದನ್ನು ಬಿಡಬೇಕು, ಇದು ನನಗೆ ಒಲ್ಲೆ ಅಂತ ತಲೆಯಾಗ ಬರುವುದಿಲ್ಲಲ್ಲ, ಅಲ್ಲಿ ತನಕ ನಾವು ಎಷ್ಟು ನಿನ್ನ ಮುಂದೆ ಕೂತು ಶಾಸ್ತ್ರಜ್ಞಾನ ಗ್ರಂಥದ ಮೇಲೆ ಗ್ರಂಥ ಹೇಳಿದ್ರು ನಿನಗೆ ಇದು ಉಪಯೋಗ ಬೀಳಂಗಿಲ್ಲ. ಇದು ಬೋರ್ಗಲ್ ಮೇಲೆ ನೀರು ಸುರಿದಂಗ. ವರೀಯಸೀರಪಿ ವಾಚ, ಎಷ್ಟು ಬೇಕಾದಷ್ಟು ಗ್ರಂಥಗಳನ್ನು ಹೇಳೋಣ. ಆದರೆ ಎಲ್ಲಿ ತನಕ ನಿನ್ನ ಮನಸ್ಸಿನಾಗ ಈ ಎಲ್ಲ ಸಂಸಾರ ಅಸಾರದ ಇದರ ಮೇಲೆ ನಾ ವೈರಾಗ್ಯ ತಾಳಬೇಕು ಅನ್ನೋದು ಬರಂಗಿಲ್ಲೋ, ಎಲ್ಲಿ ತನಕ ನಿನಗೆ ನೋಡ್ರಿ ಸ್ವಯಂ ಸ್ಯಾತ್, ಫೋರ್ಸ್ಫುಲಿ ವೈರಾಗ್ಯ ಉಪಯೋಗ ಇಲ್ಲ, ಫೋರ್ಸ್ಫುಲ್ ಆಗಿ ಬಂದ್ರೆ ಉಪಯೋಗ ಇಲ್ಲ, ಮತ್ತು ಮನಸ್ಸಲ್ಲೇ ಹೊಗೆ ಬಿಡುತ್ತದೆ. ತಿನ್ನಬೇಡ ಅಂತಂದಾರ ತಿನ್ಲಾರ್ದೆ ಸುಮ್ಮಿರ್ತೀರಿ, ಭಾಳ ಮನ್ಯಾಗ ಬೈತಾರ ಅಂದ್ಕೊಂಡು ಮನಸ್ಸಿನಿಂದಂತೂ ಅದನ್ನ ಎಷ್ಟು ಭಾರಿ ಆಗ್ಯದ ಅಂತ ಬಾಯಾಗ ರಸ ಬಂದ್ಬಿಡುತ್ತಂದ್ರೆ ಮುಗಿದು ಹೋಗ್ತಲ್ಲ. ಕೃಷ್ಣ ಬೈದಾನದು ದಂಭ, ಅದನ್ನು ಡಂಭಾಚಾರದೊಳಗೆ ಮಾಡಿದ್ರೆ ಅದು ಉಪಯೋಗ ಇಲ್ಲ. ಯಾಸ್ತೆ ಮನಸಾ ಸ್ಮರಣ, ಮನಸ್ಸಿನಿಂದ ಅದನ್ನು ಭಾಳ ಸ್ಮರಣೆ ಮಾಡ್ಕೋತ ನಾವು ಹೊರಗೆ ಬಿಟ್ಟಿವಿ ಅಂತ ಹೇಳ್ಕೋತ ಹೋದ್ರೆ ಉಪಯೋಗ ಇಲ್ಲ. ಹಾಗಾಗಿ ನಿನಗೆ ವೈರಾಗ್ಯ ಒಳಗೆ ಬರಬೇಕು ತಮ್ಮ. ತಾವಾನಯಂ ವ್ಯವಹಾರ ಸದಾ ವೈ ಕ್ಷೇತ್ರಜ್ಞ ಸಾಕ್ಷ್ಯೋರ್ಭವತಿ ಸ್ಥೂಲ ಸೂಕ್ಷ್ಮ ತಸ್ಮಾನ್ ಮನೋಲಿಂಗ ಮದೋ ವದಂತಿ ಗುಣ ಗುಣಸ್ಯಾಸ್ಯ ಪರಾವರಸ್ಯ. ಏಕಾದಶಿ ದಿನ ಎಷ್ಟು ಸಮಯ ಆದರೂ ಈ ಸಂದೇಶಗಳನ್ನು ಕೇಳಿ. ಎಷ್ಟು ಅದ್ಭುತವಾದಂತಹ ರಘುಗಣ ಮಹಾರಾಜನಿಗೆ ಜಡಭರ್ತರು ಮಾಡಿದಂತಹ ಉಪದೇಶ ನೋಡು. ಇದು ಸ್ಥೂಲ ದಪ್ಪದ ಪಾಪ ಆಚಾರು ಚಾತುರ್ಮಾಸ ಮಾಡಿ ಸೊರಗ್ಯಾರ ನೋಡ್ರಿ, ಚಂದ ಊಟ ನಡೆದ ಹೆಂಗೆ ದಪ್ಪ ಆಗ್ಯಾರ. ಇವೆಲ್ಲ ಏನೇನವಲ್ಲ, ಇವೆಲ್ಲ ವ್ಯವಹಾರ ಎಲ್ಲಿ ತನಕ ಆಗುತ್ತೇನು? ಎಲ್ಲಿ ತನಕ ಭಗವಂತನೊಳಗೆ ಮನಸ್ಸು ಹೋದಂಗಿಲ್ಲ, ಪ್ರಾಣದೇವರೊಳಗೆ ಮನಸ್ಸು ಹೋದಂಗಿಲ್ಲ, ಅಲ್ಲಿ ತನಕ ಇದೇ ದೇಹ, ಇದರದೇ ಊಟ, ಇದೇ ಮತ್ತೊಂದು ಕೇಳ್ತದ, ಇದೇ ಇನ್ನೊಂದು ಕೇಳ್ತದ, ಇದಕ್ಕೆ ಕೊಡ್ಲಿಕ್ಕಂಥೇಳಿ ಈ ದೇಹದ ಜೊತೆಗೆ ಆತ್ಮ ತಾನು ಆಟ ಆಡ್ಕೋತ ಇದು ನಂದೇ ದೇಹ ಅಂತ ತಿಳ್ಕೊಂಡು ಇಲ್ಲೇ ತಾನು ಕೂಡ್ತ. ಆದ್ರೆ ಗುಣಾನುರಕ್ತಂ ವ್ಯಸನಾಯ ಜಂತೋ ಕ್ಷೇಮಾಯ ನೈರ್ಗುಣ್ಯಮಥೋ ಮನಸ್ಯಾತ್, ಅದೇ ಮನಸ್ಸು ತಾನು ಭಗವಂತನಲ್ಲಿ ಎಂದು ಅನುರಕ್ತ ಆಗ್ತದ. ಆವಾಗ ಈ ದೇಹದ ಈ ಎಲ್ಲ ವ್ಯಾಪಾರವನ್ನು ತಾನಾಗಿ ಬಿಟ್ಟು ಭಗವಂತನ ಕಡೆ ಹೋಗ್ತದೆ. ನಮ್ಮ ಎಲ್ಲ ಇಂದ್ರಿಯನ್ನು ಕರ್ಕೊಂಡು ಹೋಗ್ತದೆ. ಹೆಂಗಂದ್ರೆ ಆ ಕಾಮದ ಬೆಂಕಿ ಹತ್ತಿದಾಗ ಆ ಬತ್ತಿ ಎಲ್ಲ ಕರಿ 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 ಆಗಿರ್ತದೆ. ಆದ್ರೆ ಬೆಂಕಿ ಹತ್ತಲಾರ್ದ ಭಾಗ ನೋಡ್ರಿ ಶುಭ್ರ ಇರ್ತದೆ. ಭಾಗವತ ಎಷ್ಟೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಬೆಂಕಿ ಹತ್ತಲಾರ್ದ ಭಾಗ ಬಿಳಿ ಇರ್ತದೆ, ಶುದ್ಧ ಇರ್ತದೆ. ಆ ಬೆಂಕಿ ಹತ್ತಿದ್ದಷ್ಟೇ ಕರಿ 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 ಆಗಿರ್ತದೆ. ಆಶಾ ಎಂಬ ಬೆಂಕಿ ತಾಳಿದಾಗ ಅದಷ್ಟು ಜೀವನದ ಭಾಗ ನಮ್ದು ಕಪ್ಪು ಚುಕ್ಕಿಯಾಗಿ ಕೂಡ್ತು. ಯಾವಾಗ ಅದು ಬಿಡ್ತೀವಿ ಉಳಿದ ಎಲ್ಲ ಭಾಗ ಬೆಳ್ಳಗ ಶುಭ್ರ ಇರುತ್ತೆ. ಹೀಗಾಗಿ ಪದಂತಥಾ ಗುಣಕರ್ಮ ಅನುಬದ್ಧಂ ಬಹಿರ್ಮನ ಶ್ರಯತೆ ಅನ್ಯತ್ರ ತತ್ವಂ ಏಕಾದಶಾನ್ ಮನಸೋಸ್ಯ ವೃತ್ತಿಗಿ. ಏಕಾದಶ ಮನಸ್ಸಿನ ವೃತ್ತಿಗಳು 11 ವೃತ್ತಿಗಳು, 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಗಳ ತನ್ನದೇ ಆದಂತಹ ಸ್ಮೃತಿ ಎಂಬ ಬೇಕಾದಷ್ಟು ವೃತ್ತಿಗಳನ್ನು ಈ ಮನಸ್ಸು ಮಾಡಿಕೊಂಡದು. ಅದೆಲ್ಲ ಕೂಡ ಭಗವಂತನ ಮಾಯಾರಚಿತವಾದದ್ದು, ಅನಿತ್ಯವಾದದ್ದು ಅಂತ ತಿಳ್ಕೊಂಡು ನಾರಾಯಣೋ ಭಗವಾನ್ ವಾಸುದೇವ ಸ್ವಮಾಯಯ ಆತ್ಮವ್ಯವಧೀಯಮಾನ. ಭಗವಂತ ಎಲ್ಲಿ ತನಕ ತಾನು ನಮಗೆ ಕಾಣಿಸೋದಿಲ್ವೋ ಅಲ್ಲಿ ತನಕ ವಿಧೂಯ ಮಾಯಾಂ ವಯುನೋದಯೇನ, ಜ್ಞಾನೋದಯದಿಂದ ಈ ಮಾಯೆಯನ್ನು ನೀನು ಬಿಟ್ಟು ವಿಮುಕ್ತ ಸಂಘ ಜಿತಷಟ್ ಸಪತ್ನಃ ವೇದಾರ್ಥ ತತ್ವಂ ಭ್ರಮತೀಹ ತಾವತ್. ಆ ಎಲ್ಲ ವೈರಾಗ್ಯವನ್ನು ಸಂಘವನ್ನು ಬಿಟ್ಟು ಕಾಮಾದಿ ದೋಷಗಳನ್ನು ಬಿಟ್ಟು ಭಗವಂತನನ್ನು ನೀನು ಸ್ಮರಣ ಮಾಡಿದಿ ಅಂತಂತಂದ್ರೆ ನಿನಗೆ ಅವಶ್ಯವಾಗಿ ಆ ಭಗವಂತನ ಪ್ರಾಪ್ತಿ ಅಂತನ್ನೋದಾಗ್ತದ. ಹಂಗಾಗಿ ನೋಡಪ್ಪ, ಈ ಮೊದಲು ನಾನು ರಾಜ ಅಂತೇನು ಅನ್ಲಿಗತ್ತಿಯಲ್ಲ, ಅದನ್ನು ಮೊದಲು ಸ್ವಯಂ ಆತ್ಮಮೋಹಂ, ನಿನ್ನನ್ನೇ ಮೋಹಗೊಳಿಸುವಂತಹ ನಿನ್ನ ಬಗ್ಗೆನೇ ನಿನಗಿದ್ದಂತಹ ತಪ್ಪು ತಿಳುವಳಿಕಿದು. ನಾನು ಭಾರಿ ಇದ್ದೀನಿ, ನಾ ರಾಜ ಇದ್ದೀನಿ, ನಾ ಪಂಡಿತ್ ಇದ್ದೀನಿ, ನಾ ಶ್ರೀಮಂತ ಇದ್ದೀನಿ, ಈ ಎಲ್ಲ ಭಾವನಾ ಮೊದಲು ಬಿಟ್ಟು ಹಾಕು. ದೇವರ ಶ್ರೀಮಂತ, ದೇವರ ಪಂಡಿತ, ದೇವರ ಮಹಾರಾಜ, ಅಲ್ಲೇ ಮನಸ್ಸನ್ನಿಡು. ಅವಂಗ ಏನು ಹೇಳಬೇಕು ಗೊತ್ತಾ? ನಮೋ ನಮಃ ಕಾರಣ ವಿಗ್ರಹಾಯ ಸ್ವರೂಪ ತುಚ್ಛೀಕೃತ ವಿಗ್ರಹಾಯ ನಮೋವಧೂತದ್ವಿಷ ಬಂಧುಲಿಂಗ ನಿಗೂಢ ನಿತ್ಯಾನುಭವಾಯ ತುಭ್ಯಂ. ಅದ್ಭುತವಾದ ಅನುಭವ ಉಳ್ಳಂತಹ ನಿಮಗೆ ನಮಸ್ಕಾರ. ಜ್ವರಂ ನೋಡ್ರಿ, ಜ್ವರಮಯಾರ್ತಸ್ಯ ಯಥಾ ಅಗದಂ. ಜ್ವರ ಆಮಯ ಇದ್ದಂಥವನಿಗೆ ಹೆಂಗ ಔಷಧವೋ, ಅತ್ಯಂತ ಬೇಸಿಗೆಯಲ್ಲಿ ಬೆಳೆದಿದವನಿಗೆ ತಂಪು ನೀರು ಹೆಂಗ ತಾನು ಆನಂದವನ್ನು ಕೊಡ್ತದೋ ಹಂಗ ಬ್ರಹ್ಮನ್ ವಚಸ್ತೆ ಅಮೃತಂ ಔಷಧಮ್ಮೆ. ನಿಮ್ಮ ಮಾತಿನಿಂದ ನನಗೆ ಇವತ್ತು ಅಮೃತಪ್ರಾಯವಾದಂಥ ಅನುಭವ ಆಗಲಿಕ್ಕತ್ತದೆ. ಹಾಗಾಗಿ ನೀವು ನನಗೆ ಇನ್ನಷ್ಟು ತತ್ವಜ್ಞಾನದ ಉಪದೇಶವನ್ನು ಮಾಡಬೇಕು ಅಂತ ಕೇಳಿದಾಗ ಭಗವಂತನ ಅನೇಕ ಗುಣಗಳನ್ನು
ಅವರಲ್ಲಿ ಹೇಳ್ತಾ ಇದ್ದಾರೆ, ಅಂಸೇ ಚ ದಾರ್ವಿ ಶಿಬಿಕಾ ಚ ಯಸ್ಯಾಂ ಸೌವೀರ ರಾಜ್ಯೇತ್ಯಪದೇಶ ಅಸ್ತೆ. ಏನು ಭಾರಿ ನಿನ್ನ ದರ್ವಿ, ಏನು ನಿನ್ನ ಶಿಬಿಕಾ, ನಿನ್ನ ಪಲ್ಲಕ್ಕಿ, ನಿನ್ನ ಸಾಮ್ರಾಜ್ಯ, ಸೌವೀರ ದೇಶ ಅಂತ ನಿಂದು. ನೀನು ಮಹಾರಾಜಾದಿರಾಜ ಚಕ್ರವರ್ತಿನೋ ಅಥವಾ ನೀ ಮಾಂಡ್ಲಿಕ್ ರಾಜನೋ ಹೇಳು ಅಂತಂದ್ರು. ನಾ ಮಾಂಡ್ಲಿಕ್ ರಾಜ ರೀ, ಮತ್ತು ನಿನಗೆ ಚಕ್ರವರ್ತಿ ಯಾರು? ಇಲ್ಲ, ನನಗೆ ಹಿಂದೆ ದೊಡ್ಡ ಚಕ್ರವರ್ತಿ ಭರತ ಅಂತಿದ್ದ, ಅವ್ರು ನಮಗೆಲ್ಲ ಚಕ್ರವರ್ತಿಗಳು, ನಾವು ಮಾಂಡ್ಲಿಕ್ ರಾಜರು. ಅಹಂ ಪುರ ಭರತೋ ನಾಮ ರಾಜ ವಿಮುಕ್ತ ದೃಷ್ಟ ಶ್ರುತ ಸಂಘ ಬಂಧ ಆರಾಧನಂ ಭಗವತ ಈಹಮಾನೋ ಮೃಗೋ ಅಭವಂ ಮೃಗಸಂಗಾತ್ ಹತಾರ್ಥ. ನಾನೇ ಆ ಭರತ ಚಕ್ರವರ್ತಿ. ಯಾವನು ಮಾಂಡ್ಲಿಕ್ ರಾಜ ದೊಡ್ಡ ರಾಜ ಅಂತ ನೀನೇ ಪಾಲ್ಕಿ ಒಳಗೆ ಕೂತು ಅಡ್ಡಾಡ್ಲಿಕ್ಕಂತೀಯಲ್ಲ, ಆ ಭರತ ನಾನೇ. ಜಡಭರತ ಹೇಳ್ತಾರೆ. ಕೊನೀ ಕ್ಷಣದ ತನಕ ಭಾರಿ ಭಗವಂತನ ಸ್ತೋತ್ರ ಮಾಡಿ ಅವನ ಪ್ರತ್ಯಕ್ಷ ಮಾಡಿಕೊಂಡು ಆ ಜಿಂಕಿ ಮೋಹದೊಳಗೆ ನನ್ನ ಇದ್ದ ಜೀವನ ಕೆಡಿಸ್ಕೊಂಡು ಜಿಂಕಿಯಾಗಿ ಹುಟ್ಟಿ ಇವತ್ತು ನೋಡಿ ಮತ್ತೆ ನಾನು ಇವತ್ತು ಬ್ರಹ್ಮಜ್ಞಾನಿಯಾಗಿ ಅವತಾರ ಮಾಡೀನಿ. ಸಾಮಾಂ ಸ್ಮೃತಿರ ಮೃಗದೇಹೇಪಿ ವೀರ. ಆ ಮೃಗದೇಹ ಇದ್ದಾಗೂ ನನಗೆ ಸ್ಮೃತಿ ಮಾತ್ರ ಇತ್ತು ಭಗವಂತನ ಅನುಗ್ರಹದಿಂದ. ಕೃಷ್ಣಾರ್ಚನ ಪ್ರಭವಾನೋ ಜಹಾತಿ. ಭಗವಂತನನ್ನು ಅಷ್ಟು ತಪಸ್ಸಿನಿಂದ ನಾನು ಶ್ರದ್ಧಾದಿಂದ ಅವನ್ನ ಆರಾಧಿಸಿದ್ದಕ್ಕೆ ಭಗವಂತ ನನ್ನ ಸ್ಮೃತಿ ಕಸ್ಕೊಳ್ಳಿಲ್ಲ. ಆದ್ದರಿಂದ ಮತ್ತಿಲ್ಲಿ ನಾನು ನರನಾಗಿ ಹುಟ್ಟಿದಾಗ ಹರಿಂ ತದೀಹ ಕಥನ ಶ್ರುತಿಭ್ಯಾಂ ಲಬ್ಧ ಸ್ಮೃತಿ ಯಾತ್ಯತಿ ಪಾರಮಧ್ವನಃ. ಆ ಭಗವಂತನಿಂದಲೇ ಸ್ಮೃತಿಯನ್ನಿಟ್ಟು ನಾನಿವತ್ತು ಈ ಭವಾಟವಿಯನ್ನು ಸರಳವಾಗಿ ನಾನು ದಾಟ್ತಾ ಇದ್ದೀನಪ್ಪ. ಕ್ವಚಿಚ್ಚ ಗಂಧರ್ವಪುರಂ ಪ್ರಪಶ್ಯತಿ. ಈ ದೇಹ ಬಹಳ ವಿಚಿತ್ರದ. ನರದೇಹದ ಬಗ್ಗೆ ಹೇಳ್ತಾನೆ ಜಡಭರತ. ಇದು ನಮಗೊಮ್ಮೊಮ್ಮೆ ಭಾರಿ ಗಂಧರ್ವಪುರ ತೋರಿಸ್ಬಿಡ್ತದೆ. ಶ್ರೀಮಂತಿಕೆ, ಏನು ಆನಿ, ಏನು ಸಾಮ್ರಾಜ್ಯ, ಏನು ಶ್ರೀಮಂತಿಕೆ, ಮನ್ಯಾಗ ದಾಸರೇನು, ಆಳೋದೇನು, ಆಳುಗಳೇನು ಎಲ್ಲ ತೋರಿಸ್ತದೆ. ಕ್ವಚಿಚ್ಚ ವಾತ್ಯೋತ್ಥಿತ ಪಾಂಸು ಧೂಮ್ರ ದಿಶೋ ನ ಜಾನಾತಿ ರಜಸ್ವಲಾಕ್ಷ. ಕೆಲವೊಮ್ಮೆ ಕಣ್ಣಾಗ ಧೂಳು ಬಿದ್ದರೆ ಮುಂದಿಂದೇನೋ ಕಾಣಿಸ್ಲಾರ್ದಂಗೆ ಇಂಥ ಕಷ್ಟ ತಂದ ಜೀವನ ಒಗಿತದಂತಂತಂದ್ರೆ ಏನು ಮಾಡ್ಬೇಕು ತಿಳಿದಿರಂಗಿಲ್ಲ, ಅಳ್ಕೋತ್ ಕೂಡಬೇಕು ಮೂಲೆ. ಹಂಗೆ ಮಾಡಿ ತೋರಿಸ್ತದೆ ಜೀವನ. ಎಲ್ಲ ತೋರಿಸ್ತದೆ, ಎಲ್ಲ ತೋರಿಸ್ತದೆ. ಕ್ವಚಿದ್ಧಿತೋ ಯಾ ಸರಿತೋಭಿಯಾತಿ. ಚಂದ ನದಿ ಹರಿದದ್ದು ಒಮ್ಮೆ ಕಾಣಿಸ್ತದೆ, ರಾಡ್ಯಾಗ ನೀನೇ ಬಿದ್ದದ್ದು ಇನ್ನೊಮ್ಮೆ ಕಾಣಿಸ್ತದೆ. ಇದು ಸರಳ ಹೇಳಿಗತ್ತಾರ ಅಂತ ತಿಳ್ಕೊಬೇಡ್ರಿ. ಜೀವನದೊಳಗೆ ಹಿಂಗೆಲ್ಲ ಆಗ್ತದೆ ಅಂತ ಹೇಳಿಗತ್ತಾರ. ಕ್ವಚಿನ್ ನಿಗೀರ್ಣೋ ಅಜಗರಾಹಿನ ಜನೋ ನಾವೈತಿ ಕ್ವಚಿತ್ ವಿಪಿನೇ ಪವಿದ್ಧ. ಒಮ್ಮೆ ಕಾಡಿನೊಳಗೆ ಬಿಟ್ಟಂಗೆ ಅನಿಸ್ತದೆ, ಒಮ್ಮೆ ಹಾವು ಬಂದು ಕಚ್ಚಿದಂಗೆ ಅನಿಸ್ತದೆ, ಏನೇನೋ ಅನಿಸ್ತದೆ. ಈ ಜೀವನ ಎಲ್ಲ ರೀತಿಯ ಅನುಭವ ನಿಮಗೆ ಕೊಟ್ಟು ಬಿಡುತ್ತದೆ. ಕ್ವಚಿಚ್ಚ ಶೀತಾಪವಾತ ವರ್ಷ ಪ್ರತಿಕ್ರಿಯಾನ್ ಕರ್ತು ಮನೀಷಾ ಅಸ್ತಿ. ಕೆಲವೊಮ್ಮೆ ನನ್ನಿಂದೇ ಈ ಜಗತ್ತು ನಡೆದಂತ ಅನಿಸ್ಬಿಡ್ತದೆ ಜೀವನ. ನಾನೇ ಮಳೆ ಸುರಿಸ್ಲಿಕತ್ತೀನಿ, ನಾನೇ ಸೂರ್ಯನ್ ತರ್ತೀನಿ, ನಾನೇ ಚಂದ್ರನ್ ತರ್ತೀನಿ ಅಂತ ಅನಿಸ್ತದೆ ಅಂತ. ಹಂಗೂ ಅನಿಸ್ತದೆ. ಆದರೆ ಒಂದು ಸಲ ಎಲ್ಲ ಇದ್ರೂ ನನ್ನ ಕಡೆಯಿಂದ ಏನೇನೇನೇನೋ ಆಗೋಲ್ತು ಅಂತೂ ಜೀವನ ಅನಿಸ್ಬಿಡುತ್ತೆ. ತತಃ ಕಥಂಚಿತ್ ಪ್ರತಿಮುಕ್ತ ಆಪದ ಪುನಶ್ಚ ಸಾರ್ಥಂ ಪ್ರವಿಶತ್ಯರಿಂದನು. ಭಾರೀ ವಿಘ್ನ ಬಂದದಪ್ಪ ಅಂತೇಳಿ ಕೆಲವೊಮ್ಮೆ ಪಾರವಾಗಿರ್ತದೆ. ಹಿಂಗೆ ಪಾರಾಗೋದ್ರೊಳಗೆ ಇನ್ನೊಂದು ವಿಘ್ನದಾಗ ಹೋಗಿ ಬಿದ್ದು ಬಿಟ್ಟಿರುತ್ತೆ. ಅಧ್ವನ್ಯ ಮುಷ್ಮಿನ್ ಅಜಯಾ ನಿವೇಶಿತೋ ಭ್ರಮಂಜನೋ ಅದ್ಯಾಪಿ ನ ವೇದ ಕಶ್ಚ. ಇಂಥ ಭ್ರಮದೊಳಗೆ ಈ ಜೀವನ ನಿನ್ನನ್ನು ತಿರುಗಾಡಿಸ್ತದಲ್ಲ, ಇದನ್ನು ನಿನಗೆ ಎಷ್ಟು ನೀನು ಇದರೊಳಗೆ ಪಾರಾಗ್ಲಿಕ್ಕೆ ನೋಡಿದಿ ಅಂತಂದ್ರೂ ಮತ್ತಷ್ಟು ತನ್ನೊಳಗೆ ಸುಳಿ ಒಳಗೆ ತಾನು ಜಗ್ಗಿದಂಗೆ ಇದು ತನ್ನ ಕಡೆ ಜಕ್ಕೋತಿರ್ತದೆ. ಆದ್ದರಿಂದ ರಘುಗಣ ತ್ವಮಪಿ ಹ್ಯಧ್ವನೋಸ್ಯ. ಈ ದಾರಿ ಒಳಗೆ ನಿನಗ ಪಾರಾಗಬೇಕಂದ್ರ ಸನ್ಯಸ್ತ ದಂಡ ಕೃತಭೂತ ಮೈತ್ರ ಅಸಜ್ಜಿತಾತ್ಮ ಹರಿಸೇವಯ ಅಶಿತ ಜ್ಞಾನಾಸಿ ಮಾದಾಯ ತರಾತಿ ಪಾರ. ರಘುಗಣ, ಈ ದಾರಿಯೊಳಗೆ ನಿನಗೆ ಪಾರು ಕಾಣಬೇಕು ಅಂತಂತಂದ್ರೆ ನಿನಗೆ ಜ್ಞಾನವೆಂಬ ಖಡ್ಗ ಬೇಕಾಗ್ತದಪ್ಪ. ಏನೆಲ್ಲ ಅಲ್ಲಿ ವಿಘ್ನ ಬರ್ತಾವೋ ನಿನ್ನ ಜ್ಞಾನವೆಂಬ ಹಸಿಯಿಂದ ಅದನ್ನು ಕತ್ತರಿಸಿಗೋತ ಅಸಜ್ಜಿತಾತ್ಮ. ಇಲ್ಲಿ ನಾ ಭಾಳ ದಿವಸ ಇರಬಾರದು ಅನ್ನೋದು ನಿನ್ನ ತಲೆಯಾಗಿ ಬರಬೇಕು ಮೊದಲಿಗೆ. ಇದು ನಂದಲ್ಲ, ಇಲ್ಲಿ ಬಂದೆ ಸುಮ್ಮನೆ, ಅಲ್ಲಿದೆ ನಮ್ಮನೆ ಅನ್ನೋದು ನಿನಗೆ ತಿಳಿಬೇಕು. ಹರಿಸೇವಯ, ಅದು ದೇವರ ಸೇವಾದಿಂದ ಬರ್ತದೆ, ಗುರುಗಳ ಸೇವಾದಿಂದ ಬರ್ತದೆ. ಅದನ್ನು ಮಾಡ್ಕೋತ ಕೃತಭೂತ ಮೈತ್ರ, ಕಂಡ ಎಲ್ಲ ಪ್ರಾಣಿಗಳ ಮೇಲೆ ದಯಾ ತೋರಿ. ಇಂಥ ಕೆಟ್ಟ ಮಾತಾಡ್ಬೋದು ಕೂತಿದ್ದು ನೋಡಿ, ಏನು ಭಾಳ ತೆಳ್ಳಗಿ, ಭಾಳ ದಪ್ಪಾಗಿ, ಭಾಳ ತೆಳ್ಳಗಿ, ಏನು ತೆಳ್ಳಗ, ಏನು ದಪ್ಪ, ಬಿಡ್ರಿ ಇದನ್ನೆಲ್ಲ. ಭಗವಂತನ ಕಡೆಗೆ ಮನಸ್ಸಿಡ್ರಿ, ಹಾಡಿದು. ಅಹೋ ನೃಜನ್ಮ ಅಖಿಲ ಜನ್ಮ ಶೋಭನಂ ಕಿಂ ಜನ್ಮಭಿಸ್ತ್ವಪರೈಹಿ ಅತ್ಯಮುಷ್ಮಿಂ. ಅವ ಅಂದ, ಎಂಥ ನರದೇಹ ಬಂದಾಗ ನಾನು ಎಂಥ ಕೆಲಸ ಮಾಡಿಬಿಟ್ಟೆ. ನಯದ್ ಋಷಿಕೇಶ ಯಶಕೃತಾತ್ಮನಾಂ ಮಹಾತ್ಮನಾಂ ಪ್ರಚರ ಸಮಾಗ. ಆದರೆ ಇವತ್ತು ನನ್ನ ಜನ್ಮನೇ ಸಾರ್ಥಕ ಆಯ್ತ್ರಿ. ನಾನೇನಾದರೂ ನಿಮಗೆ ಕೆಟ್ಟ ಮಾತ್ರ ನಾಡಿದ್ದಿಲ್ಲ ಅಂದ್ರೆ ನಿಮ್ಮಂಥವ್ರ ಉಪದೇಶ ಎಲ್ಲ ಆಗ್ತಿತ್ತು ನನಗೆ.
ಋಷಿಕೇಶನನ್ನ ಎಲ್ಲ ಇಂದ್ರಿಯಗಳನ್ನ ವಶದೊಳಗಿಟ್ಟುಕೊಂಡ ಭಗವಂತನನ್ನು ವಶದೊಳಗಿಟ್ಟುಕೊಂಡಂಥ ಮಹಾನುಭಾವರು ನಿಮ್ಮಂಥ ಮಹಾತ್ಮರು. ನಿಮ್ಮಂಥವರ ಆ ದರ್ಶನ ಉಪದೇಶ ನನಗಾಯಿತು ಅಂತಂದ್ರೆ ನಾನಿವತ್ತು ಎಲ್ಲರಿಗೆ ನಮಸ್ಕಾರ ಮಾಡ್ತೀನಿ. ನಮೋ ಮಹದ್ಭ್ಯೋಸ್ತು, ನಮೋ ಶಿಶುಭ್ಯೋ, ನಮೋ ಯುವಭ್ಯೋ, ನಮ ಆ ವಟುಭ್ಯ ಏ ಬ್ರಾಹ್ಮಣ ಗಾಂ ಅವಧೂತ ಲಿಂಗಶ್ಚರಂತಿ ತೇಭ್ಯ ಶಿವಮಸ್ತು ರಾಜ್ಞಾಂ. ಬ್ರಾಹ್ಮಣರು, ಅವ ವಟುನೋ, ಅವ ಯುವಾನೋ, ಅವ ಶಿಶುನೋ, ಅವ ವೃದ್ಧನೋ, ಎಲ್ಲ ಬ್ರಾಹ್ಮಣರಿಗೆ ಇವತ್ತು ನಾನು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ನಿಮ್ಮಂಥವರು ಅವಧೂತ ಲಿಂಗಾಹ ಚರಂತಿ, ಒಳಗ ಜ್ಞಾನ ಇಟ್ಟುಕೊಂಡು ಹೊರಗೆ ಏನಿಲ್ಲೇ ಇಲ್ಲ ಅಂತನ್ನೋರಂಗೆ ನೀವು ಅಲ್ಲೆಲ್ಲ ಸಂಚಾರ ಮಾಡ್ತಿರ್ತೀರಿ. ಇದಲ್ಲ, ಇದು ನಾವು ನಿಮ್ಮಿಂದ ಬಹಳಷ್ಟು ಕಲಿಬೇಕಾಗಿದ್ದದ ಸ್ವಾಮಿ. ನನಗಿವತ್ತು ನೀವು ಉಪದೇಶ ಮಾಡಿ ಉದ್ಧಾರ ಮಾಡಿದ್ರಿ ಅಂತ ಗಟ್ಟಿ ತಾನು ಕಾಲಿಡಿದು ಅವರಿಗೆ ಸೇವೆಯನ್ನು ಮಾಡ್ತಾರೆ. ಹೂಗಣ ತಾನು ಅಲ್ಲೆಲ್ಲೋ ಕಪಿಲನಾಮಕ ಪರಮಾತ್ಮನಿಗೆ ಹೋಗಬೇಕು ಅಂತ ಡೈರೆಕ್ಟ್ ದೇವರ ಕಡೆ ಹೊಂಟಿದ್ದ, ನಡೆಯಂಗಿಲ್ಲ, ಗುರುದ್ವಾರ ಹೋಗಬೇಕು ಅಂಥೇಳಿ ಭಾಗವತ ಇಲ್ಲೂ ತೋರಿಸ್ತು. ಆ ಜಡಭರತ ಗುರುಸ್ಥಾನದೊಳಗೆ ನಿಂತುಕೊಂಡು ಆ ರಘುಗಣನಿಗೆ ಉಪದೇಶ ಮಾಡಿ ವೈರಾಗ್ಯದ ಹಾದಿಯನ್ನು ಹೇಳಿ ಭಕ್ತಿಯ ಮಾರ್ಗವನ್ನು ತೋರಿಸಿ ಅವನನ್ನು ಮೋಕ್ಷಕ್ಕೆ ಕಳಿಸಿದಂತಹ ದಿವ್ಯವಾದಂತಹ ಪ್ರಿಯವ್ರತನ ವಂಶದಲ್ಲಿ ಬಂದಂತಹ ಈ ಭರತ ಚಕ್ರವರ್ತಿಯ ಕಥೆ. ಇದಂ ಭಾಗವತ ಸಭಾಜಿತ ಅವಧಾತ ಗುಣಕರ್ಮಣಃ. ನೋಡ್ರಿ, ಅವಧಾತವಾದ ಗುಣಗಳು, ಕರ್ಮಗಳು. ರಾಜರ್ಷೇಹೇ ಭರತಸ್ಯ ಅನುಚರಿತಂ. ಭರತನ ಈ ಅನುಚರಿತ್ರೆಯನ್ನು ಕೇಳಿದ್ರೆ ಸ್ವಸ್ಥಯನಂ ಆಯುಷ್ಯಂ ಧನ್ಯಂ ಯಶಸ್ಯಂ ಸ್ವರ್ಗ್ಯಂ ಅಪವರ್ಗ್ಯಂ. ಏನ್ ಬೇಕು ಕೇಳಿ, ಧನ, ಯಶಸ್ಸು, ಸ್ವರ್ಗ, ಅಪವರ್ಗ ಎಲ್ಲ ಸಿಗತಾವ. ಬಿಟ್ಬಿಡ್ರಿ. ಅಭಿನಂದತಿ ಚ ಸರ್ವಾಹ ಹಿ ಹೇವ ಆಶಿಷಃ ಆತ್ಮತ ಆಶಾಸ್ತೇನ ಕಾಶ್ಚನ ಪರತಃ. ಭಗವಂತನೇ ಬಂದು ತನ್ನ ಸರ್ವಾನುಗ್ರಹವನ್ನು ನಿಮ್ಮ ಮೇಲೆ ಸುರಿಸ್ತಾನೆ. ಈ ಭರತ ಚಕ್ರವರ್ತಿ ಕಥೆ ಕೇಳಿದ್ರೆ ಇದಕ್ಕಿಂತ ಹೆಚ್ಚಿನ ನಿಮಗೆ ಏನು ಬೇಕು ಹೇಳಿಬಿಡ್ರಿ ಈ ಕಥೆಯಿಂದ ಅಂತ. ಪ್ರಿಯವ್ರತನ ವಂಶದ ದಿವ್ಯವಾದಂತಹ ಈ ಭರತ ಚಕ್ರವರ್ತಿಯ ಕಥೆಯನ್ನ ಅಷ್ಟು ಅದ್ಭುತವಾಗಿ ಭಾಗವತ ನಮಗೆ ಪಂಚಮ ಸ್ಕಂದದಲ್ಲಿ ಅದು ವರ್ಣಿಸ್ತಾ ಇದೆ. ಇಂಥ ಭರತೋಪಾಖ್ಯಾನ, ಜಡಭರತನ ಉಪಾಖ್ಯಾನ, ಇದು ಸ್ವಲ್ಪ ಸ್ವಲ್ಪ ಆಯ್ದ ಶ್ಲೋಕಗಳನ್ನು ಹೇಳೀನಿ ಅಂತನ್ನೋದಕ್ಕೆ ಇಷ್ಟರಾಗೆ ಮುಗಿದದ. ಪಂಚಮ ಸ್ಕಂದನೇ ಒಂದು ವಾರ ಹೇಳ್ತೀನಿ ಮುಂದಿನ ವರ್ಷ. ಆವಾಗ ನಿಜವಾಗಿ ಎಲ್ಲ ಶ್ಲೋಕ ಕೇಳಲಿಕ್ಕಾಗ್ತದೆ, ಆನಂದದಿಂದ ಕೇಳಲಿಕ್ಕಾಗ್ತದೆ. ಭಗವಂತ ಮಾಡಿಸ್ಬೇಕಷ್ಟೆ. ಅಂಥ ಭಗವಂತನ ಎಂಥ ಮಹಾಚಕ್ರವರ್ತಿಯೂ ಕೂಡ ಎಂಥ ಒಂದು ಸಣ್ಣ ಕಾರಣಕ್ಕೆ ವೈರಾಗಿ ಕಳ್ಕೊಳ್ತಾನ ಅಂತ ಅನ್ನೋದು ನೋಡಿದ್ರೆ ನಮಗಂತೂ ಡಿಸ್ಟ್ರಾಕ್ಷನ್ಸ್ ಎಷ್ಟು ಜಿಂಕೆವ ನೋಡ್ರಿ, ವಿಚಾರ ಮಾಡಿ. ಎಷ್ಟು ಜಿಂಕಿಲ್ಲ ನಮ್ಮ ಜೀವನದಾಗ. ಎಲ್ಲಕ್ಕಿಂತ ದೊಡ್ಡದು ಕೈಯಾಗೇ ಇರ್ತದೆ ಮೊಬೈಲು. ಎಂಥ ಡಿಸ್ಟ್ರಾಕ್ಷನ್. ಯಾವ ಕಾಲಕ್ಕೂ ನಮಗೆ ಧ್ಯಾನ ಮಾಡ್ಲಿಕ್ಕೆ ಬಿಡಂಗಿಲ್ಲ, ಜಪ ಮಾಡ್ಲಿಕ್ಕೆ ಬಿಡಂಗಿಲ್ಲ, ತಪಸ್ಸು ಮಾಡ್ಲಿಕ್ಕೆ ಬಿಡಂಗಿಲ್ಲ. ಪ್ರವಚನ ಕೇಳ್ಕೋತ ಕೂತೀವಂತಂದ್ರೂ ಮತ್ತೊಂದು ಕಾಲ್ ಅಟೆಂಡ್ ಮಾಡ್ಬೇಕಾಗ್ತದೆ, ಏನೋ ಒಂದು ಮಾಡ್ಬೇಕು, ಏನೇ ಮಾಡ್ಬೇಕಾಗ್ತದೆ. ಎಲ್ಲ ಟೈಮ್ ಒಳಗೆ ಇಂಥ ಡಿಸ್ಟ್ರಾಕ್ಷನ್ಸು, ಟಿ ವಿ, ಅದು ಇದು 108. ಇದೆಲ್ಲ ಜಿಂಕಿ ನಡು ಇವತ್ತು ನಾವು ಧ್ಯಾನ ಮಾಡಬೇಕು ಅಂತಂದ್ರೆ ಒಂದೇ ಜಡಭರತರಾಗಬೇಕು ನೋಡ್ರಿ ಜೀವನದಾಗ. ಜಡಭರತರ ಅಂದ್ರೆ ಏನ್ರಿ? ಮೌನದಿಂದ ಇದ್ಬಿಡೋಣ. ಮೌನದಿಂದ ಇರೋದು ಮುಖ್ಯ ಅಲ್ಲ. ಗ್ರಾಮ್ಯ ವಾರ್ತೆಯನ್ನು ಗೊಳ್ಳು ಹರಟಿ ಅಂತ ಏನದ ನೋಡ್ರಿ ನಮ್ಮ ಭಾಷಾದಾಗ ಹೇಳ್ಬೇಕಂದ್ರೆ, ಅದನ್ನು ಒಂದು ಸ್ವಲ್ಪ ತ್ಯಾಗ ಮಾಡಿ ಎಷ್ಟಾಗ್ತದಷ್ಟು ದೇವರ ಗುಣ ಮಹಿಮಾ ವರ್ಣನ ಮಾಡುವುದು. ನಮ್ಮ ಬಾಯಿಯಿಂದ ಪಾರಾಯಣ ಮಾಡೋದು, ಸ್ತೋತ್ರ ಹೇಳೋದು, ಮಂತ್ರ ಹೇಳೋದು, ಹಾಡು ಹೇಳೋದು. ಏಕಾದಶಿ ಅದು ಹಾಡು ಬೇಕಾದಷ್ಟು ಹಾಡು ಭಗವಂತನ ಪ್ರೀತ್ಯರ್ಥವಾಗಿ ನಿಮ್ಮ ಮನೆಯಾಗೆ ಕೂತು ಯಾರು ಎಲ್ಲಿ ಏನು ಹೋಗ್ಬೇಕಾಗಿಲ್ಲ. ಮನೆಯೊಳಗೆ ದೇವರಿದ್ದಾನೆ, ಎಲ್ಲ ಕಡೆ ಸರ್ವವ್ಯಾಪ್ತಿದ್ದಾನೆ. ಅವನನ್ನು ಅಲ್ಲೇ ಕೂತು ಭಕ್ತಿಯಿಂದ ಸ್ತೋತ್ರ ಮಾಡ್ರಿ. ಪಾರಾಯಣ ಪ್ರಿಯನ, ವೇದ ಪಾರಾಯಣ ಪ್ರಿಯನ ಭಗವಂತ. ನೀವು ಹಾಡು ಕೇಳ್ತಾನ್ರಿ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ. ನಮ್ಮ ದೇವ್ರು ಹೆಂಗಿದ್ದಾನೆ ವಿಚಾರ ಮಾಡ್ರಿ. ಪರಮ ಆದರದಿಂದ ನೀವು ಮಲ್ಕೊಂಡು ಪಾಡಿದ್ರೆ ತಾ ಕೂತು ಕೇಳ್ತಾನಂತ ಬಾಜುಕ್ ಬಂದು. ನೀವು ಕೂತು ಪಾಡಿದ್ರಿ ಅಂತಂದ್ರೆ ತಾ ನಿಂತು ಕೇಳ್ತಾನಂತ. ನೀವೇ ನಿಂತು ಮಾಡಿದ್ರಿ ಅಂದ್ರೆ ತಾ ಕುಣಿತಾನಂತ ಭಗವಂತ. ಅಷ್ಟು ತಾನು ಬೇಕಾದ ಅನುಗ್ರಹ ಮಾಡ್ಲಿಕ್ಕೆ ದೇವರಿದ್ದಾನೆ. ವೈರಾಗ್ಯ ತಾಳಿ ವ್ರತ ನಿಯಮಗಳನ್ನು ಮಾಡ್ತಾ ಭಾಗವತ ಸತ್ಕಥಾದಿಗಳ ಶ್ರವಣವನ್ನು ಮಾಡ್ತಾ ನಮ್ಮ ಕಾಲವನ್ನು ಕಳೆದ್ರೆ ಜೀವನ ಸಾರ್ಥಕ ಅಂತ ಆಗ್ತದೆ. ಅಂಥದ್ದನ್ನು ಮಾಡಲಿಕ್ಕೆ ನಾವು ಇವತ್ತು ಮನುಷ್ಯರಾಗಿ ಹುಟ್ಟೀವಿ, ಇಂತಹ ಜನ್ಮವನ್ನು ತಾಳಿ ನಿಂತೀವಿ. ಇದನ್ನು ವ್ಯರ್ಥ ಮಾಡಿಕೊಳ್ಳುವುದು ಸರ್ವಥಾ ಆಗಬಾರದು. ಭಗವಂತನ ಅನುಗ್ರಹದಿಂದ ರಾಗದಿ ಶುಕಮುನಿ ಪೇಳ್ದ ಹರಿಕಥೆ ಸಂಯೋಗವೆಂಬುದಿಲ್ಲ, ಹೆಂಗೆ ಮಾಡುದಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ ಅಂತ ಗೋಪಾಲದಾಸ್ ಹೇಳಿದಂತೆ ಆ ಶುಕಮುನಿ ಪೇಳ್ದಂಥ ಹರಿಕಥೆ ಅಂದರೆ ಅದೇ ಭಾಗವತ. ಆ ಭಾಗವತ ಇರಲಾರ್ದೆ ಆಯುಷ್ಯ ಕಳಿಬೇಡ್ರಿ. ಆಯುಷ್ಯ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ದೊಡ್ಡ ಗ್ರಂಥ ಅಂದ್ರೆ ನಮ್ಮ ಭಾಗವತ. ಎಷ್ಟು ಸಲ ಆಗ್ತದೆ ಕೇಳ್ರಿ, ಒಂದು ಅಧಿಕ ಮಾಸ ಅಲ್ಲ, ನಿತ್ಯ ಅಧಿಕ ಆಗ್ತದೆ. ನಿತ್ಯ ನಮಗೆ ಬೇಕಾದ್ದು ಸಿಗುತ್ತದೆ ಭಾಗವತ ಕೇಳಿಬಿಟ್ವಿ ಅಂತ. ಬೇಕಾದ್ದನ್ಲಿಕ್ಕೇನು ಬೇಕಾದ್ದು ಭಗವಂತನೇ. ಬೇಡಿದರೆಯನ್ನ ಒಡೆಯನ ಬೇಡುವೆ, ಅವನನ್ನೇ ಕೇಳಬೇಕು, ಅವನೇ ಸಿಗುತ್ತಾನೆ. ಇನ್ನೇನು ಸದ್ಯೋ ಹೃದಯವರುದ್ಧತೆ, ಭಗವಂತ ಬಂದು ಮನಸ್ಸಿನೊಳಗೆ ನಿಲ್ಲಿಸಿ ಕುಣಿಸ್ತದ ಅಂಥ ಗ್ರಂಥ ಈ ಭಾಗವತ.
ವೈರಾಗ್ಯ ಪ್ರಧಾನವಾದದ್ದು, ಭಕ್ತಿ ಪ್ರಧಾನವಾದದ್ದು, ಜ್ಞಾನ ಪ್ರಧಾನವಾದದ್ದು. ಇಂಥ ಗ್ರಂಥವನ್ನು ಕೇಳುವಂತಹ ಒಂದು ಪುಣ್ಯವನ್ನು ನಾವಿವತ್ತು ಪಡ್ಕೊಂಡೀವಿ ಅಂದ್ರೆ ಇದೇ ನಮಗೆ ಹಿರಿಯರು ಮಾಡಿದ, ಗುರುಗಳು ಮಾಡಿದ ದೊಡ್ಡ ಅನುಗ್ರಹ ಅಂತ ತಿಳ್ಕೊಳ್ರಿ. ಸಾಕಷ್ಟು ಸಲ ಈ ಭಾಗವತದ ಶ್ರವಣವನ್ನು ಮತ್ತ ಭಕ್ತಿಯಿಂದ ಎಲ್ಲರೂ ಮಾಡೋಣ. ಇಂಥ ಈ ಭಾಗವತದ 5ನೇ ಸ್ಕಂದದ ಅರ್ಧ ಭಾಗ ಅಷ್ಟೇ ಹೇಳೀನಿ. ಇನ್ನು ದೊಡ್ಡದ ಭೂಗೋಳ ಖಗೋಳ ತಲೆ ತಿರುಗಿಬಿಡ್ತದೆ, ಕೇಳಲಿಕ್ಕೆ ತಲೆ ತಿರುಗ್ತದೆ. ಒಂದು ದಿವಸ ಇನ್ನು ಸೃಷ್ಟಿ ಮಾಡಿದ ದೇವ್ರು ಹೆಂಗಿರ್ಬೇಕಂತ ವಿಚಾರ ಮಾಡಿರಿ. ಆ ಭೂಗೋಳ ಖಗೋಳದ ವರ್ಣನೆಯನ್ನು ನಾಳೆಯ ದಿನ ಅವಶ್ಯವಾಗಿ ಎಲ್ಲರೂ ಕೇಳೋಣ. ಏಕಾದಶಿಯನ್ನು ನಿಶ್ಚಕ್ರ ಮಾಡಿದಂಥ ಎಲ್ಲ ಭಗವದ್ಭಕ್ತರಿಗೂ ಕೂಡ ಭಗವಂತ ಈ ಭಾಗವತ ಶ್ರವಣದಿಂದ ವಿಶೇಷವಾಗಿ ಹರಿಭಕ್ತಿಯನ್ನು ಕೊಟ್ಟು ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ರಾಮನಾಮ ಸ್ಮರಣವನ್ನು ವಿಶೇಷವಾಗಿ ಮಾಡೋಣ. ಬಹಳ ಭಕ್ತಿಯಿಂದ ಮಾಡಿರಿ ಎಲ್ಲರೂ. ರಾಮ